ಯಾರು ನಿತ್ಯ ಗುಣಗಣ ನಿತ್ಯ ಮುಕ್ತ ದೋಷ ಸರಸ್ಯ ನೋಸೌ ಶ್ರೀಪದಿರ್ಮಾಣದೋ ನಾರಾಯಣ ಜಯ ಗೋವಿಂದ ಗೋವಿಂದ ಗೋವಿಂದ. ಎಣ್ಣೆ ಇದು ಎಣ್ಣೆ ಇದೆಯಾ ನೋಡಿ, ನಮ್ದು ಎಣ್ಣೆ ಬೇಕು. ದೀಪ ಎಣ್ಣೆ ಹಚ್ಚಿ ಬತ್ತಿ ಮೇಲೆ ಮಾಡಿದ್ವಿ. ತುಪ್ಪ ಇಲ್ಲ, ತುಪ್ಪ ಇದೆ, ತುಪ್ಪ ಎಣ್ಣೆ ತಂದು ಇದೆ, ಅದನ್ನೇ ಹಾಕ್ತೀನಿ ಬಿಡಿ. ಯಾಕೆ ಗಟ್ಟಿ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಹತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಸುಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಸ್ವಮಾಯಯಾ ಸೃಷ್ಟಮಿದಂ ಸದಸದ್ಲಕ್ಷಣಂ ವಿಭುಃ ಪ್ರವಿಷ್ಟ ಈಯತೆ ತತ್ಸಂ ತತ್ತತಃ ಸ್ವರೂಪೋऽಗ್ನಿರವೈದಸೀ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕತಕಲ್ಮಷಾಪನೂತನಪಟುತರೆ ಮೋಕ್ಷಾದ್ಯಖಿಲ ಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಏಕಾದಶಸ್ಕಂದೇ ಯತ್ಕಿಂಚಿತ್ ಪೂರ್ವೋಕ್ತಪ್ರಮೇಯಾನುವಾದಃ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಅನಂತ ಗುಣಪೂರ್ಣನಾದ ಸರ್ವೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮ ತನ್ನ ಭಕ್ತನಾದ ಉದ್ಧವನಿಗೆ ಉಪದೇಶವನ್ನು ಮಾಡುತ್ತಾ ದ್ವಾರಕಾಪಟ್ಟಣದಲ್ಲಿ ಎಲ್ಲ ಯಾದವರಿಗೆ ಪ್ರವಾಸಕ್ಕೆ ಕಳಿಸಿ ಉದ್ಧವನಿಗೆ ಮಾತ್ರ ತತ್ವಜ್ಞಾನದ ಉಪದೇಶವನ್ನು ಮಾಡುವಾಗ ವೈರಾಗ್ಯ ಸಂಪಾದನೆ ಹೇಗೆ ಆಗತ್ತೆ, ಎಲ್ಲ ಪದಾರ್ಥಗಳಲ್ಲಿರುವ ಆಸೆ ಅಪೇಕ್ಷೆಗಳನ್ನು ಹೇಗೆ ಕಡಿಮೆ ಮಾಡಬೇಕು, ಹಾಗೆ ಮಾಡಿದವರು ಯಾರಾದರಿದ್ದಾರಾ ಅನ್ನುವ ಪ್ರಶ್ನೆಗೆ ಉದ್ಧವನಿಗೆ ಒಂದು ಕಥೆಯನ್ನು ಕೃಷ್ಣ ಪರಮಾತ್ಮ ತಿಳಿಸ್ತಾ, ನಹುಷನ ಮಗನಾದ ಯಯಾತಿಯ ಮಗನಾದ ಯದುರಾಜ ಅರಣ್ಯಕ್ಕೆ ಬಂದಾಗ ಅವಧೂತರನ್ನು ನೋಡುತ್ತಾನೆ. ಆ ಅವಧೂತರನ್ನು ನೋಡಿ ಮನಸ್ಸಿನಲ್ಲಿ ಆನಂದವಾಗಿ ಅವರಿಗೆ ಪ್ರಶ್ನೆ ಕೇಳುತ್ತಾನೆ.
ಯಾವ ಚಿಂತೆ ಇಲ್ಲದೆ, ವಿಕಾರ ಇಲ್ಲದೆ, ಮನಸ್ಸಿನಲ್ಲಿ ಅಪೇಕ್ಷೆ ಇಲ್ಲದೆ ಇಷ್ಟು ಆನಂದವಾಗಿ ಸಂಚಾರ ಮಾಡ್ತಿದ್ದೀರಿ, ಕಾರಣ ಏನು ಅಂತ ಅವಧೂತರು ನನಗೆ 24 ಜನ ಗುರುಗಳು ಒಂದೊಂದು ರೀತಿ ಪಾಠವನ್ನು ಕಲಿಸಿದ್ದಾರೆ. ಅವರೆಲ್ಲರಿಂದ ಓದಿಕೊಂಡು ನಾನು ಆನಂದವಾಗಿದ್ದೇನೆ ಅಂತ ಅವಧೂತರಂದಾಗ 24 ಗುರುಗಳು ಯಾರು, ಯಾರಿಂದ ಏನು ಪಾಠ ಕಲ್ತಿದ್ದೀರಿ ಅಂತ ಯದುರಾಜ ಕೇಳ್ತಾನೆ. ಅವಧೂತರು ಯದುರಾಜನಿಗೆ ಉತ್ತರವನ್ನು ಕೊಡ್ತಾ, ಮೊಟ್ಟ ಮೊದಲನೇದಾಗಿ ಭೂಮಿ, ಪೃಥಿವಿಯಿಂದ 2 ಗುಣಗಳನ್ನು ನಾನು ಕಲಿತೆ. 2ನೇದ್ದು ಗಾಳಿ, 3ನೇದ್ದು ಆಕಾಶ, 4ನೇದ್ದು ನೀರು, 5ನೇದ್ದು ಅಗ್ನಿ. ಪಂಚಭೂತಗಳು ಗುರುಗಳು ಅಂತ ಹೇಳಿ ಅವುಗಳಿಂದ ಕಲ್ತದ್ದನ್ನು ಪ್ರಾತಃ ಕಾಲದಲ್ಲಿ ಶ್ರವಣ ಮಾಡಿದ್ದೇವೆ. ಈಗ 6ನೇ ಗುರು ಚಂದ್ರ ಅಂತ, ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯದಲ್ಲಿ ಬೆಳಗುವ ಚಂದ್ರ, ಅವನು ನನಗೆ ಗುರು. ಸೂರ್ಯ ಚಂದ್ರ ಜಗತ್ತಿಗೆ ಪ್ರಕಾಶವನ್ನು ಕೊಡುವಂತಹ ದೊಡ್ಡ 2 ಭಗವಂತನ ಅಧಿಷ್ಠಾನಗಳು. ಪ್ರಾತಃ ಕಾಲದಲ್ಲಿ ಹಗಲೊತ್ತು ಸೂರ್ಯನ ಬೆಳಕೆ ಇದ್ದರೆ ರಾತ್ರಿ ಹೊತ್ತು ಜಗತ್ತನ್ನು ಚಂದ್ರ ಬೆಳಗುತ್ತಾನೆ. ಆ ಚಂದ್ರನಿಂದಲೂ ಒಂದು ಪಾಠವನ್ನು ಕಲಿತೆ. ಅದನ್ನು ಹೇಳ್ತಾರೆ, ವಿಸರ್ಗಾದ್ಯಾಹ ಸ್ಮಶಾನಾಂತಾಹ ಭಾವಾ ದೇಹಸ್ಯ ನಾತ್ಮನಃ ಕಲಾನಾಮಿವ ಚಂದ್ರಸ್ಯ ಕಾಲೇನ ಲಕ್ಷ್ಮ್ಯವರ್ತ್ಮನ. ನೋಡು ಯದುರಾಜ, ಚಂದ್ರನಿಂದ ನಾನು ಕಲ್ತದ್ದೇನು ಅಂದರೆ, ಜನ್ಮ ಮರಣ, ಹಸಿವೆ, ನೀರಡಿಕೆ, ಸುಖ ದುಃಖ, ಮಾನ ಅವಮಾನ ಏನೆಲ್ಲ ಆಗತ್ತೆ ಅದೆಲ್ಲ ಶರೀರಕ್ಕೆ ಹೊರತು ಆತ್ಮನಿಗಲ್ಲ. ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡೋದನ್ನು ಆರಂಭ ಮಾಡಿ ಎಲ್ಲವೂ ದೇಹಕ್ಕಾಗತ್ತೆ. ಆದರೆ ನನಗೆ 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 ಅಂತ ಜೀವ ತಿಳಿತಾನೆ. ದೇಹ ಬೇರೆ, ಶರೀರ ಬೇರೆ. ಈ ಶರೀರ ಇದು ಜೀವನಿಗೆ ಇರೋದಕ್ಕೆ ಒಂದು ಮನೆ. ಜಗನ್ನಾಥಾಸು ಹರಿಕಥಾಮೃತ ಸಾರದಲ್ಲಿ ಇದನ್ನು ಗೂಡು ಅಂತ ಕರೀತಾರೆ. ಗೂಢದಂದದ ಲಿಪ್ಪಲಿಂಗಕ್ಕೆ ಷೋಡಶಾತ್ಮಕ ರಸವಿಭಾಗವ ಮಾಡಿ, ಷೋಡಶ ಕಲೆಗಳಿಗೆ ಗಿಡಗಳಲ್ಲಿ ಗುಬ್ಬಿಗಳು ತಾವು ಇರೋದಕ್ಕೆ ಗೂಡು ಕಟ್ಕೊಳ್ತಾವಲ್ಲ, ಹಾಗೆ ಜೀವನಿಗೆ ಇರೋದಕ್ಕೆ ಒಂದು ಗೂಡು ಅಂದರೆ ಶರೀರ. ಆದರೆ ವಿಚಿತ್ರ ನೋಡಿ, ದೇಹಕ್ಕೆ ಆಗೋದೆಲ್ಲ ನನಗೆ ಅಂತ ತಿಳ್ಕೊಳ್ತಾನೆ ಜೀವ. ಸುಖವಾದರೂ ತನಗೆ ಅಂತಾನೆ, ದುಃಖವಾದರೂ ತನಗೆ ಅಂತಾನೆ. ಎಷ್ಟು ದಪ್ಪಿದ್ದಿ ಅಂತ ಯಾರು ಅಂದ್ರೆ ಅದಕ್ಕೂ ದುಃಖ ಪಡ್ತಾನೆ, ಎಷ್ಟು ಕರಿ ಇದ್ದಿ ಅಂದ್ರೆ ದುಃಖ ಪಡ್ತಾನೆ. ದಪ್ಪಗೆ ಕರಿ ಇರೋದು, ಬೆಳ್ಳಗಿರೋದು, ಸೊಟ್ಟಗಿರೋದು ಆತ್ಮ, ಜೀವ ಅಲ್ಲ. ಅದೆಲ್ಲ ಶರೀರ ಅದು. ಹಾಗಾದರೆ ದೇಹಕ್ಕೆ ಬೇದರೆ ಇವನಿಗೆ ಯಾಕೆ ದುಃಖ ಆಗತ್ತೆ? ಎಷ್ಟು ಅಭಿಮಾನ ಮಾಡ್ತಾನೆ ಶರೀರದ ಮೇಲೆ. ಇದು ನನ್ನ ದೇಹ ಅಂತ ಅಭಿಮಾನ ಮಾಡಿದ್ದಕ್ಕೆ ದೇಹಕ್ಕೆ ಏನು ಬೈದರೂ ನನಗೆ 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 ಅಂತ ಜೀವ ತಿಳ್ಕೊಳ್ತಾನೆ. ಆದರೆ ಅದರ ವಿವೇಕ ಇಲ್ಲ. ಒಬ್ಬರು ಯಾರಾದರೂ ದೇಹ ಬಿಟ್ಟರೆ ದೇಹ ಬಿಟ್ಟಿದ್ದಾನೆ ಹೊರತು ಜೀವ ಬಿಡಲಿಲ್ಲ. ಜೀವನಿಗೆ ಜನ್ಮನೂ ಇಲ್ಲ, ಮರಣನೂ ಇಲ್ಲ. ಜೀವ ಹೇಗಿದ್ದಾನೆ? ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಚ್ಛೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯರೇವ ಚ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಬೆಂಕಿಯಲ್ಲಿ ಹಾಕಿದರೆ ಸುಡೋದಿಲ್ಲ, ನೀರಲ್ಲಿ ಹಾಕಿದರೆ ತೊಯ್ಯೋದಿಲ್ಲ. ಯಾರನ್ನ ಕತ್ತರಿಸ್ಲಿಕ್ಕೆ ಸಾಧ್ಯವಿಲ್ಲ, ಯಾರನ್ನ ಹೊಡಿಲಿಕ್ಕೆ ಸಾಧ್ಯವಿಲ್ಲ. ಅವನು ಜೀವ. ಇದೆಲ್ಲ ಶರೀರಕ್ಕಾಗೋದು. ಅದನ್ನು ಚಂದ್ರನಿಂದ ಕಲಿತೆ. ಹೇಗೆ ಅಂದರೆ, ಶುಕ್ಲ ಪಕ್ಷದಲ್ಲಿ ಒಂದೊಂದು ಕಲೆಗಳು ಬೆಳೀತಾ ಹೋಗುತ್ತೆ. ಪೂರ್ಣಿಮಾ 16 ಕಲೆಗಳಿಂದ ಚಂದ್ರ ಇರ್ತಾನೆ. ಕೃಷ್ಣ ಪಕ್ಷದಲ್ಲಿ ರಾಸವಾಗತ್ತೆ. ಈ ಬೆಳೆಯೋದು, ರಾಸವಾಗೋದು ಅದು ಚಂದ್ರ ಮಂಡಲಕ್ಕೆ ಹೊರತು ಚಂದ್ರನಿಗಲ್ಲ. ಚಂದ್ರನಿಗಲ್ಲ ಅದು. ಶುಕ್ಲ ಪಕ್ಷದಲ್ಲಿ ಬೆಳಿತಾನೆ, ಕೃಷ್ಣ ಪಕ್ಷದಲ್ಲಿ ರಾಸವಾಗತ್ತೆ ಅನ್ನೋದು ನಾವು ನೋಡ್ತಾ ಇರೋದು ಚಂದ್ರ ಮಂಡಲ. ಮಂಡಲ ಬೇರೆ, ಮಂಡಲದ ಒಳಗೆ ಚಂದ್ರ ಇದ್ದಾನೆ. ಅವನಿಗಲ್ಲ ಅದು. ಅವನು ಏಕಪ್ರಕಾರವಾಗಿದ್ದಾನೆ. ಚಂದ್ರ ವೃದ್ಧಿನೂ ಆಗೋದಿಲ್ಲ, ರಾಸವೂ ಆಗೋದಿಲ್ಲ.
ಶುಕ್ಲ ಪಕ್ಷದಲ್ಲಿ ಬೆಳೆಯೋದು ಅಥವಾ ಕೃಷ್ಣ ಪಕ್ಷದಲ್ಲಿ ರಾಸವಾಗೋದು ಅದೆಲ್ಲವೂ ಚಂದ್ರಮಂಡಲಕ್ಕೆ ಹೇಗೋ ಹಾಗೆ ವಿಸರ್ಗಾದ್ಯಾ ಸ್ಮಶಾನಾಂತಹ ತಂದೆಯಿಂದ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಅಲ್ಲಿಂದ ಜನ್ಮ ತಾಳಿ ಹೊರಗೆ ಬಂದು ದೊಡ್ಡವನಾಗಿ ವೃದ್ಧನಾಗಿ ಮುಪ್ಪನಾಗಿ ತರುಣನಾಗಿ ಏನು ಅವಸ್ಥೆಗಳು ಬರುತ್ತೋ ಅದೆಲ್ಲ ಶರೀರಕ್ಕೆ ದೇಹಕ್ಕೆ. ಇದರ ವಿವೇಕ ಬೇಕು ನೋಡಿ. ಎಷ್ಟು ಮನುಷ್ಯನಿಗೆ ಅಭಿಮಾನ ಪಡ್ತಾನೆ, ತನಗ್ಯಾರೋ ಬೈದರೆ ದುಃಖ ಆಗತ್ತೆ, ತನಗೆ ಚಳಿ ಆದರೆ ಶಾಲು ಹೊತ್ಕೊಡ್ತಾನೆ. ಚಳಿ ಆಗೋದು ದೇಹಕ್ಕೆ, ಜೀವನಿಗಲ್ಲ. ಅವನಿಗೆ ಚಳಿನೂ ಆಗೋದಿಲ್ಲ, ಬಿಸಿಲು ಆಗೋದಿಲ್ಲ, ಅವನಿಗೆ ಹಸಿವೇನೂ ಇಲ್ಲ, ನೀರಡಿಕೆನೂ ಇಲ್ಲ, ಜೀವನಿಗೇನಿಲ್ಲ. ಇದೆಲ್ಲವೂ ಶರೀರಕ್ಕಾಗತ್ತೆ. ಶರೀರ ಬೇರೆ ದೇಹ ಬೇರೆ ಅನ್ನುವ ವಿವೇಕ ಅದು ಚಂದ್ರನನ್ನು ನೋಡಿ ನಾನು ಕಲಿತೆ. ಹಾಗಾಗೇನೆ ಸಾಧನೆಗೆ ದೇವರ ಶರೀರ ಕೊಟ್ಟಿದ್ದಾನೆ. ಒಂದು ಉದಾಹರಣೆ ಕೊಡು ಹೇಳ್ತೇನೆ ನಿಮಗೆ. ಒಂದು 2 ತೊಲಿ ಬಂಗಾರದಿಂದ ಒಂದು ಕೈಯಲ್ಲಿ ಬಳೆ ಮಾಡಿಸ್ಕೊಂಡಿರಿ, ಇಟ್ಕೊಳ್ರಿ ಸುಮ್ಮನೆ. ಆ ಬಂಗಾರದ ಬಳಿಯನ್ನು ಕೈಯಲ್ಲಿ ಒಂದು 2 ವರ್ಷ ಹಾಕ್ಕೊಂಡಿರಿ. ಬೇಸರ ಬಂತು, ಅಂಗಡಿಗೆ ಹೋಗ್ತೀರಿ, ಆ ಬಳಿಯನ್ನು ಕೊಡ್ತೀರಿ, ಇದರಿಂದ ಬೇರೆ ಆಭರಣ ಮಾಡು ಅಂತ. ಅದೇ ಬಂಗಾರದಿಂದ ಒಂದು ನೆಕ್ಲೆಸ್ ಮಾಡಿ ಕೊಡ್ತಾನೆ. 2 ವರ್ಷ ಹಾಕ್ಕೊಂಡ್ರೆ ಬೇಸರ ಬಂತು, ಮತ್ತೆ ಅಂಗಡಿಗೆ ಹೋಗ್ತೀರಿ, ಅದೇ ಬಂಗಾರದಿಂದ 2 ಓಲೆ ಮಾಡಿ ಕೊಡ್ತಾನೆ. ಆಭರಣಗಳ ಬೇರೆಯಾದರೂ ಬಂಗಾರ ಒಂದೇ. ಬಳೆ ಇರುವ ಬಂಗಾರವೇ ನೆಕ್ಲೆಸ್ ಆಯಿತು, ಅದೇ ಬಂಗಾರವೇ ಓಲೆ ಆಯಿತು, ಅದೇ ಬಂಗಾರವೇ ಇನ್ನೊಂದು ಆಭರಣ ಆಯಿತು. ಆಭರಣಗಳು ಬೇರೆಯಾದರೂ ಬಂಗಾರ ಒಂದೇ ಇರೋ ಹಾಗೆ ಜೀವ ಒಬ್ಬನೇ. ಅವನಿಗೆ ಒಂದು ಬಾರಿ ಮಾನವ ಜನ್ಮ, ಒಮ್ಮೆ ನಾಯಿ, ಒಮ್ಮೆ ಹಂದಿ, ಒಮ್ಮೆ ಎಮ್ಮೆ, ಒಮ್ಮೆ ಮೊಸಳೆ, ಒಮ್ಮೆ ಮೀನು. ಶರೀರಗಳು ಬದಲಾವಣೆ ಆಗತ್ತೆ ಹೊರತು ಜೀವ ಒಬ್ಬನೇ. ಮನೆಗಳಿದ್ದ ಹಾಗೆ, ಬಾಡಿಗೆ ಮನೆಯಲ್ಲಿದ್ದರೆ 1-2 ವರ್ಷ ಈ ಮನೆಯಲ್ಲಿ, ಆ ಮನೆ ಬಿಡ್ತಾನೆ, ಇನ್ನೊಂದು ಮನೆ, ಆ ಬಿಡ್ತಾನೆ, ಇನ್ನೊಂದು ಮನೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ 5-6 ಮನೆಗಳನ್ನು ಚೇಂಜ್ ಮಾಡ್ತಾನೆ. ವ್ಯಕ್ತಿ ಒಬ್ಬನೇ, ಮನೆಗಳು ಮಾತ್ರ ಬೇರೆ ಬೇರೆ ಇದ್ದಂತೆ ಒಬ್ಬನೇ ಆತ್ಮ ಜೀವ ಈ ಶರೀರವೆಂಬ ಮನೆಗಳನ್ನು ಬದಲಾಯಿಸ್ತಾನೆ. ಯಾವಾಗ ಹಂದಿ, ಯಾವಾಗ ನಾಯಿ, ಯಾವಾಗ ಮನುಷ್ಯ, ಯಾವಾಗ ಮನುಷ್ಯ, ಯಾವಾಗ ಎಮ್ಮೆ, ಪ್ರಾಣಿ. ಈ ವಿವೇಕವನ್ನ ಜೀವನಿಗೂ ಆತ್ಮನಿಗೂ, ಶರೀರಕ್ಕೂ ಜೀವನಿಗೂ ಭೇದ ಇದೆ. ಇದೆಲ್ಲವೂ ನಾನು ಚಂದ್ರನಿಂದ ಕಲಿತೆ. ಬಹಳ ಸುಂದರವಾದ ಮಾತು ನೋಡಿ. ಸಾಮಾನ್ಯವಾಗಿ ಪ್ರತಿಬಿಂಬ, ಬಿಂಬ ಅಂತ 2. ಬಿಂಬದಲ್ಲಿ ಇರೋದೇ ಪ್ರತಿಬಿಂಬದಲ್ಲಿ ಬರಬೇಕು. ಈ ಉದಾಹರಣೆಗೆ ನಾವು ಕನ್ನಡಿ ಮುಂದೆ ನಿಂತಿದ್ದೇವೆ. ಕನ್ನಡಿಯ ಒಳಗೆ ಕಾಣೋದು ಪ್ರತಿಬಿಂಬ, ಹೊರಗಡೆ ಇದ್ದದ್ದು ಬಿಂಬ. ಪ್ರತಿಬಿಂಬದಲ್ಲಿ ಏನು ಬರಬೇಕಾದ್ರೂ ಬಿಂಬದ ಅಧೀನವಾಗಿ ಬರಬೇಕು. ಬಿಂಬನಾದ ನಾನು ಹೀಗೆ ನಿಂತ್ಕೊಂಡ್ರೆ ಕನ್ನಡಿಯೊಳಗಿರುವ ಪ್ರತಿಬಿಂಬನು ಹೀಗೆ ಕೈ ಜೋಡಿಸ್ತದೆ. ಬಿಂಬನಾದ ನಾನು ಹೀಗೆ ಮಾಡಿದರೆ ಪ್ರತಿಬಿಂಬದಲ್ಲಿರುವ ಕನ್ನಡಿಯಲ್ಲಿರುವ ಪ್ರತಿಬಿಂಬನು ಹೀಗೆ ಮಾಡುತ್ತೆ. ಹೌದೋ ಇಲ್ಲೋ? ಹಾಗಾದರೆ ಬಿಂಬದಿಂದಲೇ ಪ್ರತಿಬಿಂಬಕ್ಕೆ ಎಲ್ಲವೂ ಬರುತ್ತೆ ಅನ್ನೋದು ಸತ್ಯ. ಈಗ ನೋಡಿ, ಒಂದು ಪಾತ್ರೆಯಲ್ಲಿ ನೀರಿದೆ, ತುಂಬೆ ನೀರು, ಅದನ್ನು ಹೊರಗಡೆ ಇಟ್ಟಿದ್ದೇವೆ. ಸೂರ್ಯನ ಪ್ರತಿಬಿಂಬ ಪಾತ್ರೆಯಲ್ಲಿ ಬಿದ್ದಿದೆ. ಮೇಲೆ ಇರೋದು ಬಿಂಬ, ಪಾತ್ರೆಯಲ್ಲಿರೋದು ಪ್ರತಿಬಿಂಬ. ಪಾತ್ರೆ ನಾನು ಅಲ್ಲಾಡಿಸ್ತೇನೆ. ಪಾತ್ರೆ ಅಲ್ಲಾಡಿಸಿದರೆ ಒಳಗಿದ್ದ ನೀರು ಅಲ್ಲಾಡಿತು. ನೀರು ಅಲ್ಲಾಡಿದರೆ ನೀರಿನಲ್ಲಿ ಬಿದ್ದ ಸೂರ್ಯನ ಪ್ರತಿಬಿಂಬನೂ ಅಲ್ಲಾಡಿತು. ಹಾಗಾದರೆ ಬಿಂಬ ಅಲ್ಲಾಡ್ತಿದೆಯಾ? ಮತ್ತು ನೀವೇ ಹೇಳಿದ್ರಿ, ಈಗ ಪ್ರತಿಬಿಂಬದಲ್ಲಿ ಏನು ಬರಬೇಕಾದರೂ ಬಿಂಬದ ಅಧೀನವಾಗಿ ಬರುತ್ತೆ ಅಂದ ಮೇಲೆ ಬಿಂಬನಾದ ಸೂರ್ಯನಲ್ಲಿ ಚಲನ ಇಲ್ಲ. ಪ್ರತಿಬಿಂಬದಲ್ಲಿ ಹೇಗೆ ಬಂತ? ಹಾಗಾದ್ರೆ ನೀರಿನಲ್ಲಿ ಇರುವ ಸೂರ್ಯನ ಪ್ರತಿಬಿಂಬ ಅಲ್ಲಾಡ್ತಿದೆ. ಈ ಪ್ರತಿಬಿಂಬ ಅಲ್ಲಾಡಬೇಕಾದ್ರೆ ಬಿಂಬ ಅಲ್ಲಾಡಬೇಕು. ಬಿಂಬ ಸೂರ್ಯ ಅಲ್ಲಾಡ್ತಿಲ್ಲ. ಹಾಗಾದರೆ ಪ್ರತಿಬಿಂಬದಲ್ಲಿ ಬರುವ ಎಲ್ಲ ವಿಷಯಗಳು, ಎಲ್ಲ ವಿಚಾರಗಳು ಬಿಂಬದ ಅಧೀನವಾಗೇ ಬರೋದಾದರೆ ಬಿಂಬನಾದ ಸೂರ್ಯನಲ್ಲಿ ಇಲ್ಲದೆ ಇರುವ ಚಲನ ಪ್ರತಿಬಿಂಬದಲ್ಲಿ ಹೇಗೆ ಬಂತು ಅಂತ ಕೇಳಿದರೆ ಉತ್ತರ ಏನು? ಆ ಪ್ರತಿಬಿಂಬದಲ್ಲಿ ಚಲನ ಬರೋದಕ್ಕೆ ನೀರು, ಅದನ್ನೇ ಉಪಾಧಿ ಅಂತೇವೆ ನಾವು. ನೀರು ಎಂಬ ಉಪಾಧಿ ಅಲ್ಲಾಡಿದ್ದಕ್ಕೆ ನೀರಿನಲ್ಲಿ ಬಿದ್ದ ಪ್ರತಿಬಿಂಬ ಅಲ್ಲಾಡಿತು. ಹಾಗೆ ಸೂರ್ಯ ಬಿಂಬ,
ನೀರಿನಲ್ಲಿ ಬಿದ್ದದ್ದು ಪ್ರತಿಬಿಂಬ, ನೀರು ಉಪಾಧಿ. ಹಾಗೆ ದೇವರು ಬಿಂಬ, ಜೀವ ಪ್ರತಿಬಿಂಬ, ಶರೀರ ಉಪಾಧಿ. ಏನೇನು ದೇಹಕ್ಕೆ ಆಗತ್ತೆ ನನಗೆ 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 ಅಂತ. ಎಲ್ಲೋ ನೀರು ಬಿದ್ದಿದೆ, ಜೋರಾಗಿ ಓಡಿ ಹೋಗುವಾಗ ಜಾರಿ ಬೀಳ್ತೇವೆ, ಬಿದ್ದಾಕ್ಷರ ಅಯ್ಯೋ ಬಡೀತು ಅಂತಾನೆ. ಈ ಬಡೀತು ಅಂತ ವ್ಯವಹಾರ ಮಾಡೋದು ಒಳಗಿದ್ದ ಜೀವನೋ ಅಥವಾ ಜಡವಾದ ಶರೀರವೋ? ಶರೀರ ಅಂತೂ ಅಲ್ಲ, ಅದು ಜಡ. ಜಡವಾದ ಕಲ್ಲು ಮಣ್ಣು ಮಾತಾಡೋದಿಲ್ಲ, ಹಾಗೆ ಶರೀರವೂ ಮಾತಾಡಲ್ಲ. ಹಾಗಾದ್ರೆ ನನಗೆ ಬಡೀತು ಅಂತ ಹೇಳೋದು ಯಾರು? ಜೀವ. ಬಡದದ್ದು ಯಾರಿಗೆ? ಯಾರಿಗೆ ಬಡದದ ಶರೀರಕ್ಕೆ ಅದು ಮಾತಾಡುತ್ತಿಲ್ಲ, ಯಾರಿಗೆ ಬಡದಿಲ್ಲ ಆ ಜೀವ ನನಗೆ ಅಂತಾನೆ. ಹಾಗಾದರೆ ಶರೀರಕ್ಕೆ ಆದದ್ದೆಲ್ಲವೂ ನನಗೆ ಅಂತ ತಿಳ್ಕೊಳ್ತಾನೆ. ಇದು ನನ್ನ ಶರೀರ ಅನ್ನುವ ಅಭಿಮಾನ ಜೀವನಿಗೆ ಇದೆ. ಕಾಲ ಸತ್ಯೋಪವೇಗೇನ ಭೂತಾನಾಂ ಪ್ರಭವಾಪ್ಯಯೌ ನಿತ್ಯಾವಪಿ ನ ದೃಶ್ಯೇತೆ ಆತ್ಮನೋಗ್ನಿರ್ಯಥಾರ್ಚಿಷಂ. ಈ ದೃಷ್ಟಾಂತವನ್ನು ಕೊಟ್ಟು ಅವಧೂತರು ಯದುರಾಜನಿಗೆ ಹೇಳ್ತಾರೆ, ಎಲ್ಲ ಪದಾರ್ಥಗಳಿಗೆ ಅದಕ್ಕೆ ಅಂತ ಒಂದು ಕಾಲ ಇದೆ, ಕೊನೆ ಇದೆ, ಸೀಮಾ ಇದೆ. ಬಾಳೆಹಣ್ಣು, ಸೌತೆಕಾಯಿ, ಯಾವುದೇ ಹಣ್ಣು ಕಾಯಿ ನೋಡಿ ಅದು 1 ವಾರ ಆದ ಮೇಲೆ ಕೊಳೆತು ಹೋಗುತ್ತೆ. ಹಾಲು ಬೆಳಗ್ಗೆ ಕಾಯಿಸಿ ಮಧ್ಯಾಹ್ನ ಕಾಯಿಸಿ ರಾತ್ರಿ ಒಡೆದು ಹೋಗುತ್ತೆ. ಎಲ್ಲ ವಸ್ತುಗಳಿಗೆ ನಾಶ ಇದೆ, ಟೈಮ್ ಇಟ್ಟಿದ್ದಾನೆ ದೇವರು. ಮಣ್ಣಿನ ಮಡಿಕೆ ಇದೆ, 1 ವರ್ಷದಲ್ಲಿ ಒಡೆದು ಹೋಗಬಹುದು. ತಾಮ್ರ ಕೂಡ ಇದೆ, 10 ವರ್ಷ ಇರುತ್ತೆ. ಅಂತೂ ಎಲ್ಲ ವಸ್ತುಗಳಿಗೆ ಒಂದಿಲ್ಲ ಒಂದು ದಿನ ಕೊನೆ ಇದೆ. ಆದರೆ ಅವುಗಳಿಗೆ ಒಂದು ಟೈಮ್ ಇದೆ, ಇಷ್ಟು ವರ್ಷ ಇದು ಇರಲಿ. ಹಾಗೆ ನಾವೆಲ್ಲರೂ ಕಾಲಚಕ್ರ ನಿಯಾಮಕನಾದ ಭಗವಂತನ ಅಧೀನ. ನಮ್ಮ ಶರೀರ ನಮಗೆಷ್ಟು ದಿನ ಬೇಕು ನಾವು ಇಟ್ಕೊಳ್ಳೋ ಹಾಗಿಲ್ಲ. ಈಗ ನಿಮ್ಮ ಕೈಯಲ್ಲಿ ವಾಚ್ ಇದೆ, ಬೇಕು ಅಂದರೆ ನೀವು ಕಟ್ಕೋಬಹುದು, ಬೇಡ ಅಂದರೆ ರೂಮಲ್ಲಿ ಇಟ್ಟು ಬರಬಹುದು. ಬೇಕು ಅಂದರೆ ನಿಮ್ಮ ಮೊಬೈಲಲ್ಲಿ ತರಬಹುದು, ಇಲ್ಲ ಅಂದರೆ ಬೇಡ ಅಂದ್ರೆ ರೂಮಲ್ಲಿ ಇರಬಹುದು. ನಮ್ಮ ವಸ್ತುಗಳು ಹೇಗೆ ಬೇಕು ಹಾಗೆ ಬಳಸ್ಕೋಬಹುದು. ಹಾಗೆ ಈ ಶರೀರ ಹೇಗೆ ಬೇಕು ಹಾಗೆ ಬಳಸ್ಕೊಳ್ಳಿಕ್ಕಿಲ್ಲ. ಇದು ಅವನಧೀನ. ನಿನಗೆ ಎಷ್ಟು ದಿನ ಬೇಕು ನೀನು ಬಳಸ್ಕೋ, ನಿನಗೆ ಸಾಕಾದ್ಮೇಲೆ ಹೇಳು ನಾನು ಮರಣ ಕೊಡ್ತೇನೆ ಅಂತ ದೇವರು ಡಿಸೈಡ್ ಮಾಡದ ಅಂದ್ರೆ ನಾವು ಸಾಕಾಯ್ತಂತ ಅನ್ನೋದೇ ಇಲ್ಲ. ಎಂದಿಗೂ ನಮಗೆ ಸಾಕು ಅಂತ ಬರೋದೇ ಇಲ್ಲ. ಹಾಗಾಗಿ ಈ ಶರೀರವನ್ನ ಕೊಡುವಾಗಲೇ ಇದು ಇಷ್ಟು ದಿನ ಅಂತ ದೇವರು ಹೇಳಿಕೊಡ್ತಾನೆ. ಆದ್ದರಿಂದ ಜೀವ ಬ್ರಹ್ಮರು ಹೇಗೆ ಭಿನ್ನರೋ ಹಾಗೆ ಜೀವ ದೇಹ ಎರಡು ಬೇರೆ. ಸುಖ ದುಃಖಗಳೆಲ್ಲ ಶರೀರಕ್ಕೆ, ಜನ್ಮ ಮರಣಗಳೆಲ್ಲ ಶರೀರಕ್ಕೆ, ಅದು ಜೀವನಿಗಲ್ಲ ಅನ್ನುವ ವಿವೇಕವನ್ನ ನಾನು ಚಂದ್ರನಿಂದ ತಿಳ್ಕೊಂಡೆ. ಅದಕ್ಕೆ ಇಷ್ಟು ಆನಂದವಾಗಿದ್ದೇನೆ. 6. 7ನೇ ಗುರು ಸೂರ್ಯ ಅಂತಾರೆ. ಚಂದ್ರ ಇದು 6 ಆದರೆ 7ನೇದು ಸೂರ್ಯ. ಸೂರ್ಯನಿಂದ ನಾನು ಕಲ್ತೆ. ಏನು ಕಲ್ತ್ರೆ? ಗುಣೈರ್ಗುಣಾನ್ ಉಪಾದತ್ತೆ ಯಥಾ ಕಾಲಂ ವಿಮುಂಚತಿ ನತೇಷು ಸಜ್ಜತೆ ಯೋಗಿ ಗೋಬಿರ್ಘಾ ಇವ ಗೋಪತಿ. ಸೂರ್ಯನಿಂದ ಕಲ್ತದ್ದನ್ನು ಹೇಳ್ತಾರೆ. ಸೂರ್ಯ ಇಲ್ಲಿರುವ ನೀರನ್ನ ತನ್ನ ಕಿರಣಗಳಿಂದ ಮೇಲೆ ಒಯ್ತಾನೆ. ಅದೇ ನೀರನ್ನ ಮೋಡಗಳ ಮಾಡಿ ಮತ್ತೆ ಭೂಮಿಗೆ ಸುರಿತಾನೆ. ತಾನಿಟ್ಕೊಳ್ಳೋದಿಲ್ಲ. ಕಿರಣಗಳಿಂದ ನೀರನ್ನ ಮೇಲೆ ಒಯ್ದು ಮತ್ತೆ ಅದನ್ನ ಭೂಮಿಗೆ ಕೊಡ್ತಾನಲ್ಲ ಹಾಗೆ. ವಸಂತ ಕಾಲ, ಗ್ರೀಷ್ಮ ಕಾಲದಲ್ಲಿ ಸೂರ್ಯ ಕಿರಣದಿಂದ ಒಯ್ತಾನೆ. ಹಾಗಾಗಿ ನೋಡಿ, ಬಿಸಿಲು ಹೆಚ್ಚಾಯಿತು ಅಂದ್ರೆ ಇವತ್ತು ಮಳೆ ಆಗಬಹುದು ಅಂತೀವಿ. ಬೇಸಿಗೆ ಕಾಲ ಆದಾಕ್ಷಣ ಮಳೆಗಾಲ, ಮಳೆಗಾಲ ಆದ ಮೇಲೆ ಚಳಿಗಾಲ. ಏನ್ ಲಿಂಕ್ ಇದೆ ಒಳಗೆ? ಬೇಸಿಗೆ ಕಾಲ ಆದಾಕ್ಷಣ ಯಾಕೆ ಮಳೆಗಾಲ ಅಂದ್ರೆ ಬಿಸಿಲು ಹೆಚ್ಚಾದರೆ ಸೂರ್ಯ ಕಿರಣಗಳ ಮೂಲಕ ಇಲ್ಲಿರುವ ನೀರನ್ನ ಮೇಲೆ ಒಯ್ದು ಮತ್ತೆ ಅದನ್ನು ಕೆಳಗೆ ಹಾಕ್ತಾನೆ. ಸರ್ಕಲ್ ಆಗ್ತಾ ಇರ್ತದೆ ಇದು. ಆದರೆ ತಾನು ಮಾತ್ರ ಅಂಟಿಕೊಳ್ಳೋದಿಲ್ಲ. ಹಾಗೆ ಅನಂತ ಜೀವರಾಶಿಗಳ ಒಳಗೆ ಬಿಂಬ ರೂಪದಿಂದ ಪರಮಾತ್ಮ ಇದ್ದಾನೆ. ಅವನೇ ಎಲ್ಲ ಕಾರ್ಯಗಳನ್ನ ಜೀವನಿಂದ ಮಾಡಿಸಿದರೂ ದೇವರು ಯಾವುದನ್ನ ಅಂಟಿಕೊಳ್ಳೋದಿಲ್ಲ. ಅದನ್ನ ಸೂರ್ಯನಿಂದ ನಾನು ಕಲಿತೆ. ದೇವರು ಬಿಂಬ, ಜೀವರೆಲ್ಲರೂ ಪ್ರತಿಬಿಂಬರು. ಪ್ರತಿಬಿಂಬರಾದ ಜೀವರಿಗೆ ಎಲ್ಲ ಹೇಳ್ತೇನೆ, ಕೂಡ್ತೇನೆ, ಮಲಗುತ್ತೇನೆ, ಮಾತಾಡ್ತೇನೆ, ಕೊಡ್ತೇನೆ, ತಗೊಳ್ತೇನೆ,
ಯಾವುದೇ ಚಟುವಟಿಕೆ ನಮ್ಮ ಶರೀರದಲ್ಲಿ ನಡೆಯಬೇಕು ಭಗವಂತನಿಂದ, ಅವನಿಗೆ ಲೇಪ ಇಲ್ಲ. ಇದು ಬಹಳ ವಿಚಿತ್ರವಾದದ್ದು. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿ ಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನ ಜ್ಞಾಯತೆ ಕ್ವಚಿತ್. ಒಬ್ಬ ವ್ಯಕ್ತಿ ಊಟಕ್ಕೆ ಕೂತಿದ್ದಾನೆ, ಒಂದು ಮೆಣಸಿನಕಾಯಿ ತಿಂತಾನೆ, ಜೋರಾಗಿ ಖಾರ ಹೊತ್ತು ಕಣ್ಣಲ್ಲಿ ನೀರು ಬರ್ತದೆ. ಆ ಮೆಣಸಿನಕಾಯಿ ತಿಂದಾಗ ದುಃಖ ಯಾರ್ಯಾರಿಗಾಗಬೇಕು? ದೇಹದಲ್ಲಿ ಜೀವನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ಆ ಮೆಣಸಿನಕಾಯಿ ತಿಂದದ್ದಕ್ಕೆ ಜೀವನಿಗೆ ದುಃಖ ಆಗುವಂತೆ ದೇವರಿಗೂ ಆಗಲಿ. ಒಳಗೆ ಇದ್ದಾನಲ್ಲ, ಬಿಂಬ ರೂಪದಿಂದ ಒಳಗಿದ್ದಾನಂದ ಮೇಲೆ ಜೀವನಿಗೆ ದುಃಖ ಆಗುವಂತೆ ಬಿಸಿ ಬಿಸಿಯಾದ ಪದಾರ್ಥ ತಿಂದಾಗ ನಾಲಿಗೆ ಸುಟ್ಟಿತು ಅಂತೀವಲ್ಲ, ಆ ದುಃಖ ದೇವರಿಗಾಗಲಿ ಇಲ್ಲ. ಯಾವ ಯಾವ ದುಃಖನೂ ಭಗವಂತನಿಗಿಲ್ಲ. ಯಾಕೆ ಇಲ್ಲ ಅಂದ್ರೆ ಇದು ನನ್ನದು ಅನ್ನುವ ಅಭಿಮಾನ ದೇವರಿಗಿಲ್ಲ. ಹಾಗಾಗಿ ಪರಮಾತ್ಮ ಜೀವನಿಂದ ಭಿನ್ನನಾಗಿ ಎಲ್ಲವೂ ಅವನಿಗೆ ತಾನೇ ಬಿಂಬ ರೂಪದಿಂದ ಮಾಡಿಸಿದರು, ತಾನು ಮಾತ್ರ ಅಂಟಿಕೊಳ್ಳೋದಿಲ್ಲ. ಇದನ್ನು ನಾನು ಸೂರ್ಯನಿಂದ ಕಲಿತೆ. ನೋಡಿ, ಮನುಷ್ಯ ಲೋಕದಿಂದ ಸೂರ್ಯ ಎಷ್ಟು ಎತ್ತರಕ್ಕಿದ್ದಾನೆ ಗೊತ್ತಾ? ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಈ 9 ಗ್ರಹಗಳು ಮನುಷ್ಯ ಲೋಕದಿಂದ ಎಷ್ಟೆಷ್ಟು ದೂರದಲ್ಲಿವೆ ಅಂತ ಪಂಚಮಸ್ಕಂದ ಭಾಗವತದಲ್ಲಿ ಬರ್ತದೆ. ಇವತ್ತಿನ ಸೈನ್ಸು ಭೂಮಿ ತಿರುಗುತ್ತದೆ ಅಂತಾರೆ. ನಮ್ಮ ವೇದವ್ಯಾಸ ಮತ್ತೆ ಭಾಗವತದಲ್ಲಿ ಬರೆದು ಬಿಟ್ಟಿದ್ದಾರೆ, ಭೂಮಿಯ ಸುತ್ತಲೂ ಗ್ರಹಗಳೆಲ್ಲ ತಿರುಗುತ್ತದೆ. ಆ ಗ್ರಹಗಳಿಗೆ 12 ರಾಶಿಗಳಲ್ಲಿ ಸಂಚಾರ ಮಾಡ್ತವೆ. ಒಂದು ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬರೋದಕ್ಕೆ ಇಷ್ಟು ಸಮಯ ಅಂತ ಪ್ರತ್ಯೇಕ, ಎಲ್ಲದು ಒಂದೇ ಅಲ್ಲ. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬರಲಿಕ್ಕೆ 1 ತಿಂಗಳು ಬೇಕು. ಅದನ್ನೇ ನಾವು ಸಂಕ್ರಮಣ ಅಂತ ಕರೆಯೋದು. ಪ್ರತಿ ತಿಂಗಳು ಸಂಕ್ರಮಣ ಆಗತ್ತೆ. ಮೇಷ ಸಂಕ್ರಮಣ, ವೃಷಭ ಸಂಕ್ರಮಣ, ಮಿಥುನ ಸಂಕ್ರಮಣ, ಕರ್ಕ ಸಂಕ್ರಮಣ, ಕನ್ಯಾ ಸಂಕ್ರಮಣ. ಆದರೆ ನಾವು ಆಚರಣೆ ಮಾಡೋದು 2. ಕರ್ಕ ಸಂಕ್ರಮಣ ಅಂದರೆ ಕರ್ಕ ರಾಶಿಯಲ್ಲಿ ಸೂರ್ಯನ ಸಂಚಾರವಾದರೆ ದಕ್ಷಿಣಾಯನ ಪ್ರಾರಂಭ, ಅದು ದೇವತೆಗಳಿಗೆ ರಾತ್ರಿ. ಸೂರ್ಯನ ಸಂಚಾರ ಮಕರ ರಾಶಿಯಲ್ಲಾದರೆ ಅದು ಉತ್ತರಾಯಣ. ಹಾಗಾಗಿ ನೋಡಿ, ದೇವತೆಗಳಿಗೆ ನಸಿಕಿನ ಜಾವ ಅನ್ನೋದಕ್ಕಾಗೇನೆ ಧನುರ್ಮಾಸದಲ್ಲಿ ನಸಿಕಿನ ಪೂಜೆ ಹೇಳಿದ್ದು. ಇಷ್ಟು ವ್ಯವಸ್ಥೆ ಹೇಳ್ತಾನೆ. ಬೆಳಗ್ಗೆ 6 ಗಂಟೆಗೆ ಸ್ನಾನ ಮಾಡಿ ಒಂದು ಕಾರೊಳಗೆ, ನಡ್ಕೋತ ಬೇಡ, ಒಂದು ಕಾರಲ್ಲಿ ಕೂತ್ಕೊಂಡು ಸಾಯಂಕಾಲ 6 ಗಂಟೆವರೆಗೆ ಎಷ್ಟು ಕಿಲೋಮೀಟರ್ ಓಡಾಡ್ಬೋದು ನೀವು? ನಾನ್ ಸ್ಟಾಪ್. ಡ್ರೈವಿಂಗ್ ನೀವೇ ಮಾಡಿ, ನಿಮ್ಮ ಡ್ರೈವರೇ ಮಾಡಲಿ. ಒಂದು ಕಾರಲ್ಲಿ ತುಂಬ ಪೆಟ್ರೋಲ್ ಹಾಕ್ಕೊಂಡು ಏನಿಲ್ಲ, ಬರೀ ಹೋಗ್ತಾ ಇರೋದಷ್ಟೇ. ಬೆಳಗ್ಗೆ 6ರಿಂದ ಸಾಯಂಕಾಲ 6ರವರೆಗೆ ಓಡಾಡಿ ಸಾಯಂಕಾಲ 6 ಗಂಟೆಗೆ ಮೀಟರ್ ನೋಡಿ ಎಷ್ಟು ಕಿಲೋಮೀಟರ್ ಆಗ್ಬೋದು ಹೇಳಿ? ನಾನ್ ಸ್ಟಾಪ್ ರನ್ನಿಂಗ್ ಮಾಡಿದರೆ 600, 700, 1000, 2000. ಹಾಂ, ಪರ್ ಅವರ್ 100 ಕಿಲೋಮೀಟರ್ ಇಟ್ಕೊಳ್ಳಿ. 12 ತಾಸಿಗೆ 12 ಅವರಿಗೆ ವಿಚಾರ ಮಾಡಿ. 1 ತಾಸಿಗೆ 1200 ಕಿಲೋಮೀಟರ್ ಒಂದು ಲೆಕ್ಕ ಹಿಡಿದರೆ ಒಂದು ದಿನದಲ್ಲಿ 1200 ಕಿಲೋಮೀಟರ್ ಹೋಗಬಹುದು. ಅದು ಕಾರಲ್ಲಿ ಓಡಾಡಿದರೆ. ಪ್ರತಿನಿತ್ಯ ಬೆಳಗ್ಗೆ 6:06 ಸೂರ್ಯನ ಉದಯ ಆಗತ್ತೆ, ಸಾಯಂಕಾಲ ಅಸ್ತ ಆಗತ್ತೆ. ಒಂದು ದಿನದಲ್ಲಿ ಸೂರ್ಯನು ತನ್ನ ರಥದಲ್ಲಿ ಕೂತು ಸಂಚಾರ ಮಾಡ್ತಾನೆ. ಎಷ್ಟು ಕಿಲೋಮೀಟರ್ ಹೋಗ್ತಾನೆ? 9,50,00,000 ಯೋಜನ ಹೋಗ್ತಾನೆ ಪರ್ ಡೇ. 9,50,00,000 ಯೋಜನ. ಒಂದು ಯೋಜನ ಅಂದ್ರೆ 1 ಮೈಲು. ಇವತ್ತಿನ ಲೆಕ್ಕದ ಪ್ರಕಾರ ಸೂರ್ಯೋದಯವಾದ ಮೇಲೆ ಸೂರ್ಯಾಸ್ತದ ಒಳಗೆ 9 ಕೋಟಿ ಯೋಜನ ಹೋಗ್ಲೇಬೇಕು ಸೂರ್ಯ. ಒಂದು ದಿನ ಅವನಿಗೆ ಬೇಸರಿಕೆ ಇಲ್ಲ. ಅವನ ದಿವಸ ಸಂಡೇ, ಎಲ್ಲರಿಗೆ ರಜಾ, ಅವನಿಗೆ ರಜಾ ಇಲ್ಲ. ಇದೇ ಹೇಳಿ, ಸಂಡೇ ಅಂತ ನಾವು 8 ಗಂಟೆವರೆಗೆ ಮಲಗ್ತೀವಿ, ಅವನು ಮಲಗಿದ್ದಾನ? ಸಂಧ್ಯಾ ವಂದನೆ ಮಾಡುವ ನಾವು 9ರವರೆಗೆ ಮಲಗಿದ್ರು, ಅವನು 6 ಗಂಟೆ ಉದಯ ಆಗಲೇಬೇಕು. ಏನ್ ಭಗವಂತನ ಸಾಮರ್ಥ್ಯ ನೋಡಿ. ಸೂರ್ಯ ಚಂದ್ರಲ್ಲಿ ಎಂಥ ಶಕ್ತಿಯನ್ನು ದೇವರಿಟ್ಟಿದ್ದಾನೆ. ಒಂದು ದಿನ ಬೇಜಾರ ಇಲ್ಲ, ಬೇಸರಿಕೆ ಇಲ್ಲ.
ಇಷ್ಟು ಓಡಾಡಿ ಬಂದಿದ್ದೇನೆ ಅಂತ ಶ್ರಮ ಇಲ್ಲ, ನಾಳೆ ಒಂದಿನ ರೆಸ್ಟ್ ಮಾಡ್ತೇನೆ ಅಂತಿಲ್ಲ. ನಮ್ಮ ಜೀವನಕ್ಕೆ ಸೂರ್ಯೋದಯ ಸೂರ್ಯಾಸ್ತ ಬರೀ ಕತ್ತಲೆ ಆಗತ್ತೆ ಬೆಳಕಾಗತ್ತೆ ಅನ್ನೋದಕ್ಕೆಲ್ಲ ಹೊಲದಲ್ಲಿ ರೈತರು ಧಾನ್ಯ ಬಿತ್ತಿದರೆ ಆ ಧಾನ್ಯ ಬೆಳೆಯೋದಕ್ಕೆ ಬರೀ ಗೊಬ್ಬರ ಇದ್ರೆ ನೀರಿದ್ರೆ ಸಾಲೋದಿಲ್ಲ, ಸೂರ್ಯನ ಕಿರಣಗಳು ಬೇಕು. ಬೇಕಾದ್ರೆ ನೋಡಿ, ಸೂರ್ಯನ ಬೆಳಕು ಬೀಳದೆ ಇದ್ದಲ್ಲಿ ಒಂದು ಗಿಡವನ್ನ ನಿಮ್ಮ ಬೆಡ್ರೂಮಲ್ಲಿ ಇಟ್ಕೊಂಡು ನೋಡಿ, ಬೆಳೆಯತ್ತದು. ತನ್ನ ಕಿರಣಗಳ ಮೂಲಕ ಸಸಿಗಳ ಬೆಳೆಯುವ ಹಾಗೆ ಮಾಡ್ತಾನೆ, ಗಿಡಗಳೆಲ್ಲ ಬೆಳೆಯುವ ಹಾಗೆ ಮಾಡ್ತಾನೆ, ಆ ಗಿಡಗಳಲ್ಲಿ ಹಣ್ಣು ಬರೋ ಹಾಗೆ ಮಾಡ್ತಾನೆ. ಹಾಗಾಗಿ ಸೂರ್ಯನಿಂದ ನಾನು ಇದನ್ನ ಕಲಿತೆ. ಬುದ್ಧಿ ಸಂಸ್ಥೇನ ವೇದೇನ ವೃಕ್ಷಸ್ಯ ಇವ ತದ್ಗತಃ ಲಕ್ಷ್ಯತೆ ಸ್ಥೂಲಮತಿಭಿಃ ಆತ್ಮಾ ಚಾಂಬುಸ್ಥಿತಾರ್ಕವತ್. ನೋಡಿ, ಒಂದು ಮರವನ್ನ ಗಿಡವನ್ನ ಮನೆಯಲ್ಲಿ ಹಚ್ಚಿದ್ದೇವೆ. ಗಿಡದ ಕೊಂಬೆಗೆ ನಾವು ನೀರು ಹಾಕ್ತೇವೆ. ನಾವು ಹಾಕಿದ್ದು ಗಿಡದ ಕೊಂಬೆಗೆ, ಮೇಲ್ಗಡೆ ಹಸಿರಾಗಿ ಎಲೆ ಇರ್ತದೆ, ಹಸಿರಾದ ಕೊಂಬೆಗಳು ಇರ್ತದೆ. ಅಲ್ಲಿವರೆಗೆ ನೀರು ಹಾಕಿದವರು ಯಾರು? ನಾವೇನು ಒಂದೊಂದು ಎಲೆಗೆ ನೀರು ಹಾಕಿಲ್ಲ, ಒಂದೊಂದು ಕೊಂಬೆಗೆ ಒಂದೊಂದು ಎಲೆಗೆ ನೀರು ಹಾಕಿದ್ದಲ್ಲ, ನಾವು ಹಾಕಿದ್ದು ಗಿಡದ ಬೇರಿಗೆ, ಅದರ ಬುಡಕ್ಕೆ ಹಾಕಿದ ನೀರು ಅದು ಮೇಲೆವರೆಗೆ ಹೋಗಿ ಕೊಂಬೆಗಳಿಗೆ, ಎಲೆಗಳಿಗೆ, ಹೂವಿಗೆ ಅಲ್ಲ, ಹಣ್ಣಿನೊಳಗೂ ಆ ನೀರು ಪ್ರವೇಶ ಮಾಡುತ್ತದೆ. ಇದು ಸೂರ್ಯನಿಂದ ಆಗುವಂತಹ ಕೆಲಸಗಳು. ವಿಶೇಷವಾಗಿ ನೋಡಿ, ಬೆಳಕಿದ್ದಾಗ ನಾವು ಮಾಡೋ ಕೆಲಸಗಳೇ ಬೇರೆ, ರಾತ್ರಿ ಮಾಡುವ ಕೆಲಸಗಳೇ ಬೇರೆ. ಪಾಠ, ಪ್ರವಚನ, ಯಜ್ಞ, ಜಪ, ಹೋಮ, ಹವನಗಳೆಲ್ಲ ಸೂರ್ಯ ಇದ್ದಾಗ ಮಾಡ್ತೇವೆ. ಇವತ್ತು ಜಗತ್ತಿನೊಳಗೆ ಧರ್ಮ ಕರ್ಮಗಳ ನಡಿಬೇಕು, ಅದು ಸೂರ್ಯೋದಯ ಬೆಳಕು ಇದ್ದಾಗ. ಪ್ರಾಯ ಇಡೀ ಜಗತ್ತಲ್ಲಿ ನೋಡಿ, ನನ್ನ ಮನೆಯಲ್ಲಿ ಕತ್ತಲಾಗಿದೆ ಅಂತ ನಾನು ದೀಪ ಹಚ್ಚಬೇಕು. ನನ್ನ ಮನೆಯಲ್ಲಿ ಹಚ್ಚಿದ ದೀಪ ಅದು ನನ್ನ ಮನೆಯಲ್ಲಿ ಬೆಳಕು ಕೊಡುತ್ತೆ ಹೊರತು ಪಕ್ಕದ ಮನೆಯಲ್ಲಿ ಬೆಳಕು ಕೊಡಲ್ಲ. ಮನೆಗೊಂದು ದೀಪ, ಮನೆಗೊಂದೊಂದು ಲೈಟು, ಹಾಗೆ ಮನೆಗೊಬ್ಬ ಸೂರ್ಯ ಇಲ್ಲ. ಬೆಂಗಳೂರಲ್ಲಿ ಸೂರ್ಯ ಬೇರೆ, ಮೈಸೂರಲ್ಲಿ ಸೂರ್ಯ ಬೇರೆ ಇಲ್ಲ, ಒಬ್ಬನೇ ಸೂರ್ಯ. ಅವನ ಉದಯ ಅಸ್ತಗಳಲ್ಲಿ ಕಿಂಚಿತ್ ವ್ಯತ್ಯಾಸ ಆಗತ್ತೆ. ಇಡೀ ವಿಶ್ವವನ್ನ, ಇಡೀ ಜಗತ್ತನ್ನ ಬೆಳಗುವ ಸೂರ್ಯನಿಂದ ನಾನು ಕಲ್ತದ್ದು. ತಾನು ಇಲ್ಲಿಂದ ನೀರನ್ನು ಒಯ್ದು ಮತ್ತೆ ಆ ನೀರನ್ನ ಇಲ್ಲಿ ಬಿಡುತ್ತಾನೆ, ಯಾವುದನ್ನೂ ಅಂಟಿಕೊಳ್ಳದೆ ಇರ್ತಾನೆ. ಹಾಗೆ ಮನುಷ್ಯ ಜೀವನ ಮಾಡಬೇಕನ್ನೋದನ್ನ ಸೂರ್ಯನಿಂದ ಕಲಿತೆ. 6, 7 ಆಯಿತು. ಅದಾದ ಮೇಲೆ 8ನೇ ಗುರು ಯಾರು ಅಂದ್ರೆ ಒಂದು ಪಾರಿವಾಳ, ಗಿಡದಲ್ಲಿ ಓಡಾಡುವ ಒಂದು ಪಾರಿವಾಳ. ಅದರಿಂದಲೂ ನಾನೊಂದು ಪಾಠವನ್ನ ಕಲಿತೆ. ಅಲ್ಲ ಸ್ವಾಮಿ, ಪಾರಿವಾಳ ಏನು ಪಾಠ ಕಲಿಸ್ತದೆ ನಿಮಗೆ? ಒಂದು ಕಥೆ ಹೇಳ್ತಾರೆ ಅವಧೂತರು, ಒಂದು ಪಾರಿವಾಳದ ಕಥೆ ಹೇಳ್ತಾರೆ. ಕಪೋತಃ ಕಶ್ಚಿದಾರಣ್ಯೆ ಕೃತ ನೀಡೌ ವನಸ್ಪತೌ ಕಪೋತ್ವಾ ಭಾರ್ಯಯಾ ಸಾರ್ಧಂ ಉವಾಸ ಕಥಿಚಿತ್ ಸಮಾಹ. ನೋಡು ರಾಜ, ಪಾರಿವಾಳದಿಂದ ನಾನು ಕಲ್ತದ್ದೇನು ಅಂದ್ರೆ, ಯಾರ ಮೇಲೆ ಸ್ನೇಹ ಪ್ರೀತಿ ಮಾಡಲಿ, ಅತಿಯಾದ ಸ್ನೇಹ, ಅತಿಯಾದ ಪ್ರೀತಿ ಯಾರ ಮೇಲೆ ಮಾಡಬಾರದು. ಅದು ಗಂಡ ಹೆಂಡತಿನೇ ಇರಲಿ, ಮಕ್ಕಳೇ ಇರಲಿ, ಅಣ್ಣ ತಮ್ಮನೇ ಇರಲಿ, ಪ್ರೀತಿ ಮಾಡ್ಲಿಕ್ಕೆ ಬೇರ್ತಿಲ್ಲ. ಅತಿಯಾದರೆ ಅತಿಯಾದ ಸಿಹಿನೂ ವಿಷ ಆಗತ್ತಂತಾರಲ್ಲ, ಅತಿ ಸ್ನೇಹ, ಅತಿಯಾದ ಪ್ರೀತಿ ಅದು ಎಷ್ಟು ಬಂಧಕ ಅನ್ನೋದಕ್ಕೆ ಪಾರಿವಾಳದ ಒಂದು ಕತೆ ಹೇಳ್ತೇನೆ ಅಂತ ಅವಧೂತರು ಕತೆ ಹೇಳ್ತಾರೆ. ಒಂದು ಗಿಡದಲ್ಲಿ 2 ಪಾರಿವಾಳ ಇತ್ತು, ಒಂದು ಗಂಡು ಒಂದು ಹೆಣ್ಣು. ಅವುಗಳಿಗೆ ಒಳ್ಳೆ ದಾಂಪತ್ಯ ಜೀವನ, ಉತ್ತಮವಾದ ಜೀವನವನ್ನು ಮಾಡ್ತಿದ್ದು. ಅವುಗಳಿಗೆ ವಿವಾಹನೂ ಆಗಿತ್ತು. ಪ್ರಾಯ ಈ ಮದುವೆ ಆಗೋದು ಕೇವಲ ಮನುಷ್ಯರಲ್ಲಿ ಅನ್ಕೊಂಡಿವಿ, ಇಲ್ಲ, ದಾಂಪತ್ಯ ಜೀವನ ಎಲ್ಲ ಪ್ರಾಣಿಗಳಲ್ಲಿದೆ. ಸಂತಾನ ಪಡೆಯುವ ಪದ್ಧತಿ ಎಲ್ಲ ಪ್ರಾಣಿಗಳಲ್ಲಿದೆ. ನಾಯಿಗಳಲ್ಲೂ ಅದೇ ಸಂಬಂಧ ಇರ್ತದೆ, ಹಲ್ಲಿಗಳಲ್ಲೂ ಹಾಗೆ ಇರ್ತದೆ, ಕಾಗೆಗಳಲ್ಲೂ ಹಾಗೆ ಇರ್ತದೆ. ಮನುಷ್ಯರು ಹೇಗೆ ಸಂತಾನವನ್ನು ಪಡಿತಾರೆ, ಹಾಗೇನೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಇನ್ನೊಂದರಿಂದ ಸಂತಾನ ಪಡೆಯೋದು. ಹಾಗಾಗಿ ಪಾರಿವಾಳಕ್ಕೆ ಒಂದು ಗಂಡು ಪಾರಿವಾಳ ಹೆಣ್ಣು ಪಾರಿವಾಳವನ್ನು ವಿವಾಹ ಮಾಡಿಕೊಂಡು ಒಂದು ಗಿಡದಲ್ಲಿ ಕೂಡು ಕಟ್ಟಿಕೊಂಡು ವಾಸ ಮಾಡುತ್ತಿತ್ತು. ಎಷ್ಟು ಪ್ರೀತಿ ಹೆಂಡತಿ ಮೇಲೆ ಮಾಡ್ತಿತ್ತು ಅಂದ್ರೆ, ಆ ಗಂಡು ಪಾರಿವಾಳ ತನ್ನ ಹೆಂಡತಿಗೆ ಹೇಳಬೇಕು, ನಿನಗೆ ಏನು ಬೇಕಾದದ್ದು ನಾನು ಕೊಡ್ತೇನೆ, ನೀನು ಈ ಗೂಡು ಬಿಟ್ಟು ಹೊರಗೆ ಮಾತ್ರ ಬರಬೇಡ.
ನೀನು ಇದ್ದಲ್ಲಿ ನಾನು ತಂದು ಕೊಡ್ತೇನೆ. ಅಷ್ಟು ಪ್ರೀತಿಯನ್ನ ಹೆಣ್ಣು ಪಾರಿವಾಳ ಮೇಲೆ ಮಾಡುತ್ತಿತ್ತಂತೆ. ಅತೀ ಸ್ನೇಹ ಮಾಡಬೇಕು. ಇನ್ನು ಮಕ್ಕಳಾಗಿರಲಿಲ್ಲ ಅವುಗಳಿಗೆ. ಏನಾಯಿತು? ಕಪೋತೌ ಸ್ನೇಹ ಗಣಿತೌ ಹೃದಯೌ ಗ್ರಹ ಧರ್ಮಿಣೌ ದೃಷ್ಟಿಂ ದೃಷ್ಟ್ವಾಂಗ ಸಂಗೇನ ಬುದ್ಧಿಂ ಬುದ್ಧ್ಯಾವಬಂಧತು. ಒಬ್ಬರ ಮೇಲೊಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ. ಗಂಡು ಪಾರಿವಾಳಕ್ಕೆ ಹೆಣ್ಣು ಪಾರಿವಾಳ ಮೇಲೆ ಪ್ರೀತಿ, ಹೆಣ್ಣು ಪಾರಿವಾಳಕ್ಕೆ ಗಂಡು ಪಾರಿವಾಳ ಮೇಲೆ ಪ್ರೀತಿ. ಎರಡು ಒಂದೇ ಕಡೆಗಿರಬೇಕು. ಏನೇ ಸುಖ ದುಃಖ ಬರಲಿ ಎರಡೂ ಹಂಚಿಕೊಳ್ತಿರ್ಬೇಕು. ಅಕಸ್ಮಾತ್ತಾಗಿ ಏನೋ ವಿಹಾರ ಮಾಡಿಕೊಂಡು ಬರೋದಾದ್ರೆ ಇಬ್ಬರು ಕೂಡ ಹೋಗಿ ಬರಬೇಕು. ಕಷ್ಟ ಪಡೋದಿದ್ರೆ ಆ ಗಂಡು ಪಾರಿವಾಳ ಒಂದೇ ಪಡಬೇಕು. ಅಷ್ಟು ಪ್ರೀತಿಯಿಂದ ಹೆಂಡತಿಯನ್ನು ನೋಡ್ಕೊಳ್ತಾ ಇತ್ತು. ಅನೇಕ ವರ್ಷಗಳಾದ ಮೇಲೆ ಹೆಣ್ಣು ಪಾರಿವಾಳ ಗರ್ಭಿಣಿಯಾಯಿತು. ತುಂಬ ವರ್ಷಗಳ ನಂತರದಲ್ಲಿ ತನ್ನ ಹೆಂಡತಿ ಗರ್ಭಿಣಿಯಾಗ್ತಾಳೆ. ಆ ಹೆಣ್ಣು ಪಾರಿವಾಳ ಗರ್ಭಿಣಿಯಾದ ಮೇಲೆ ಗಂಡು ಪಾರಿವಾಳ ತನ್ನ ಹೆಂಡತಿಗೆ ಹೇಳ್ತದೆ, ನೋಡು, ಇವತ್ತಿನಿಂದ ನೀನು ಏನು ಕೆಲಸ ಮಾಡಬೇಡ. ನಿನ್ನ ರಕ್ಷಣೆಯಲ್ಲ, ನಿನ್ನಲ್ಲೊಳಗಿರುವ ಇಬ್ಬರು ಮಕ್ಕಳ ರಕ್ಷಣೆ ಮಾಡಬೇಕು. ಆಹಾರಕ್ಕೆ ನಾನೇ ಹೋಗಿ ತರ್ತೇನೆ ಅಂದ್ರೆ ಚೀಲಲ್ಲೆಲ್ಲ ಬಾಯಲ್ಲಿ ಹಿಡ್ಕೊಂಡು ಬರಬೇಕದು. ಒಂದು ಸಲ ಹೋದರೆ ಒಂದು ಕಾಳು ತರಬೇಕು, ಎರಡನೇ ಸಲ ಮತ್ತೆ ಹೋಗಬೇಕು. ಮನೆಯಲ್ಲಿ 4 ಜನರಿಗೆ 4 ಕಾಳು, 4 ಸಲ ಓಡಾಡ ಬರಬೇಕದು. ಒಂದೇ ಸಲ ಬ್ಯಾಗ್ ತಗೊಂಡೋಗಿ ಸೌತೆಕಾಯಿ, ಹೀರಿಕಾಯಿ, ಕೊತ್ತಂಬರಿ, ಮೆಣಸಿನಕಾಯಿ ಎಲ್ಲ ಮಾರ್ಕೆಟ್ ಬಂದ್ ಬಂದಂಗಲ್ಲ. ಪ್ರತಿನಿತ್ಯದಲ್ಲಿ ತನ್ನ ಹೆಂಡತಿಗೆ ಆಹಾರವನ್ನು ತಂದು ಕೊಟ್ಟು ಕೆಲವು ದಿನಗಳಾದ ಮೇಲೆ ಆ ಹೆಣ್ಣು ಪಾರಿವಾಳ 2 ತತ್ತಿಗಳನ್ನು ಇಟ್ಟಿತು. ಏನು ಸಂತೋಷ ಇದಕ್ಕೆ! ಕಪೋತಿ ಪ್ರಥಮಂ ಗರ್ಭಂ ಗೃಹ್ಣತಿ ಕಾಲ ಆಗತೆ. 2 ತತ್ತಿಗಳು ಅದನ್ನು ಒಡೆದು 2 ಮಗುವಾಗಿವೆ, ಸಣ್ಣ ಪಾರಿವಾಳಗಳು, ಮರಿಗಳು. ಏನು ಪ್ರೀತಿ ನೋಡಿ! ನಾವೆಲ್ಲ ನಮ್ಮ ಮಕ್ಕಳ ಮೇಲೆ ಹೇಗೆ ಪ್ರೀತಿ ಮಾಡ್ತೇವೋ ಹಾಗೆ ಆ ಗಂಡು ಪಾರಿವಾಳ ಹೆಣ್ಣು ಪಾರಿವಾಳ ಮೇಲೆ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ ಪ್ರೀತಿ ಮಾಡುತ್ತದೆ. ಅವುಗಳಿಗಾಗಿ ಹಗಲೂ ರಾತ್ರಿ ಶ್ರಮ ಪಡುತ್ತದೆ. ಎಲ್ಲೆಲ್ಲೂ ಓಡಾಡುತ್ತದೆ, ಏನು ಸಿಕ್ಕಿದ್ದು ತರ್ತದೆ. ವಿಚಿತ್ರ ಅಂದರೆ ಒಂದು ಮಾತು ಮರಿಬೇಡಿ, ಈ ಗಿಡಗಳಲ್ಲಿ ಗುಬ್ಬಿಗಳು ಗೂಡು ಕಟ್ಟಿರ್ತಾವಲ್ಲ, ನೋಡಿದ್ದೀರ ಒಂದ್ಸಲಾದರೂ? ನನ್ನ ಹತ್ರ ಇತ್ತು ಮನೆಯಲ್ಲಿ, ಒಬ್ಬರು ತಂದು ಕೊಟ್ಟಿದ್ರು, ಹೊಲದಲ್ಲಿ ಕಟ್ಟಿದ್ದು. ಸಿಮೆಂಟ್ ಇಲ್ಲ, ಉಸುಕಿಲ್ಲ. 20 ವರ್ಷದ ಇಂಜಿನಿಯರ್ಗಳು ಓದಿದ್ದು ಯಾರಿಲ್ಲ ಅಲ್ಲಿ ಮನೆ ಕಟ್ಟೋದಕ್ಕೆ. ಕೇವಲ ಆ ಗುಬ್ಬಿಗಳು ತಮ್ಮ ಬಾಯಿಯಿಂದ ಒಂದೊಂದು ಕಡ್ಡಿಗಳನ್ನು ತಂದು ಮನೆ ಕಟ್ತವೆ. ಎಷ್ಟೇ ಜೋರಾಗಿ ಮಳೆಯಾಗಲಿ ಸೋರೋದಿಲ್ಲ. ಏನು ಜ್ಞಾನರಿ ಆ ಪಾರಿವಾಳ ಕೊಟ್ಟ ದೇವರು! ವರ್ಷ 20 ವರ್ಷ ಆದರೆ ಸಣ್ಣಾಗಿ ಸೋರೋದಕ್ಕೆ ಶುರುವಾಗತ್ತೆ ನಮ್ಮ ಮನೆಗಳು. ಒಂದು ಬಾರಿ ನೋಡಿ, ಆ ಗುಬ್ಬಿಗಳು ಗೂಡು ಕಟ್ಟಿದರೆ ಕೇವಲ ಕಡ್ಡಿಗಳಿಂದ, ಹುಲ್ಲಿನಿಂದ ಕಟ್ಟಿರ್ತವೆ. ಹೀಗೆ ಕೈ ಹಾಕಿದರೆ ಹೀಗೊಳಗೆ ಹೋಗ್ಬೇಕು, ಆಮೇಲೆ ಹೀಗೆ ಅಲ್ಲಿರ್ತವೆ ಅವು. ಎಷ್ಟು ಜ್ಞಾನವನ್ನ, ಎಷ್ಟು ತಿಳುವಳಿಕೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಪ್ರತಿನಿತ್ಯದಲ್ಲಿ ತನ್ನ 2 ಮಕ್ಕಳಿಗೆ, ಹೆಂಡತಿಗೆ ಆಹಾರವನ್ನು ತಂತ ಒಂದು ದಿನ ಏನಾಯಿತು? ಏಕದಾ ಜಗ್ದು ತಾಸಾನಾಂ ಅಶನಾರ್ಥಂ ಕುಟುಂಬಿನೌ. ಒಂದು ದಿನ ಈ ಹೆಣ್ಣು ಪಾರಿವಾಳ ತನ್ನ ಗಂಡನಿಗೆ ಮಾತಾಡ್ತದೆ, ಯಾವತ್ತು ನಮಗೆ ಮಕ್ಕಳಾಗಿದ್ದಾರೆ ಅವತ್ತಿನಿಂದ ಒಬ್ಬನೇ ಒದ್ದಾಡ್ತಿದ್ದೆ. ಈ ಮಕ್ಕಳಿಗೋಸ್ಕರ ನಾನು ನಿನ್ನ ಜೊತೆಗೆ ಬರ್ತೇನೆ. ನೀನು 2 ಕಾಳು ನಿನ್ನ ಬಾಯಿಯಲ್ಲಿ ತಗೊಂಡು ಬರ್ತೀನಿ, ನಾನು 2 ಕಾಳು ತರ್ತೇನೆ. ನಮ್ಮಿಬ್ಬರ ಜೊತೆಗೆ ಆ 2 ಮಕ್ಕಳು ಹೊಟ್ಟೆ ತುಂಬಬೇಕು. ಒಬ್ಬನೇ ಶ್ರಮ ಪಡಬೇಡ ಅಂತ ಹೆಣ್ಣು ಪಾರಿವಾಳ ಹೇಳ್ತದೆ. ಬೇಡ, ನೀನು ಬರಬೇಡ. ನೀನು ಬಂದರೆ ಮಕ್ಕಳನ್ನು ನೋಡ್ಕೊಳ್ಳೋರು ಯಾರು? ನೀನಿಲ್ಲೇ ಇರು, ನಾನು ಹೋಗಿ ತರ್ತೇನೆ. ಇಷ್ಟು ಇವರು ಮಾತಾಡುವಾಗ ಒಬ್ಬ ಬೇಟೆಗಾರ ಆ ಯಾವ ಗಿಡದಲ್ಲಿ ಪಾರಿವಾಳ ಇವೆ ಅಲ್ಲಿ ಕೆಳಗಡೆ ಒಂದು ಜಾಲ ಹಾಕಿದ. ಜಾಲ ಹಾಕಿ ಕೆಲವು ಧಾನ್ಯಗಳನ್ನು ಉದುರಿಸಿದ್ದಾನೆ. ಮಾತಾಡ್ತಾ ಹೆಣ್ಣು ಪಾರಿವಾಳ ಕೆಳಗೆ ನೋಡಿತು. ಗಿಡದಿಂದ ಕೆಳಗೆ ನೋಡಿ ಗಂಡನಿಗನ್ನತ್ತೆ, ನಮಗೆ ಹೊಟ್ಟೆಗೆ ಬೇಕಲ್ಲ, ಅಷ್ಟು ದೂರ ಯಾಕೆ ಹೋಗ್ತೀನಿ? ನೋಡಿ, ಇಲ್ಲೇ ಇದೆ, ಬೇಕಾದಷ್ಟು ಧಾನ್ಯಗಳು ಹಾಕಿದ್ದಾರೆ, ಇದನ್ನು ತಿಂದು ಬದುಕಬಹುದಲ್ಲ ಅಂತ ಹೆಣ್ಣು ಪಾರಿವಾಳ ಹೇಳಿದರೆ ಗಂಡು ಪಾರಿವಾಳ ಬೇಡ ಅನ್ನತ್ತೆ. ಇಲ್ಲಿ ಧಾನ್ಯಗಳಿಂದ ಯಾರೋ ಒಬ್ಬರು ಸೋಂಕು ಹಾಕಿದ್ದಾರೆ ನಮಗೆ. ನೋಡಿ ಎಷ್ಟು ಜ್ಞಾನ ಇತ್ತದಕ್ಕೆ. ಕಷ್ಟಪಡದೆ ಕೇವಲ ಕೂತಲ್ಲಿ ಊಟ ಮಾಡಿದರೆ ಜೀರ್ಣ ಆಗಲ್ಲ, ದುಡಿದು ತಿನ್ನಬೇಕು. ಈ ಕಾಳುಗಳಿಗೆ ನೀನು ಆಸೆ ಪಡಬೇಡ, ನಾನು ದೂರ ಹೋಗಿ ತರ್ತೇನೆ ಅಂತ ಹೆಂಡತಿಗೆ ಹೇಳಿ
ಆ ಪಾರಿವಾಳ ದೂರಕ್ಕೆ ಹೋಗಿದೆ ಧಾನ್ಯಗಳ ತರಬೇಕು ಅಂತ. ಆದರೆ ಹೆಣ್ಣು ಪಾರಿವಾಳಕ್ಕೆ ಕೆಳಗಡೆ ಬಿದ್ದ ಧಾನ್ಯಗಳನ್ನು ನೋಡಿ ಆಸೆ. ಎಷ್ಟೊತ್ತಾದರೂ ತನ್ನ ಗಂಡ ಇನ್ನೂ ಬಂದಿಲ್ಲ, ಮಕ್ಕಳು ಹಸಿದಿವೆ, ಕೆಳಗಿದ್ದ ಧಾನ್ಯಗಳನ್ನು ಹಾಕಬೇಕು ಅಂತ ಆ ಪಾರಿವಾಳ ಗಿಡದಿಂದ ಕೆಳಗೆ ಬಂದಿದೆ. ಅದು ಇನ್ನೂ 2 ಧಾನ್ಯ ತಗೊಳ್ಬೇಕು, ಇವನು ಚಾಲ ಎಳೆದು ಬಿಡುತ್ತಾನೆ, ಒಳಗೆ ಸಿಕ್ಕು ಬಿದ್ದಿದೆ. ಜೋರಾಗಿ ಒದರುತ್ತಿದೆ ಪಾರಿವಾಳ. ಬೇಟೆಗಾರ ಆ ಪಾರಿವಾಳಕ್ಕೆ ಜಾಲ ಹಾಕಿ ಎಳೆದು ಬಿಟ್ಟಿದ್ದಾನೆ. 2 ಮರಿಗಳಂತೂ ಸಣ್ಣದಿತ್ತು, ಅದನ್ನು ಜಾಲಕ್ಕೆ ಹಾಕಿಕೊಂಡ. ದೂರದಿಂದ ಧಾನ್ಯಗಳನ್ನು ತಂದು ತನ್ನ ಮನೆಯಲ್ಲಿ ಗೂಡಿನಲ್ಲಿ ಹೋಗಿ ನೋಡುತ್ತದೆ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಹುಡುಕ್ತಾ ಗಂಡು ಪಾರಿವಾಳ ಕೆಳಗೆ ನೋಡಿದರೆ ಆ ಜಾಲದಲ್ಲಿ ಬಿದ್ದಿವೆ, ಬೇಡನ ಜಾಲದಲ್ಲಿ. ಗಂಡು ಪಾರಿವಾಳ ಆಳುತ್ತದೆ, ನಾನು ಹೇಳಿದೆ ನನ್ನ ಹೆಂಡತಿಗೆ ಇಲ್ಲಿನ ಧಾನ್ಯ ಬೇಡ ಅಂತ. ನನ್ನ ಮಾತು ಕೇಳದೆ ಧಾನ್ಯದ ಆಸೆಗೆ ಬಲಿ ಬಿದ್ದು ಬಲಿಯಲ್ಲಿ ಬಂಧಿತಳಾಗಿದ್ದಾಳೆ. ಅಳತಾ ಕೂಡುತ್ತದೆ. ಹೆಂಡತಿ ಮಕ್ಕಳು ಬಲಿಯಲ್ಲಿ ಬಿದ್ದಿದ್ದಾರೆ ಅಂತ ಅಳತಾ ಮೈ ಮರೆತು ಬಿಡುತ್ತದೆ. ಅದೇ ನೋಡಿ ಈ ಬೇಟೆಗಾರ ಅದಕ್ಕೂ ಒಂದು ಬಾಣ ಹೊಡೆದು ಒಳಗಾಕಿಬಿಟ್ಟ. ಈ ಕಥೆಯನ್ನ ಅವಧೂತರು ಯದುರಾಜನಿಗೆ ಹೇಳ್ತಾರೆ. ಇದರಿಂದ ನಾನು ಕಲ್ತದ್ದೇನು ಅಂದರೆ, ಆ ಗಂಡು ಪಾರಿವಾಳ ಅತಿಯಾದ ಸ್ನೇಹ ಮಾಡಿದ್ದಕ್ಕೆ ತಾನೂ ಬಂಧನದಲ್ಲಿ ಬಿತ್ತು, ತನ್ನ ಮಕ್ಕಳನ್ನು ಬಂಧನದಲ್ಲಿ ಹಾಕಿತು. ಹಾಗೆ ಅತಿಯಾದ ಸ್ನೇಹ, ಅತಿಯಾದ ಪ್ರೀತಿ ಯಾರ ಮೇಲೆ ಬೇಡ. ಇದರರ್ಥ ದ್ವೇಷ ಮಾಡುವಂತಿಲ್ಲ, ಎಲ್ಲರ ಮೇಲೆ ಪ್ರೀತಿ ಮಾಡಿ. ಅತಿ ಸರ್ವತ್ರ ವರ್ಜಯೇ. ಯಾಕಂದ್ರೆ ಅತಿಯಾದ ಪ್ರೀತಿ, ಅತಿಯಾದ ಸಿಟ್ಟು ಅದು ಒಂದಿಲ್ಲ ಒಂದು ದಿನ ನಮಗೆ ಘಾತಕ್ಕೆ ಕಾರಣ. ಏವಂ ಕುಟುಂಬ ವೃತ್ತಾಂತ್ಮ ದ್ವಂದ್ವ ರಾಮಃ ಪತತ್ರಿವತ್. ಅಲ್ಲಿ ಹೇಗೆ ಗಂಡು ಹೆಣ್ಣು 2 ಪಾರಿವಾಳವು, ಹಾಗೆ ನಮ್ಮ ಜೀವನದಲ್ಲಿ ಹೆಂಡತಿ ಗಂಡ ಇವರು 2 ಪಾರಿವಾಳಗಳು. ಅಲ್ಲಿ ಒಬ್ಬ ಬೇಟೆಗಾರ ಜಾಲ ಹಾಕಿದ್ದಾನೆ, ಇಲ್ಲಿಯೂ ಒಬ್ಬ ಬೇಟೆಗಾರ ಇದ್ದಾನೆ, ಅವನೇ ಪರಮಾತ್ಮ. ಇಲ್ಲೊಂದು ಜಾಲ ಹಾಕಿದ್ದಾನೆ. ಆ ಬೇಟೆಗಾರ ಧಾನ್ಯಗಳನ್ನು ಹಾಕಿದ್ನಲ್ಲ, ಕಾಳುಗಳನ್ನ, ಹಾಗೆ ಈ ಬೇಟೆಗಾರನು ಹಾಕಿದ್ದಾನೆ ಕಾಳುಗಳು. ಯಾವುದು? ಟಿವಿ ನೋಡೋದು, ಮಲಗೋದು, ಏಳೋದು, ಓಡಾಡೋದು, ತಿರುಗಾಡೋದು, ಹರಟೆ ಹೊಡೆಯೋದು, ಆಟ ಆಡೋದು, ಇವೇ ಕಾಳುಗಳಿದ್ದ ಹಾಗೆ. ಅವುಗಳನ್ನು ತಗೋಬೇಕು ಅಂತ ಹೋಗ್ತೀವಿ, ಜಾಲ ಎಳೆದು ಬಿಡುತ್ತಾರೆ. ಸೃಷ್ಟಿಕರ್ತೃವಾದ ಭಗವಂತನ ಜಾಲದಲ್ಲಿ ಬೀಳ್ತೇವೆ. ಇದನ್ನ ಪಾರಿವಾಳದಿಂದ ನಾನು ಕಲಿತೆ. ಅತಿಯಾದ ಸ್ನೇಹ ಯಾರ ಮೇಲೆ ಬೇಡ. ಎಷ್ಟಾಯ್ತು? ಎಂಟಾಯ್ತು. 9ನೇ ಗುರು ಯಾರು? 9ನೇ ಗುರು ಬಹಳ ಸುಂದರವಾಗಿ ಇಡೀ ಪ್ರಪಂಚದೊಳಗೆ ಎಲ್ಲರೂ ತಿಳ್ಕೊಳ್ಬೇಕಾದದ್ದು. ಪ್ರಾಯ 9ನೇ ಗುರು ಯದುರಾಜನಿಗೆಲ್ಲ ನಮಗೆ ನಿಮಗೆ ಸಂಬಂಧ ಇಟ್ಕೊಂಡ ಹೇಳ್ತಾರೆ. ಒಂದು ಅಜಗರ ಸರ್ಪ ನನಗೆ ಗುರು ಅಂತಾರೆ. ಅಜಗರ ಹಾವು, ಅದರಿಂದ ನಾನೊಂದು ಪಾಠವನ್ನ ಕಲಿತೆ. ಸುಖಮೈಂದ್ರಿಯ ಕಂ ರಾಜನ್ ಸ್ವರ್ಗೇ ನರಕರೇವ ದೇಹಿನಾಂ ಯದ್ಯತಾ ದುಃಖಂ ತಸ್ಮಾನ್ನೈಚ್ಛೇತ ತದ್ಬುಧಃ. ನೋಡು ರಾಜ, ಮನುಷ್ಯನಿಗೆ ತನ್ನ ಇಂದ್ರಿಯಗಳ ಪ್ರೀತಿಗಾಗಿ ಏನೇನೋ ಕಾರ್ಯ ಮಾಡ್ತಾನೆ, ಯಾರ್ಯಾರೋ ಹತ್ರ ಕೈ ಚಾಚಿ ಬೇಡ್ತಾನೆ. ಅಲ್ಪ ಸುಖಕ್ಕಾಗಿ ಯಾರ್ಯಾರ ಹತ್ರ ಹೋಗಿ ಕೈ ಚಾಚಿ ಬೇಡೋದನ್ನ ಮಾಡ್ತಾನೆ. ಸರ್ವಥ ಹಾಗೆ ಮಾಡಬಾರದು. ನಮ್ಮ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ದೇವರು ಕೊಡ್ತಾನೆ. ಯಾಕೆ ಇನ್ನೊಬ್ಬರ ಹತ್ರ ಬೇಡ್ತೀನಿ ನೀನು? ಮಾಗೃದ ಕಸ್ಯ ಸಿದ್ಧನಂ. ಅದನ್ನು ಅಜಗರದಿಂದ ಕಲಿತೆ ಅಂತಾರೆ. ನೋಡಿ, ಈ ಹಾವುಗಳು ತಾವಿರೋದಕ್ಕೆ ಮನೆ ಕಟ್ಕೊಳ್ಳೋದಿಲ್ಲ, ಎಂದೂ ಕಟ್ಕೊಳ್ಳೋದಿಲ್ಲ. ಇರುವೆಗಳು ಎಲ್ಲಿ ಮನೆ ಕಟ್ಕೊಂಡಿರ್ತಾವ ಹೋಗಿಬಿಡ್ತಾವ ಒಳಗೆ. ಶ್ರಮಪಟ್ಟು ಮನೆ ಕಟ್ಟೋದು ಇರುವೆಗಳು, ಅದರಲ್ಲಿ ತಾನು ಹೋಗಿ ವಾಸ ಮಾಡ್ತವೆ. ಅದರರ್ಥ ಅಜಗರ ಸರ್ಪದಂತೆ ಯಾರೋ ಕಟ್ಟಿದ ಮನೆಯಲ್ಲಿ ನಾವಿರೋದು ಅಂತ ಅರ್ಥ ಅಲ್ಲ. ಮತ್ತೆ ಇರುವೆಗಳು ಮಾಡಿದ ಮನೆಯಲ್ಲಿ ಅಜಗರ ಸರ್ಪ ಹೋಗೋ ಹಾಗೆ ಮನೆ ಕಟ್ಟೋದಕ್ಕೇನೆ ಇಡೀ ಆಯುಷ್ಯ ಕಳಿಬಾರದು. ಅದನ್ನ ಅಜಗರ ಸರ್ಪದಿಂದ ಕಲಿತೆ ಅಂತ. ಸೈಡ್ ತಗೊಳ್ಳಿಕ್ 60 ವರ್ಷ,
ಆಮೇಲೆ ಮನೆ ಕಟ್ಟೋದಕ್ಕೊಂದು 40, ಯಾರಿಗೆ ಗೊತ್ತು? ಈ ಕಡೆ ವಾಸ್ತುಶಾಂತಿ, ಆ ಕಡೆ ಉದಕ್ ಶಾಂತಿ. ವಾಸ್ತುಶಾಂತಿ ಬಂದವರೆಲ್ಲ ವೈಕುಂಠ ಸಮಾರಾಧನೆ ಬರ್ರಿ ಅಂತ ಕರೆದು ಹೋಗಬೇಕು. ಮನೆ ಕಟ್ಟೋದಲ್ಲ, ಎಷ್ಟು ವರ್ಷ ಮನೆಯಲ್ಲಿ ಇರ್ತೇವೆ ನಾವು ಅನ್ನೋದು ಮಹತ್ವದ್ದು. ಅಲ್ಪ ಸುಖಕ್ಕಾಗಿ ತನ್ನ ಸಾಧನೆಯನ್ನು ಮನುಷ್ಯ ಬಿಡಬಾರದು. ಅದನ್ನು ನಾನು ಅಜಗರ ಸರ್ಪದಿಂದ ಕಲಿತೆ. ಆಗ ಯದುರಾಜ ಕೇಳ್ತಾನೆ, ಅಲ್ಲ ಸ್ವಾಮಿ, ಅಜಗರ ಸರ್ಪದಿಂದ ಯಾರತ್ರ ಬೇಡಬಾರದು, ಯಾರನ್ನು ಕೈ ಚಾಚಬಾರದು, ದೇವರು ಎಷ್ಟು ಕೊಡ್ತಾನೆ ಅಷ್ಟರಲ್ಲಿ ಇರಬೇಕು ಅಂದ್ರಿ, ನಮ್ಮ ದೇಹ ನಡಿಬೇಕಲ್ಲ, ನಿತ್ಯದ ಕೆಲಸ ನಡೆಯೋದು ಬೇಡವಾ? ನಾವು ಕೆಲಸ ಮಾಡೋದು ಹೊರತು ಹಣ ಇಲ್ಲ ಅಂದ್ರೆ ಊಟ ಇಲ್ಲ. ಏನೂ ಕೆಲಸ ಮಾಡದೆ ಮನೆಯಲ್ಲಿ ಕೂತ್ಕೊಂಡು ಯಾಕ್ರಿ ಕೆಲಸಕ್ಕೆ ಹೋಗಲ್ವಾ? ಅಯ್ಯೋ, ನಮ್ಮ ಹೊಟ್ಟೆ ಜವಾಬ್ದಾರಿ ದೇವರಿಗೆ, ದೇವರು ಕೊಡ್ತಾನೆ, ನಾನೇ ಕೆಲಸಕ್ಕೆ ಹೋಗ್ಬೇಕು. ಆಚಾರ್ಯ ಭಾಗವತದಲ್ಲಿ ಹೇಳಿಬಿಟ್ಟಿದ್ದಾರೆ, ಎಲ್ಲರ ಹೊಟ್ಟೆ ಜವಾಬ್ದಾರಿ ದೇವರಿಗೆ. ಹಾಗಾದರೆ ನಾನು ಏನೂ ಕೆಲಸ ಮಾಡದೆ ಮನೆಯಲ್ಲಿ ಕೂತ್ಕೊಳ್ತೇನೆ, ಆಫೀಸ್ಗೆ ಹೋಗಲ್ಲ, ಕೆಲಸಕ್ಕೆ ಹೋಗಲ್ಲ, ಹಾಗಾದ್ರೆ ದೇವರು ಕೊಡ್ಲಿ ನನಗೆ? ಯದುರಾಜನಿಗೆ ಅವಧೂತರಂತಾರೆ, ನೀನು ಕೆಲಸ ಬಿಟ್ಟು ಮನೆಯಲ್ಲಿ ಕೂತ್ರೆ ಕೊಡ್ತಾನೆ ಅಂತ ಹೇಳಿಲ್ಲ. ನೀನು ಕೆಲಸವನ್ನ ಬಿಟ್ಟು, ಬೇರೆ ಯಾವ ಕೆಲಸ ಬಿಟ್ಟು ದೇವರಿಗಾಗಿ ನೀನು ಪಾಠ ಪ್ರವಚನ ಮಾಡು, ಆಗ ನಿನ್ನ ಹೊಟ್ಟೆ ನಿಶ್ಚಿತ ತುಂಬುತ್ತಾನೆ ದೇವರು. ಅದಕ್ಕೆ ಒಂದು ದೃಷ್ಟಾಂತವನ್ನ ಕೊಡ್ತಾರೆ. ಗ್ರಾಸಂ ವಿಸೃಷ್ಟಂ ವಿಷ್ಟೇನ ಮಹಾಂತಂ ಸ್ತೋಕಮೇವ ಚ ಯದೃಚ್ಛಯೈವಾಪತಿತಂ ಗ್ರಸೇತ್ ಅಜಗರೋ ಯಥಾ. ಅಜಗರ ಸರ್ಪ ಒಂದು ಕಡೆಗೆ ಬಿದ್ದಿರ್ತದೆ. ಆಹಾರಕ್ಕಾಗಿ ಯಾರ ಮನೆಗೆ ಹೋಗಲ್ಲ, ಯಾರಿಗೆ ಹೋಗಿ ಭಿಕ್ಷೆ ಬೇಡಲ್ಲ. ತಾನು ಬಿದ್ದಲ್ಲಿ ಏನು ಸಿಗತ್ತೋ, ಯದೃಚ್ಛೆಯಿಂದ ಏನು ಸಿಗತ್ತೋ ಅದನ್ನ ತಿಂದು ಬದುಕ್ತದೆ. ಅಲ್ಲ, ಅಜಗರ ಸರ್ಪಕ್ಕೆ ಒಂದು ದಿನ ಸಿಗಲಿಲ್ಲ ಉಪವಾಸ ಇರ್ತದೆ, 2ನೇ ದಿನ ಸಿಗಲಿಲ್ಲ ಉಪವಾಸ ಇರ್ತದೆ, 1 ವಾರ ಆಹಾರ ಸಿಗಲಿಲ್ಲ ಅಂದ್ರೂ ಅಜಗರ ಸರ್ಪ ಉಪವಾಸ ಇರ್ತದೆ. ಅದು ಸಿಕ್ಕಾಗ ತಿಂತದೆ. ಹಾಗೆ ನಮಗೆ ನಿಮ್ಗೆ ಸಾಧ್ಯ ಇದೆಯಾ? ಎಂದು ಆಹಾರ ತಾನಾಗಿ ದೊರಕುತ್ತದೆ ಅವತ್ತು ತಿನ್ನಬೇಕು. ಅಲ್ಲಿವರೆಗೆ ಆಹಾರಕ್ಕಾಗಿ ಸಂಪಾದನೆ ಮಾಡಬಾರದು ಅಂತ ಅಂದುಬಿಟ್ರಿ ಅಂದ್ರೆ ತಾನಾಗಿ ಸಿಗೋದು ಯಾವಾಗ? ಅಲ್ಲಿವರೆಗೆ ಇರಬೇಕಲ್ಲ ಇವನು. 8 ದಿನ ಆದ ಮೇಲೆ, 9 ದಿನ ಆದ ಮೇಲೆ, 10ನೇ ದಿನ ತಾನಾಗಿ ಆಹಾರ ಸಿಗತ್ತೆ ಅಂದ್ರೆ ಆ 10 ದಿನಗಳವರೆಗೆ ದೇಹ ನಿರ್ವಹಣೆ ಹಂಗೆ ನಡೆಯೋದು. ಅಲ್ಲಿವರೆಗೆ ಬದುಕಬೇಕಲ್ಲ. ಅಂದ್ರೆ ಅದಕ್ಕಾಗಿ ನೀನು ಭಿಕ್ಷೆ ಬೇಡು. ಅವತ್ತಿನ ಹೊಟ್ಟೆಗಾಗಿ ಅವತ್ತು ಒಂದು ದಿನ. ಹಿಂದೆಲ್ಲ ಈ ಮಾಧುಕರಿ ಅಂತ ಬೇಡ್ತಿದ್ರು, ಮಧುಕರ ವೃತ್ತಿ ಅಂತ. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ತಮ್ಮ ಅನೇಕ ಮಾಡಿ ಗೃಹಸ್ಥರ ಮನೆಗೆ ಹೋಗಬೇಕು, 2 ಭಗಸಿ ಮಾಡಬೇಕು. ಅವತ್ತು ಅವರು ಮಾಡಿದ ಅಡಿಗೆಯನ್ನು ಕೊಡಬೇಕು. ಅದು ಎಷ್ಟು ಕೊಡ್ತಾರೋ ಅಷ್ಟು ತಿನ್ನಬೇಕು. ನಾಳೆಗೋಸ್ಕರ ಬೇಡ. ನಾಳೆಗೆ ಹೇಗೆ ಇವತ್ತು ಹೇಗೆ ಕೊಟ್ಟಿದ್ದಾನೋ ಹಾಗೆ ನಾಳೆನೂ ದೇವರು ಕೊಡ್ತಾನೆ. ನಾಳೆಗೆ ಇರಲಿ ಅಂತ ಇಟ್ಟುಕೊಳ್ಳದೆ ಇವತ್ತು ಗಳಿಸಿದ್ದನ್ನ ಇವತ್ತೇ ತಿಂದು ತನ್ನ ಜೀವನವನ್ನ ಅಜಗರ ಸರ್ಪ ಹೇಗೆ ಮಾಡತ್ತಲ್ಲ ಹಾಗೆ ನಾನು ಮಾಡಬೇಕು ಅಂತ ಅದರಿಂದ ಕಲಿತೆ. ತುಂಬಾ ಕಷ್ಟ ಇದು, ಎಲ್ಲರಿಗಾಗಲ್ಲ. ಓಜೋಬಹ ಓಜಸ್ಸಹೋಬಲಯುತಂ ಬಿಭ್ರೇತ ಸ್ನೇಹಮರ್ಕಜಂ ಶಯಾನೋ ವೀತ ನಿದ್ರಸ್ಯ ನೇಹೇಂದ್ರಿಯದಯಾನಪಿ. ಅಜಗರ ಸರ್ಪದಿಂದ ಕೇವಲ ಇದರ ಅರ್ಥ ಏನು? ಅದು ಬಿದ್ದಲ್ಲೇ ಬಿದ್ದಿರ್ತದೆ, ನಾವು ಕೆಲಸ ಮಾಡದೆ ಬಿದ್ದಲ್ಲೇ ಬೀರೋದು ಅಂತ ಅರ್ಥವಲ್ಲ. ಯಾವುದಕ್ಕೆ ಶ್ರಮ ಪಡಬೇಕು, ಯಾವುದು ಅನಾಯಾಸ ಸಿಗುತ್ತದೆ ಅದಕ್ಕೆ ಯಾಕೆ ಶ್ರಮ ಪಡಬೇಕು ಹೇಳಿ? ನಮ್ದೆಲ್ಲ ಹಾಗೆ ಆಗಿದೆ. ಹುಲ್ಲು ಬರಲಿ ಅಂತ ಯಾವ ರೈತನೂ ಬಿತ್ತೋದಿಲ್ಲ. ಹಾಗೆ ನಮ್ಮ ಜೀವನಕ್ಕೆ ಬೇಕಾಗುವ ಸುಖ ನಾವು ಬೇಡದೆ ದೇವರು ಕೊಡ್ತಾನೆ. ಯಾಕೆ ಅದಕ್ಕೆ ಪ್ರಯತ್ನ ಮಾಡಬೇಕು? ಇಷ್ಟು ಜನ ಇಲ್ಲಿ ಕೂತಿದ್ದೇವೆ, ಅಥವಾ ಇಡೀ ಜಗತ್ತು ತಿರುಗಾಡ ಬನ್ನಿ, ದುಃಖ ಬರಲಿ ಅಂತ ಒಬ್ಬರಾದ್ರೂ ಪ್ರವಚನಕ್ಕೆ ಹೋದದ್ದು, ಪಾಠಕ್ಕೆ ಹೋಗೋದು, ಪ್ರದಕ್ಷಿಣೆ ಹಾಕಿದ್ದೀಯಾ? ಯಾಕ್ರಿ ಪ್ರದಕ್ಷಿಣೆ ಹಾಕ್ತಿದ್ರಲ್ಲಿ? ಇನ್ನು ಸ್ವಲ್ಪ ದುಃಖ ಬರಲಿ ಅಂತ ಹಾಕ್ತಿದ್ದೀವಿ ಅಂತ. ದುಃಖ ಬರಲಿ ಅಂತ ಯಾರೂ ಕೇಳಿದ್ದಿಲ್ಲ, ಆದ್ರೂ ಬರೋದು ಬಿಟ್ಟಿದೆಯಾ? ಕೇಳದೆ ಬೇಡದೆ ದುಃಖ ಬರೋ ಹಾಗೆ ಬೇಡದೆ ಸುಖನೂ ಬರ್ತದೆ. ಆ ಸುಖಕ್ಕಾಗಿ ಯಾಕಯ್ಯ ದೇವರ ಹತ್ರ ಕೈ ಚಾಸ್ತಿ ನೀನು? ಲೌಕಿಕ ಸುಖಕ್ಕಾಗಿ ದೇವರ ಹತ್ರ ಯಾಚನೆ ಮಾಡಬೇಡ. ಯಾವಾಗ ಕೊಡಬೇಕು, ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅದನ್ನು ಕೊಡ್ತಾನೆ. ಅದನ್ನು ಅಜಗರ ಸರ್ಪದಿಂದ ಕಲಿತೆ. ಇದು 9ನೇ ಗುರು. 10ನೇ ಗುರು ಸಮುದ್ರ.
ಎಲ್ಲ ನದಿಗಳು ನೀರು ಬಂದು ಸೇರ್ತವೆ ಸಮುದ್ರದಲ್ಲಿ. ನದಿಗಳಿಗೆ ರಾಜ. ಸಮುದ್ರದಿಂದಲೂ ಒಂದು ಗುಣ ಕಲ್ತೆ. ಏನ್ ಕಲ್ತ್ರಿ? ಮುನಿಹಿ ಪ್ರಸನ್ನ ಗಂಭೀರ ದುರ್ವಿಗಾಹ್ಯೋ ದುರತ್ಯಯ ಅನಂತ ಸಾರೋ ಹ್ಯಕ್ಷೋಭ್ಯ ಸ್ಥಿಮಿತೋದರಿವಾರಣವಃ. ಸಮುದ್ರದಿಂದ ನಾನು ಕಲ್ತದ್ದೇನು ಅಂದ್ರೆ, ಯಾರ ಬೈದರೆ ದುಃಖ ಮಾಡ್ಕೋಬಾರದು, ಯಾರ ಹೊಗಳಿದ್ರೆ ಹಿಗ್ಗಬಾರದು. ಹಿಗ್ಗೋದು ಕುಗ್ಗೋದು ಇದು ಇರಬಾರದು. ಏಕಪ್ರಕಾರವಾಗಿ ಮನುಷ್ಯ ಇರಬೇಕು. ಸಮುದ್ರದಿಂದ ಕಲ್ತೆ. ಮಳೆಗಾಲದಲ್ಲಿ ಎಲ್ಲ ನದಿಗಳ ನೀರು ಸಮುದ್ರಕ್ಕೆ ಸೇರತ್ತೆ. ಸಮುದ್ರ ದೊಡ್ಡದಾಗಲ್ಲ, ಇದ್ದಷ್ಟೇ ಇರ್ತದೆ. ಬೇಸಿಗೆಯಲ್ಲಿ ಏನು ನೀರು ಒಣಗಿದ್ರೂ ಸಮುದ್ರದ ನೀರು ಕಡಿಮೆ ಆಗಲ್ಲ. ವೃದ್ಧಿ ರಾಸ ಎರಡೂ ಸಮುದ್ರಕ್ಕಿಲ್ಲ. ಹಾಗಾಗಿ ಸಮುದ್ರದಂತೆ ಏಕಪ್ರಕಾರವಾಗಿ, ಅತ್ಯಂತ ಸ್ಥಿತವಾಗಿ, ಗಂಭೀರವಾಗಿ. ರಾಮಾಯಣದಲ್ಲಿ ರಾಮನನ್ನ ಅನೇಕ ಕಡೆಗೆ ಸಮುದ್ರ ಇವ ಗಾಂಭೀರ್ಯ, ಸಮುದ್ರ ದೃಷ್ಟಾಂತ ಕೊಡ್ತಾರೆ. ಎಲ್ಲ ನದಿಗಳ ನೀರು ಬಂದು ಸೇರಿದರೂ ವೃದ್ಧಿ ರಾಸಗಳು ಇಲ್ಲದೆ ಏಕಪ್ರಕಾರವಾಗಿ ಇರೋ ಹಾಗೆ ಸುಖ ಬಂದಾಗ ಹಿಗ್ಗೋದು, ದುಃಖ ಬಂದಾಗ ಕುಗ್ಗೋದು ಮಾಡಬಾರದು. ಏಕಪ್ರಕಾರವಾಗಿರಬೇಕು. ಅದನ್ನು ನಾನು ಸಮುದ್ರದಿಂದ ಕಲಿತೆ. 10 11ನೇ ಗುರು ಯಾರು? ಅದನ್ನು ಹೇಳ್ತಾರೆ ಪತಂಗ ಅಂತ ಹುಳ. ಪತಂಗ ಹುಳ ಅಂದ್ರೆ ಈ ರಾತ್ರಿ ಹೊತ್ತು ದೀಪ ಹಚ್ಚಿದಾಗ ದೀಪ ಸುತ್ತಲೂ ಓಡಾಡ್ತಿರ್ತದಲ್ಲ, ಇಲ್ಲಿ ಗೊತ್ತಾಗಲ್ಲ. ಹಳ್ಳಿ ಊರುಗಳಲ್ಲಿ ಲೈಟ್ ಹೋದಾಗ ದೀಪ ಹಚ್ಚಿರ್ತಾರೆ, ಅದರ ಸುತ್ತಲೂ ಓಡಾಡ್ತಿರ್ತದೆ ಪತಂಗ. ಅದು ನನಗೆ ಗುರು ಅಂತಾರೆ. ಅದರಿಂದ ಏನ್ ಪಾಠ ಕಲ್ತ್ರಿ? ದೃಷ್ಟ್ಯಾ ಸ್ತ್ರಿಯಂ ದೇವ ಮಾಯಾಂ ತದ್ಭಾವೈರಚಿತೇಂದ್ರಿಯ ಪ್ರಲೋಭಿತಃ ತಮಸ್ಯಂಧೆ ಪತತ್ಯಂಧೆ ತಮಸ್ಯಗ್ನಂ ಪತಂಗವತ್. ಈ ಪತಂಗ ಹುಳ ದೀಪ ಸುತ್ತಲೂ ಓಡಾಡ್ತಿರ್ತದೆ. ಅದೇನು ಅನ್ಕೊಂಡಿರ್ತದೆ? ಇದು ದೀಪ ಅಂದ್ರೆ ಆಟದ ವಸ್ತು ಅಂತ ತಿಳ್ಕೊಂಡಿರ್ತದೆ. 1-2 ರೌಂಡ್ ಹೊಡಿತದೆ. 3ನೇ ರೌಂಡು ದೀಪದ ಮೇಲೆ ಕೂತ್ಕೊಂಡು ದಗ 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 ಉರಿದು ಸುಟ್ಟು ಬೂದಿಯಾಗತ್ತೆ. ಹಾಗೆ ಯಾವ ಪದಾರ್ಥದಿಂದ ಸುಖವಾಗತ್ತೆ ಅಂತ ನಾವು ಅದರ ಸುತ್ತಲೂ ಓಡಾಡ್ತೇವೆ, ಅದೇ ಪದಾರ್ಥದಿಂದ ಕೊನೆಗೆ ಒಂದಿನ ದುಃಖ ಇದೆ, ಮರ್ತು ಬಿಡ್ತಾನೆ. ಊಟದಿಂದ ಆನಂದ ಕೆಲವರಿಗೆ, ನಿದ್ದೆಯಿಂದ ಆನಂದ ಕೆಲವರಿಗೆ, ಶಾಪಿಂಗ್ ಹೋದರೆ ಆನಂದ ಕೆಲವರಿಗೆ, ವಿಚಿತ್ರವಾದ ಆನಂದ ಪ್ರಪಂಚದಲ್ಲಿ. ಆದರೆ ಯಾವುದರಿಂದ ಆನಂದ ಆಗತ್ತೆ ಅಂತ ತಿಳಿದಿದ್ದಾನೆ, ಇದೇ ಭ್ರಮ. ಪತಂಗ ಹುಳದಂತೆ ತಾನೇ ಕಂಡ ವಿಷಯ ಪದಾರ್ಥಗಳಲ್ಲಿ ಮಗ್ನನಾಗಿ ಮೋಹಿತನಾಗಿ ಅದರಿಂದ ಸುಟ್ಟು ಬೂದಿಯಾಗ್ತಾನೆ. ಅದನ್ನು ನಾನು ಪತಂಗ ಹುಳದಿಂದ ಕಲಿತೆ. ಹಾಗಾದ್ರೆ ಇದರಿಂದ ಏನು ಗೊತ್ತಾಗತ್ತೆ? ಇಲ್ಲಿ ನೋಡಿ, ದೃಷ್ಟ್ವಾ ಸ್ತ್ರೀಯಂ ದೇವ ಮಾಯ, ದೀಪದ ಸುತ್ತಲೂ ಓಡಾಡುವ ಆ ಹುಳ ದೀಪಕ್ಕೆ ಸುಟ್ಟುಕೊಂಡು ಸಾಯುವಂತೆ. ಇಲ್ಲಿ ದೀಪ ಯಾರು? ತನ್ನ ಹೆಂಡತಿ, ಒಟ್ಟಿಗೆ ಸ್ತ್ರೀ. ಹೆಣ್ಣು ಎಂಬ ದೀಪದ ಸುತ್ತಲೂ ಓಡಾಡಿ ಇವನು ಸುಟ್ಟು ಬೂದಿಯಾಗ್ತಾನೆ ಅಂತಿದ್ದಾರೆ. ಮೇಲ್ನೋಟಕ್ಕೆ ಏನನ್ನಿಸ್ತದೆ? ಹಾಗಾದ್ರೆ ಮದುವೆ ಮಾಡ್ಕೊಳ್ಬಾರದ? ತನ್ನ ಹೆಂಡತಿಯನ್ನು ತಾನು ನೋಡೋದಾಗಲಿ ಮಾತಾಡಿಸೋದಾಗಲಿ ತಪ್ಪ ಅಂತ ಅಂದ್ರೆ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಬರೀತಾರೆ, ಇಲ್ಲಿ ಹೇಳಿದ್ದು ಉತ್ತಮ ಸ್ತ್ರೀಯರ ಅಪೇಕ್ಷೆ ಪಟ್ರೆ, ತನ್ನ ಹೆಂಡತಿಯನ್ನು ಅಪೇಕ್ಷೆ ಪಟ್ರಲ್ಲ. ಮಹತಾಂ ವನಿತಾ ಕಾಮಃ ಪತತ್ಯಂದೇ ತಮಸ್ಯಲಂ. ತನಗಿಂತಲೂ ಉತ್ತಮರಾದ ದೇವತೆಗಳ, ಋಷಿಗಳ, ಗುರುಗಳ ಹೆಂಡತಿಯನ್ನ ಕಾಮದೃಷ್ಟಿಯಿಂದ ಅಪೇಕ್ಷೆ ಪಟ್ರೆ ಆ ವ್ಯಕ್ತಿ ತಮಸ್ಸಿನಲ್ಲಿ, ಅಂಧನ್ ತಮಸ್ಸಿನಲ್ಲಿ ಬೀಳ್ತಾನೆ. ಹೇಗೆ? ಪತಂಗ ಹುಳದಂತೆ. ಅದನ್ನ ನಾನು ಪತಂಗ ಹುಳದಿಂದ ಕಲಿತೆ. 11 ಆಯ್ತು. ಇದಾದ ಮೇಲೆ 12ನೇ ಗುರು ನನಗೆ ಪಾಠವನ್ನು ಹೇಳಿದ ಗುರು ಅಂದರೆ ಜೇನು ಹುಳ ಅಂತಾರೆ. ಜೇನು ಹುಳದಿಂದಲೂ ಒಂದು ಪಾಠವನ್ನು ಕಲಿತೆ. ನೋಡಿ, ಇಡೀ ಪ್ರಪಂಚದೊಳಗೆ ಜೇನು ಹುಳದಿಂದ ಬರೀ ಅವಧೂತರಲ್ಲ, ನಾವು ನೀವು ಕಲಿಬೇಕಾದದ್ದಿದೆ. ಶ್ರಾದ್ದ ಮಾಡುವಾಗ ಮಧುವಾತಾರ ತಾಯತೆ ಅಂದಾಕ್ಷಣ ಬಾಟ್ಲಿಯೊಳಗಿರುವ ಜೇನುತುಪ್ಪ ನಿಮ್ಮ ಎಲೆಗೆ ಬಡಿಸಿ ಬಿಡ್ತಾರೆ. ವಿಚಾರ ಮಾಡಿ, ಈ ಸ್ಪೂನ್ ಇದೆಯಲ್ಲ, ನೀವು ಹಾಕೊಳ್ತಿರಲ್ಲ ಔಷಧ ಹಾಕೊಳ್ಳೋದು, 1 ಸ್ಪೂನು ಜೇನುತುಪ್ಪ ರೆಡಿ ಮಾಡೋದ್ರೊಳಗೆ 1 ಜೇನು ಹುಳದ ಇಡೀ ಆಯುಷ್ಯ ಇಡತ್ತಂತ. 1 ಹುಳ ತನ್ನ ಇಡೀ ಆಯುಷ್ಯದೊಳಗೆ ಎಲ್ಲ ಹೂಗಳಿಂದ ಮಕರಂದ ತಂದ್ರೆ 1 ಚಮಚ, 1/4 ಚಮಚ.
1/4 ಚಮಚ ಜೇನುತುಪ್ಪ ಸಂಗ್ರಹ ಮಾಡೋದ್ರೊಳಗೆ 1 ಜೇನುಹುಳದ ಆಯುಷ್ಯ ಮುಗಿತು. ಅದಕ್ಕಿಂತ ಹೆಚ್ಚಿಗೆ ಅದಕ್ಕೆ ಸಂಪಾದನೆ ಮಾಡಲಿಕ್ಕಾಗಲ್ಲ. ಜೇನುತುಪ್ಪ ಎಲ್ಲಿಂದ ಬರ್ತದೆ? ಜೇನು ಹುಳಗಳು ಎಲ್ಲಿಂದ ತರ್ತವೆ? ಹೂವಿನಿಂದ ಅಲ್ವಾ? ಸರಿ, ಹಾಗಾದರೆ 1-2 kg ಹೂವು ಕೊಡ್ತೇನೆ, ಒಂದು ಏನು ಮಿಕ್ಸಿಗೆ ಹಾಕ್ತಿರೋ, ಹಿಂಡ್ತಿರೋ, ರುಬ್ತಿರೋ, 1 ಬಾಟ್ಲಿ ಜೇನುತುಪ್ಪ ಮಾಡಿ ನಾಳೆ ತಗೊಂಡ್ಬನ್ನಿ. ಆ ಹೂವಿನಲ್ಲಿ ಜೇನುತುಪ್ಪ ಎಲ್ಲಿದೆ ಅಂತ ನಮಗೆ ನಿಮಗೆ ಹುಡುಕಾಡಿದ್ರೆ ಕೆಳಗೆ ಮೇಲೆ ಹಿಂದೆ ಮುಂದೆ ಆ ಹುಳಕ್ಕೆ ಮಾತ್ರ ಗೊತ್ತು. ಇಷ್ಟು ವಿಚಿತ್ರ ಅಂದ್ರೆ, ಒಂದು ಹೂವಿನಲ್ಲಿದ್ದ ಆ ಮಕರಂದವನ್ನ ಜೇನುಹುಳ ಹೀರಬೇಕಾದರೆ ಅದರಲ್ಲಿ ಇರುವ ಎಲ್ಲ ಮಕರಂದ ಹೀರೋದಿಲ್ಲ. ಯಾಕಂದ್ರೆ ಮರುಕ್ಷಣದಲ್ಲಿ ಹೂವು ಬಾಡಿ ಬಿಡುತ್ತದೆ. ಆ ಹೂವು ಬಾಡಬಾರದು ಅಂದ್ರೆ ಅದರಲ್ಲಿ ಸ್ವಲ್ಪ ಇಡಬೇಕು. ಸ್ವಲ್ಪ ಮಾತ್ರ ಜೇನುತುಪ್ಪವನ್ನು ತಗೊಳ್ಳುತ್ತದೆ. ಇದರಿಂದ ನಾನು 2 ಕಲಿತೆ ಅಂತಾರೆ. ಜೇನುಹುಳಗಳಿಂದ ಆ ಜೇನುಹುಳಗಳು ಎಲ್ಲ ಹೂವಿನ ಮೇಲೆ ಹೋಗುತ್ತೆ. ಅದಕ್ಕೆ ಮಲ್ಲಿಗೆ ಹೂವು, ಜಾಜಿ, ಸಂಪಿಗೆ ಮಾತ್ರ, ಪಾರಿಜಾತ ಕಂಡ್ರೆ ದ್ವೇಷ ಇದೆ, ಸಿಟ್ಟಿದೆ ಇಲ್ಲ. ಜೇನುಹುಳಕ್ಕೆ ಈ ಹೂ ಬೇಕು ಆ ಹೂ ಬೇಡ ಅಂತ ಇಲ್ಲ. ಎಲ್ಲ ಹೂವಿನ ಮೇಲಿನ ಮಕರಂದ ತರುವಂತೆ ಎಲ್ಲಾ ಗ್ರಂಥಗಳ ಅಧ್ಯಯನ ಮಾಡಿರಬೇಕು. ಇದನ್ನು ಜೇನುಹುಳದಿಂದ ಕಲಿತೆ. ಸ್ವಲ್ಪ ಮಹಾಭಾರತ ಓದಿ, ರಾಮಾಯಣ ಓದಿ, ಹರಿವಂಶನು ಓದಿ, ಪುರಾಣಗಳ ಓದಿ, ಸರ್ವಮೂಲ ಓದಿ, ಬ್ರಹ್ಮಸೂತ್ರ ಓದಿ, ಎಲ್ಲನೂ ಅಧ್ಯಯನ ಮಾಡಿರಬೇಕು. ಎಲ್ಲ ಹೂಗಳಿಂದ ಮಕರಂದವನ್ನ ತರುವಂತೆ ಎಲ್ಲಾ ಗ್ರಂಥಗಳ ಅಧ್ಯಯನ ಜೀವನದಲ್ಲಿ 1 ಬಾರಿಯಾದರೂ ಕೇಳಿರಬೇಕು. ಇದು 1 ನಾನು ಜೇನುಹುಳದಿಂದ ಕಲಿತೆ. 2ನೇ ಅಂತ ಹೇಳ್ತಾರೆ, ಜೇನುಹುಳದಿಂದ ಕಲ್ತದ್ದು. ಆ ಜೇನುಹುಳ ಏನು ವಿಷ್ಣು ತೀರ್ಥರು ಒಂದು ಗ್ರಂಥದಲ್ಲಿ ಹೇಳ್ತಾರೆ, ಎಷ್ಟು ಕಷ್ಟಪಡ್ತವೆ ಗೊತ್ತಾ ಜೇನುಹುಳಗಳು. ಮೊದಲು ಹೂವಿನಲ್ಲಿದ್ದ ಮಕರಂದ ತಗೊಳ್ತವೆ, ಅದನ್ನು ಉಗುಳ್ತವೆ. ಒಂದು ಕಡೆಗೆ ಯಾವುದೋ ಗಿಡದಲ್ಲೋ ಗೋಡೆಗೆ ಒಂದು ಗೂಡು ಕಟ್ತವೆ. ಅದರಲ್ಲಿ ತಮ್ಮ ಹುಳಗಳೆಲ್ಲವೂ ಜೇನುತುಪ್ಪ ಹಾಕ್ತವೆ. ಒಂದಲ್ಲ, 1 ಚಮಚ ಜೇನುತುಪ್ಪ ರೆಡಿಯಾಗಬೇಕಾದರೆ 1 ಜೇನು ಹುಳ, ಅದರ ಹೆಂಡತಿ, ಅದರ ಮಗ, ಅದರ ಬಂಧು ಎಲ್ಲರೂ ಸೇರಿರಬೇಕಲ್ಲಿ. ಎಷ್ಟು ಹುಳಗಳಿರ್ತವೆ ನೋಡಿದ್ದೀರಲ್ಲ. ಇಡೀ ಆಯುಷ್ಯ 1 ಚಮಚ ಜೇನುತುಪ್ಪ ರೆಡಿ ಮಾಡಲಿಕ್ಕೆ 100,000 ಹೂವಿನ ಮೇಲಿನ ಮಕರಂದ ತಂದು 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 ಒಂದು ಕಡೆಗೆ ಸಂಗ್ರಹ ಮಾಡ್ತವೆ. 1 ಹನಿ ಜೇನುತುಪ್ಪ ಹುಳುಗಳು ಕುಡಿಯೋದಿಲ್ಲ, ಸಂಗ್ರಹ ಮಾಡಿ ಇಡ್ತವೆ. ನಮ್ಮಂಥವರು ಹೋಗಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಹುಳುಗಳನ್ನೆಲ್ಲ ಓಡಿಸಿ ಅಲ್ಲಿರುವ ಜೇನುತುಪ್ಪವನ್ನು ಇನ್ಯಾರೋ ಒಯ್ದು ಬಿಡ್ತಾರೆ. ಇದರಿಂದ ನಾನು ಕಲ್ತದ್ದು, ಕೇವಲ ಸಂಪಾದನೆ ಮಾಡಿ ಇಡಬಾರದು. ಸಂಪಾದನೆ ಮಾಡಿ ಬ್ಯಾಂಕ್ ಒಳಗೆ ಬರೀ ಇಡ್ತಾ ಹೋಗೋದಷ್ಟೇ. ಅದರ ಖರ್ಚು ತಾನೂ ಮಾಡ್ಕೊಳ್ಳಿಲ್ಲ, ಬಂಧು ಬಾಂಧವರಿಗಿಲ್ಲ, ತೀರ್ಥಯಾತ್ರೆಗಿಲ್ಲ, ಪ್ರದಕ್ಷಿಣ ದೇವರಿಗಿಲ್ಲ ಅಂತಾದರೆ, ಕೇವಲ ಗಳಿಸಿ ಇಟ್ಟದ್ದಾದರೆ, ಸಂಪಾದನೆ ಮಾಡಿದ ಜೇನುತುಪ್ಪ ತಾವು ತಿನ್ನದೆ ಕೇವಲ ಸಂಪಾದನೆ ಮಾಡಿದರೆ ಅದು 3ನೇಯವನು ತಿಂದು ಹೋಗ್ತಾನಲ್ಲ. ಹಾಗೆ ಜೇನುಹುಳದಿಂದ ನಾನು ಕಲ್ತದ್ದು, ನಾನು ಸಂಪಾದನೆ ಮಾಡಿದ್ದನ್ನು ನಾವೇ ಅದನ್ನು ಖರ್ಚು ಮಾಡಬೇಕು. ಇಟ್ಟರೆ ಅದು 3ನೇಯವರ ಪಾಲಾಗಿ ಹೋಗುತ್ತೆ. ಬಹಳ ಮಹತ್ವದ ಒಂದು ಮಾತನ್ನ ಹೇಳ್ತಾರೆ. ಜೇನುಹುಳ ಸ್ತೋಕಂ ಸ್ತೋಕಂ ಗ್ರಸೇದ್ಗ್ರಾಸಂ ದೇಹೇ ವರ್ತೇತ ಯಾವತ. ಇಡೀ ಪ್ರಪಂಚದೊಳಗೇನೆ ಎಷ್ಟು ವಿಚಿತ್ರ ನೋಡಿ. ಜೇನುತುಪ್ಪ ಅಂದ್ರೆ ಅದೇನು ಗೊತ್ತಾ? ಜೇನುಹುಳಗಳು ಮಾಡಿದ ವಾಂತಿಯದು. ಅಲ್ಲಿದ್ದ ಮಕರಂದ ತಂದು ಅದನ್ನು ಉಗುಳುತ್ತವೆ. ಜೇನು ಹುಳಗಳು ಉಗುಳಿದ್ದು ಅದು ವಾಂತೆ ಮಾಡಿದ್ದು ನಾವೆಲ್ಲ ಅಭಿಷೇಕಕ್ಕೆ ಬಳಸ್ತೀವಿ. ನಮ್ಮಲ್ಲಿ ಕೆಲವು ವಸ್ತುಗಳು ಮಡಿಗೆ ಬರ್ತವೆ, ಎಂಜಲು ಯಾವಾಗಲೂ ಮಡಿಗೆ ಬರಲ್ಲ. ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ವಮನಂ ಶವ ಕರ್ಪಟಂ ಕಾಕವಿಷ್ಟ ಸಮುದ್ಭೂತಂ ಪಂಚೈತೆ ಪಾವನ ಸ್ಮೃತಾ. ಉಚ್ಚಿಷ್ಟ ಅಂದ್ರೆ ಎಂಜಲು, ನಿರ್ಮಾಲ್ಯ ಶಿವ ನಿರ್ಮಾಲ್ಯ ರುದ್ರದೇವರ ನಿರ್ಮಾಲ್ಯ, 3ನೇದ್ದು ವಮನ ಅಂದ್ರೆ ವಾಂತಿ, ಶವಕರ್ಪಟ ಹೆಣದ ಬಟ್ಟೆ, ಕಾಗೆಗಳ ಹೊಲಸು. ಇದು 5 ಬಹಳ ಪವಿತ್ರ ಅಂತಾರೆ. ಅವ್ರು ಹೆಣದ ಬಟ್ಟೆ ಏನು ಪವಿತ್ರ ಅಂದ್ರೆ, ಉಚ್ಚಿಷ್ಟ ಅಂದ್ರೆ ಕರು ಕುಡಿದ ಹಾಲು. ಕರುವಿನ ಎಂಜಲ ಇದ್ರೆ ಹಾಲು ಮಡಿಗೆ ಬರೋದು.
ಕರು ಬಿಡದ ಹೊರತು ಹಾಲು ಹಿಂಡಿದ್ರೆ ಅಭಿಷೇಕಕ್ಕೂ ಬರಲ್ಲ, ನೈವೇದ್ಯಕ್ಕೂ ಬರಲ್ಲ. ಅದು ಉಚ್ಚಿಷ್ಟಂ. ಶಿವ ನಿರ್ಮಾಲ್ಯಂ ಅಂದ್ರೆ ಗಂಗೆ. ರುದ್ರದೇವರ ಜಟೆಯ ಮೇಲೆ ಇರುವ ಗಂಗೆ ಶಿವ ನಿರ್ಮಾಲ್ಯ, ಅದು ರುದ್ರದೇವರ ನಿರ್ಮಾಲ್ಯವಾದರೂ ಪರಮ ಪವಿತ್ರ, ಜಗತ್ತನ್ನು ಪವಿತ್ರ ಮಾಡ್ತಾಳೆ. ಮೂರನೇದ್ದು ವಮನ, ವಾಂತಿ ಅಂದ್ರೆ ಜೇನುತುಪ್ಪ. ಶವಕರ್ಪಟ ಅಂದ್ರೆ ರೇಷ್ಮೆ ವಸ್ತ್ರ, ರೇಷ್ಮೆ ಹುಳಗಳನ್ನೆಲ್ಲ ಕೊಂದು ಅದರ ದಾರಗಳಿಂದ ಶವಕರ್ಪಟ, ಹೆಣೆಯ ಬಟ್ಟೆ, ಹಣದ ಬಟ್ಟೆ, ರೇಷ್ಮೆ ಮಡಿ, ಅದು ಮಡಿಗೆ ಬರ್ತದೆ. ಕಾಕವಿಷ್ಟ ಅಂದ್ರೆ ಅರಳಿ ಮರ. ಮೇಲ್ನೋಟಕ್ಕೆ 5 ಅಮಂಗಲ ಅನಿಸುತ್ತೆ, ಅದರ 5 ಪರಮ ಪವಿತ್ರ. ಎಂತಹ ಭಗವಂತನ ಪೂಜೆಗೆ ನೋಡಿ, ಪ್ರತಿನಿತ್ಯದಲ್ಲಿ ದೇವರ ಅಭಿಷೇಕಕ್ಕೆ ನಾವು ಜೇನುತುಪ್ಪ ಬಳಸ್ತೇವೆ. ಆ ಒಂದು ಸೌಟ್ ಹಾಕುವಾಗ 1 ಸಲ ಆಲೋಚನೆ ಮಾಡಿ, ಈ 1 ಚಮಚ ಜೇನುತುಪ್ಪ ನಾನು ಹಾಕ್ತಿದ್ದೇನೆ, ಈ 1 ಚಮಚ ಜೇನುತುಪ್ಪ ಗಳಿಸೋದಕ್ಕೆ 1 ಜೇನು ಹುಳ ತನ್ನ ಇಡೀ ಆಯುಷ್ಯ ಇಟ್ಟಿರ್ತದೆ. ಇಡೀ ಆಯುಷ್ಯ ಎಲ್ಲ ಕಡೆಗೆ ಹೋಗಿ ಜೇನುತುಪ್ಪ ತಂದು ಇಡ್ತದೆ. ಯಾರು ಬೆಂಕಿ ಹಚ್ಚಿದ್ರೆ ಮುಗಿತಲ್ಲ ಆಯುಷ್ಯ ಅವ್ರದ್ದು. ಒಂದ ಸುಟ್ಟು ಹೋಗಬೇಕು, ಇಲ್ಲ ಹಾರು ಹೋಗಬೇಕು. ಹಾಗಾಗಿ ಕೇವಲ ಸಂಪಾದನೆ ಬೇಡ, ಸಂಪಾದನೆ ಮಾಡಿದ್ದನ್ನ ಭೋಗ ಮಾಡಬೇಕು. ಸಂಗ್ರಹ ಬೇಡ. ಸಂಗ್ರಹ ಇದು ದುಃಖಕ್ಕೆ, ನಾಶಕ್ಕೆ ದಾರಿ. ಸಂಯಂತನಂ ಚ ಸ್ವಚನಂಬ ನ ಸಗೃಹೀತ ಭಕ್ಷಿತಂ. ಕೆಲವರಿಗೆ ಇರತ್ತೆ, ತಾನೂ ಭೋಗ ಮಾಡೋದಿಲ್ಲ, ಎತ್ತಿ ಕೊಡೋದಕ್ಕೂ ಮನಸ್ಸಿಲ್ಲ, ಸಂಪಾದನೆ ಮಾಡ್ತಾರೆ, ಯಾವುದೋ ಒಂದು ದಿನ ಹೇಗೋ ಅದು ಹೋಗಿಬಿಡುತ್ತದೆ. ಕಳ್ತನ ಆದರೂ ಆಗತ್ತೆ, ಯಾರೋ ವೈಯಾದರೂ ವೈತಾರೆ. ಹಾಗಾಗಿ ಕೇವಲ ಸಂಪಾದನೆ, ಕೇವಲ ಸಂಗ್ರಹ ಮಾಡಬಾರದು ಅನ್ನೋದನ್ನ ಜೇನುಹುಳದಿಂದ ಕಲಿತೆ. 12 ಆಯಿತು. 13ನೇ ಗುರು ಆನೆ. ಆನೆಯಿಂದಲೂ ಒಂದು ಪಾಠವನ್ನ ಕಲಿತೆ. ಏನು ಕಲ್ತ್ರಿ? ಪದಾಪಿ ಯುವತಿಂ ಭಿಕ್ಷು ನ ಸ್ಪೃಶೇತ್ ದಾರಮೀಯಪಿ ಸ್ಪೃಶನ್ ಕರೀವ ಬದ್ಧೇತ ಕರಿಣ್ಯ ಅಂಗ ಸಂಗತಃ. ಆನೆಯಿಂದ ಒಂದು ಪಾಠ ಕಲಿತೆ ಅಂತಾರೆ. ಏನು ಕಲ್ತ್ರಿ ಅಂದ್ರೆ, ಆನೆಯಿಂದ ಇಂದ್ರಿಯ ನಿಗ್ರಹ ನಾನು ಕಲಿತೆ ಅಂತಾರೆ. ಅಡವಿಯಲ್ಲಿ, ಅರಣ್ಯದೊಳಗೆ ಹೆಣ್ಣಾನೆ, ಗಂಡಾನೆ 2. ಈ ಗಂಡ ಆನೆಯನ್ನು ಹಿಡಿಬೇಕು ಅಂದ್ರೆ ಅದು ಕೈಗೆ ಸಿಗಲ್ಲ. ಅದು ಏನ್ ಮಾಡ್ತಾರೆ ಗೊತ್ತಾ? ಒಂದು ತೆಗ್ಗನ್ನು ತೆಗೆದು ಅದರ ಮೇಲೆ ತೆಳ್ಳಗಿನ ಉಸುಕು ಹಾಕಿ ಅದರ ಮೇಲೆ ಹುಲ್ಲು ಹಾಕ್ತಾರೆ. ಆ ತೆಗ್ಗಿನ ಆ ಭಾಗದಲ್ಲಿ ಒಂದು ಹೆಣ್ಣಾನೆಯನ್ನು ನಿಲ್ಲಿಸ್ತಾರೆ. ಆ ಹೆಣ್ಣಾನೆ ನೋಡಿ ಗಂಡಾನೆ ಓಡಿ ಬರ್ತದೆ. ಅದನ್ನು ಹೋಗಬೇಕು, ಅದರ ಹತ್ರ ಹೋಗಬೇಕು ಅಂತ ಅಲ್ಲಿ ತೆಗ್ಗು ಕಾಣದೆ ಒಳಗೆ ಬೀಳುತ್ತದೆ. ಹಾಗಿದೆ ನಮ್ಮ ಪರಿಸ್ಥಿತಿ. ಒಂದು ಹೆಣ್ಣು ಆನೆ ನೋಡಿ ಅದರ ಮೋಹಕ್ಕೆ ಬಿದ್ದು ತೆಗ್ಗಿನಲ್ಲಿ ಬೀಳುವಂತೆ ಒಂದು ಪದಾರ್ಥದ ಮೋಹದಿಂದ ನಾವು ತೆಗ್ಗಿನಲ್ಲಿ ಬೀಳ್ತೇವೆ. ಇದನ್ನು ನಾನು ಆನೆಯಿಂದ ಕಲಿತೆ. ನಾದಿ ಗಚ್ಚೇತ ಸ್ತ್ರೀಯಂ ಪ್ರಾಜ್ಞ ಕರಿಹಿ ಚಿನ್ಮಾನಸಾತ್ಮನಃ. ಇಡೀ ಪ್ರಪಂಚದಲ್ಲಿ ನೋಡಿ, ಎಂಥ ವ್ಯಕ್ತಿನೇ ಇರಲಿ, ಕೊನೆಗೂ ಒಂದು ದಿನ ಮತ್ತೆ ತಾನು ಮೋಹಕ್ಕೆ ಒಳಗಾಗ್ತಾನೆ, ವಶ ಆಗ್ತಾನೆ. ಎಷ್ಟು ಸಾಧ್ಯವೋ ಅಷ್ಟು ತನ್ನನ್ನು ಮೋಹಗೊಳಿಸುವ, ತನ್ನನ್ನು ಬುದ್ಧಿ ಭ್ರಮಣ ಮಾಡುವ ವಸ್ತುಗಳಿಂದ ದೂರ ಇರಬೇಕು. ಅದನ್ನು ನಾನು ಆನೆಯಿಂದ ಕಲಿತೆ. ಜೇನು ಹುಳದಿಂದ ಕಲ್ತದ್ದು ಸಂಗ್ರಹ ಮಾಡಬಾರದು ಅಂತ. ಜೇನು ಹುಳವನ್ನು ಓಡಿಸುವ ವ್ಯಕ್ತಿ ಇದ್ದಾನಲ್ಲ, ಜೇನು ಬಿಡಿಸುವ ವ್ಯಕ್ತಿ, ಅವನಿಂದಲೂ ಒಂದು ಪಾಠವನ್ನ ಕಲಿತೆ. ಏನು ಕಲ್ತ್ರಿ? ನದೇಯಂ ನೋಪಭೋಗ್ಯಂ ಚ ಲುಬ್ಧೈರ್ಯದ್ ದುಃಖ ಸಂತಿತಂ ಭುಕ್ತೇ ಸ್ವಮಪಿ ತಜ್ಜಾನ್ಯೋ ಮಧುಜೀವೇರ್ಥನಾನ್ ಮಧು. ಜೇನವನ್ನು ಬಿಡಿಸುವ ವ್ಯಕ್ತಿಯಿಂದಲೂ ನಾನು ಒಂದು ಪಾಠವನ್ನ ಕಲಿತೆ. ಏನು ಕಲಿತೆ ಅಂದ್ರೆ ನೋಡಿ, ಜೇನು ಹುಳಗಳು ಸಂಪಾದನೆ ಮಾಡಿದ್ದು ತಾವು ಭೋಗ ಮಾಡಲಿಲ್ಲ, ಯಾರಿಗೂ ಎತ್ತಿ ದಾನವೂ ಮಾಡಲಿಲ್ಲ. ಕೊನೆಗೆ ಆ ಹುಳಗಳು ಸುಟ್ಟು ಬೂದಿಯಾಗತ್ತೆ. ಸಂಗ್ರಹ ಮಾಡಬಾರದು ಅಂತ ಜೇನು ಹುಳಗಳಿಂದ ಕಲಿತೆ. ಅದರ ಜೊತೆಗೆ ಜೇನ ಬಿಡಿಸುವ ವ್ಯಕ್ತಿಯಿಂದ ನಾನು ಕಲಿತದ್ದು, ನಾವು ಸಂಪಾದನೆ ಮಾಡುವ ಸಂಪತ್ತಿನೊಳಗೆ ಕೆಲವು ಭಾಗ ದಾನಕ್ಕೆ, ದೇವತಾ ಕಾರ್ಯಕ್ಕೆ, ಪಿತೃಗಳ ಕಾರ್ಯಕ್ಕೆ, ತೀರ್ಥಯಾತ್ರೆಗೆ, ಪ್ರದಕ್ಷಿಣೆಗೆ, ನಮ್ಮ ಸಂಪತ್ತು ದೇವ ಕಾರ್ಯಕ್ಕೆ ಉಪಯೋಗ ಆಗಬೇಕು. ಅದನ್ನ ಜೇನ ಬಿಡಿಸುವ ವ್ಯಕ್ತಿಯಿಂದ ನಾನು ಕಲಿತೆ. ಯಾರೋ ಸಂಗ್ರಹ ಮಾಡಿಟ್ಟಿರ್ತಾರೆ,
ವಿಚಿತ್ರ ನೋಡಿ, ಈಗ ಒಂದು ಸ್ವಲ್ಪ ಜೇನುತುಪ್ಪ ನೀವು ದೇವರ ಮೇಲೆ ಅಭಿಷೇಕ ಮಾಡಿದಿರಿ, ಪುಣ್ಯ ಯಾರಿಗೆ ಬರ್ತದೆ? ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಪುಣ್ಯ ಯಾರಿಗೆ? ಅಭಿಷೇಕ ಮಾಡದವನಿಗೋ, ಅಭಿಷೇಕಕ್ಕೆ ಜೇನುತುಪ್ಪ ತಂದು ಕೊಟ್ಟವನಿಗೋ, ಅಥವಾ ಜೇನುತುಪ್ಪ ಸಂಗ್ರಹ ಮಾಡಿದ ಹುಳಗಳಿಗೋ? ಒಬ್ಬರು ಆಚಾರ್ಯ ಅಭಿಷೇಕ ಮಾಡುತ್ತಿದ್ದಾರೆ, ಬಾಟ್ಲಿ ತಂದು ನೀವು ಕೊಟ್ಟಿರಿ, ಸಂಕಲ್ಪ ಮಾಡುತ್ತಾರೆ, ಏನ್ರಿ ಆಚಾರ್ಯ ಜೇನುತುಪ್ಪ ಎಂಥ ಪುಣ್ಯ ನಿಮ್ದು ಅಭಿಷೇಕ. ಅಯ್ಯೋ ಪುಣ್ಯ ನಮ್ದೇನಿಲ್ರಿ, ತಂದು ಕೊಟ್ಟಿದ್ದಾರೆ, ಅವ್ರ ಸಲುವಾಗಿ ಮಾಡ್ತಿದ್ದೀನಿ. ಹಾಗಾದ್ರೆ ಅಭಿಷೇಕ ಮಾಡಿದ್ದಕ್ಕೆ ಆಚಾರ್ಯ ಪುಣ್ಯನೋ, ಅಭಿಷೇಕಕ್ಕೆ ಜೇನುತುಪ್ಪ ತಂದು ಕೊಟ್ಟ ಯಜಮಾನನಿಗೆ ಪುಣ್ಯನೋ, ಅಥವಾ ಆ ಜೇನುತುಪ್ಪವನ್ನು ಹುಳಗಳಿಂದ, ಗಿಡಗಳಿಂದ, ಹೂವಿನಿಂದ ತಂದು ಸಂಗ್ರಹ ಮಾಡಿದ ಪ್ರಧಾನ ಪುಣ್ಯ ಅಲ್ಲಿ ಹೋಗುತ್ತೆ. ಜೇನು ಹುಳಗಳು ಸಂಗ್ರಹ ಮಾಡಿರಲಿಲ್ಲ ಅಂದ್ರೆ ಈ ಯಜಮಾನ ಎಲ್ಲಿಂದ ತಂದು ಕೊಡ್ತಿದ್ದ? ಅವನು ತಂದಿರಲಿಲ್ಲ ಅಂದ್ರೆ ಈ ಆಚಾರ್ಯ ಎಲ್ಲಿಂದ ಅಭಿಷೇಕ ಮಾಡ್ತಿದ್ರು? ಎಲ್ಲರಿಗೂ ಹೋಗುತ್ತೆ. ಪ್ರಧಾನವಾಗಿ ಆ ಜೇನು ಹುಳಗಳಿಗೆ, ಅದನ್ನು ತಂದು ಕೊಟ್ಟ ವ್ಯಕ್ತಿಗೆ, ಜೇನು ತುಪ್ಪವನ್ನು ತಂದು ಕೊಟ್ಟ, ಅಭಿಷೇಕಕ್ಕೆ ತಂದು ಕೊಟ್ಟವನಿಗೂ ಅದರ ಮಹಾಪುಣ್ಯ ಹೋಗುತ್ತಲ್ಲ. ಹಾಗೆ ಸಂಪಾದನೆ ಮಾಡಿದ್ದು, ವಾಸ್ತವಿಕವಾಗಿ ಏನು ಕೆಲಸ ಮಾಡಿ ಹಣ ಗಳಿಸ್ತೇನೆ, ಆ ಸಂಪತ್ತನ್ನು ದಾನಕ್ಕೆ, ದೇವತಾ ಕಾರ್ಯಕ್ಕೆ ಬಳಸಿದರೆ ಮಹಾಪುಣ್ಯವನ್ನು ಪಡಿತೇನೆ. ಇದನ್ನ ಜೇನ ಬಿಡಿಸುವ ವ್ಯಕ್ತಿಯಿಂದ ನಾನು ಕಲಿತೆ. ಎರಡೂ ಬೇಕು, ಸಂಪಾದನೆ ಮಾಡಿರಬೇಕು, ಮಾಡಿದ ಸಂಪಾದನೆ ಸರಿಯಾಗಿ ಕೆಲಸಕ್ಕೆ ಉಪಯೋಗನೂ ಆಗಬೇಕು. ಇದಾದ ಮೇಲೆ ನೀರಿನಲ್ಲಿ ಓಡಾಡುವ ಒಂದು ಮೀನು, ಅದು ನನಗೆ ಗುರು ಅಂತಂತಾರೆ. ನೀರಿನೊಳಗೆ ಮೀನು, ಮೊಸಳೆ, ತಿಮಿಂಗಿಲ, ಏಡಿ ಇವೆಲ್ಲ ನೀರಲ್ಲೇ ಇರೋದು. ಅದರಲ್ಲಿ ಮೀನುಗಳು, ಅದರಿಂದ ನಾನು ಕಲಿತೆ. ಅದೇನು ಪಾಠ ಕಲಿಸುತ್ತೆ? ಪ್ರಾಯ ನಿಮಗೆಲ್ಲ ಗೊತ್ತಿದೆ. ಈ ಮೀನುಗಾರರು ಮೀನು ಹಿಡಿಬೇಕಾದ್ರೆ ಏನು ಮಾಡ್ತಾರೆ? ಜಾಲ ಹಾಕೋದಿಲ್ಲ, ಬರೇ ಜಾಲ ಹಾಕಲ್ಲ, ಆ ಜಾಲಕ್ಕೆ ಅಲ್ಲಲ್ಲಿ ಹುಳಗಳನ್ನು ಕಟ್ಟಿರ್ತಾರೆ, ಸಣ್ಣ ಸಣ್ಣ ಹುಳಗಳನ್ನು. ಆ ಹುಳಗಳನ್ನು ಕಟ್ಟಿ ಜಾಲ ಎಸೆತಾರೆ. ಆ ಹುಳಗಳು ತಿನ್ನಬೇಕು ಅನ್ನುವ ದೃಷ್ಟಿಯಿಂದ ಮೀನುಗಳು ಬರ್ತವೆ, ಜಾಲದಲ್ಲಿ ಸಿಕ್ಕು ಬೀಳುತ್ತವೆ, ಹೇಳ್ತಾರೆ. ಹಾಗೆ ತಿನ್ನುವ ಅಪೇಕ್ಷೆಯಿಂದ ಬಂದದ್ದಕ್ಕೆ ಮೀನುಗಳು ಬಂಧನದಲ್ಲಿ ಬೀಳೋ ಹಾಗೆ ನಾಲಿಗೆ ಜಯ ಸಂಪಾದನೆ ಮಾಡಬೇಕನ್ನೋದನ್ನು ಮೀನಿನಿಂದ ಕಲಿತೆ ಅಂತಾರೆ. ತುಂಬಾ ಮಹತ್ವದ್ದು. ಕಣ್ಣಿನ ಜಯ, ಮೂಗಿನ ಜಯ, ಕಿವಿಯ ಜಯ, ಇಂದ್ರಿಯಗಳ ಜಯದೊಳಗೆ ನಾಲ್ಗೆ ಜಯ ಬಹಳ ಮಹತ್ವ. ಜಿಹ್ವಯ ಅತಿ ಪ್ರಮಾತಿನ್ಯ ಜನೋರ ಸವಿದೋಹಿತ ಮೃತ್ಯು ಮೃಚ್ಛತ್ಯದದ್ಬುದ್ಧಿ ವಿನಸ್ತು ಬಡಿಶೈರ್ಯಥಾ. ನಮ್ಮ ಶರೀರದಲ್ಲಿ ಒಟ್ಟಾರೆ 10 ಇಂದ್ರಿಯಗಳು. ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5. ಜ್ಞಾನೇಂದ್ರಿಯದಲ್ಲಿ ನಾಲಿಗೆ ಇದೆ ನೋಡಿ, ಬಹಳ ಭಯಾನಕ ಅದು. ನಮ್ಮನ್ನ 90% ಪಾಪಕ್ಕೆ ತಳ್ಳೋದೇ ನಾಲಿಗೆ. ನಾಳೆ ಏಕಾದಶಿ, ಹರಿವಾಸರ, ಭಗವಂತನಿಗೆ ಪ್ರಿಯವಾದ ದಿನ. ನಾಳೆ ದಿನ ಎಲ್ಲರೂ ನಾವು ಗೋಮತಿ ಸ್ನಾನಕ್ಕೆ ಹೋಗ್ತೇವೆ. ಗೋಮತಿ ನದಿ ದಂಡೆಯೊಳಗೆ ನಾವು ಸ್ನಾನಕ್ಕೆ ಹೋದಾಗ ಏನೋ ಪೂರಿ ಗೀರಿ ಏನೋ ತಿಂತಿರ್ತಾನೆ, ಯಾರೋ ಪಾನಿಪುರಿ ತಿಂತಿರ್ತಾನೆ, ಇನ್ನೇನೋ ತಿಂತಿರ್ತಾನೆ. ನಮಗೆ ಏಕಾದಶಿಯ ಮತ್ತು ನಾವು ಸ್ನಾನಕ್ಕೆ ಹೋಗ್ತಿರ್ತೀವಿ, ಬೈ ಚಾನ್ಸ್ ಅವನ ಕಡೆ ಲಕ್ಷ್ಯ ಹೋಯ್ತು, ತಕ್ಷಣದಲ್ಲಿ ನಾಲಿಗೆ ನೀರು ಬಂದುಬಿಡುತ್ತೆ. ಅಯ್ಯೋ ಏಕಾದಶಿ ಅದೆಲ್ಲ ಅಪೇಕ್ಷೆ ಪಡಬಾರದು. ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಪಾಪಕ್ಕೆ ತಳ್ಳಿಬಿಡ್ತು. ಬಹಳ ಭಯಾನಕ ನೋಡಿ. ಮೂಗು ಮತ್ತು ನಾಲಿಗೆ 2 ಭಯಾನಕ. ಮೂಗು ಅದನ್ನು ಸುವಾಸನೆ ತಂದು ಅದನ್ನು ತಿನ್ನು ಅಂತ ನಾಲಿಗೆ ಪ್ರಚೋದನೆ ಮಾಡುತ್ತೆ. ಅಕಸ್ಮಾತ್ ಆಗಿ ದುರ್ವಾಸನೆ ಬಂದ್ರೆ ನಾಲಿಗೆ ಮುಂದಾಗತ್ತಾ? ದುರ್ವಾಸನೆ ಬಂದ್ರೆ ಆ ಪದಾರ್ಥ ತಿನ್ನೋದಕ್ಕೆ ನಾಲಿಗೆ ಮುಂದಾಗಲ್ಲ. ವಾಸನೆ ತರಿಸಿ ಅದನ್ನು ತಿನ್ನೋ ಹಾಗೆ ಪ್ರೇರಣೆ ಮಾಡುತ್ತದೆ. ನಾನು ಪ್ರಾತಃ ಕಾಲದಲ್ಲೂ ಹೇಳಿದೆ, ಎಲ್ಲ ಇಂದ್ರಿಯಗಳಲ್ಲಿ ನಾಲ್ಗೆ ಜಯ ಒಂದು ಗಳಿಸಬೇಕು. ಅದು ಒಂದು ಸಂಪಾದನೆ ಮಾಡಿದರೆ ಸಾಧಕನ ಮೊದಲನೇ ಮೆಟ್ಲಂತೆ ಅದು. ಹಾಗಾಗಿ ಇಂದ್ರಿಯಗಳಲ್ಲಿ ನಾಲಿಗೆಯನ್ನು ಗೆಲ್ಲಬೇಕನ್ನೋದನ್ನು ಮೀನಿನಿಂದ ಕಲಿತೆ. ಕಂಡದ್ದು ತಿನ್ನೋದಕ್ಕೆ ಮುಂದಾಗಿ ಆ ಮೀನು ಹೇಗೆ ಜಾಲದಲ್ಲಿ ಬೀಳ್ತದೆ, ಹಾಗೆ ಇವನೂ ಜಾಲದಲ್ಲಿ ಬೀಳ್ತಾನೆ. ಇದಾದ ಮೇಲೆ
ಇನ್ನೊಂದು ನನಗೆ ಗುರು ಅಂತ ಹೇಳ್ತಾರೆ ಪಿಂಗಲ ಅಂತ ಒಬ್ಬ ವೇಶ್ಯೆ, ಅವಳು ನನಗೆ ಗುರು ಅಂತಾರೆ ಅವಧೂತರು. ಅಲ್ಲ ಪತಂಗ ಅನ್ನೋ ಹುಳ ಅಂದ್ರೆ ಅಥವಾ ಈ ಮೀನು ಅಂದ್ರೆ ಪರವಾಗಿಲ್ಲ, ಒಬ್ಬ ವೇಶ್ಯ ಅವಳೇನ್ರಿ ಪಾಠ ಹೇಳ್ತಾಳೆ. ಹಣಕ್ಕಾಗಿ ತನ್ನ ದೇಹ ಮಾರಿಕೊಳ್ಳುವ ವೇಶ್ಯೆ ಅವಳೇನು ಪಾಠ ಕಲಿಸ್ತಾಳೆ, ಅವಳಿಂದ ಏನು ಕಲ್ತ್ರಿ? ಒಂದು ಕಥೆಯನ್ನು ಹೇಳ್ತಾರೆ, ತುಂಬ ಚೆನ್ನಾಗಿದೆ ಕಥೆ. ವಿದರ್ಭ ದೇಶದಲ್ಲಿ ಒಬ್ಬ ವೇಶ್ಯೆ ಇದ್ಲು. ಪಿಂಗಲ ನಾಮ ವೇಶ್ಯಾಸೀತ್ ವಿದೇಹ ನಗರೇ ಪುರ. ವಿದೇಹ ನಗರದಲ್ಲಿ ಪಿಂಗಲ ಅಂತ ಒಬ್ಬ ವೇಶ್ಯೆ ಪ್ರತಿನಿತ್ಯದಲ್ಲಿ ತನ್ನ ಮನೆಯ ಬಾಗಿಲ ಮುಂದೆ ಒಂದು ಬೋರ್ಡ್ ಹಾಕ್ತಿದ್ಲು, ನಾನು ಇಷ್ಟು ಹಣ ಕೊಟ್ರೆ ನೀವು ಒಳಗೆ ಬನ್ನಿ. ಪ್ರತಿನಿತ್ಯದಲ್ಲಿ, ಯಾಕಂದ್ರೆ ಒಳಗೆ ಬಂದ್ಮೇಲೆ ಎಷ್ಟು ಹಣ ಅಂತ ಅವ್ರು ಕೇಳಬಾರದು, ಇವರು ಹೇಳಬಾರದು, ಹೊರಗಡೆ ಓದಬೇಕು. ಅಷ್ಟು ಹಣ ಕೊಡೋದಕ್ಕಾದರೆ ಒಳಗೆ ಬನ್ನಿ, ಇಲ್ಲ ಅಂದ್ರೆ ಮುಂದೆ ಹೊರಡಿ ಹಾಕಿಬಿಟ್ಟಿದ್ದವಳು. ಯಾರು ಬಂದವರೆಲ್ಲ ಬೋರ್ಡ್ ನೋಡಬೇಕು, ತಮಗೆ ಅಷ್ಟು ಹಣ ಕೊಡೋದಕ್ಕೆ ಸಾಧ್ಯ ಇದ್ರೆ ಒಳಗೆ ಹೋಗ್ತಿದ್ರು, ಇಲ್ಲ ಅಂದ್ರೆ ಅಲ್ಲಿಂದ ಹೋಗಬೇಕು. ಪ್ರತಿನಿತ್ಯದಲ್ಲಿ ತನ್ನ ದೇಹವನ್ನ ಮಾರಿ ಅದರಿಂದ ಹಣ ಸಂಪಾದನೆ ಮಾಡ್ತಾ ಇದ್ದು ಪಿಂಗಲ. ಮಾರ್ಗ ಆಗಚ್ಚತೋ ವೀಕ್ಷೆ ಪುರುಷಾನ್ ಪುರುಷರ್ಷಭ. ಪ್ರತಿನಿತ್ಯದಲ್ಲಿ 106 ಜನ ಬರೋರು ಹೋಗೋರು, ಕೆಲವರು ಒಳಗೆ ಹೋಗ್ತಿದ್ರು, ಕೆಲವರು ಹಾಗೆ ಹೋಗಬೇಕು. ಅಂತೂ ತಾನು ಬೇಡಿದಷ್ಟು ಹಣವನ್ನ ಕೊಡೋರು ಬಂದಾಗೆಲ್ಲ ಅವರನ್ನ ತಾನು ಒಳಗೆ ಕರ್ಕೊಂಡು ಹೋಗಬೇಕು, ಇಲ್ಲ ಅಂದ್ರೆ ಹಾಗೆ ಹೋಗಬೇಕು. ಹೀಗೆ ಜೀವನವನ್ನ ಮಾಡ್ತಾ ಇರುವ ವೇಶ್ಯೆ ಒಂದು ದಿನ ಮಧ್ಯರಾತ್ರಿ 3 ಗಂಟೆಗೆ, ನಸಿಕಿನ ಜಾವ 3 ಗಂಟೆಗೆ ಎದ್ದಿದ್ದಾಳೆ. ನಿದ್ದೆ ಬರಲಿಲ್ಲ, ಏನ್ ಮಾಡಬೇಕು? 3 ಗಂಟೆಗೆ ಎದ್ದು ಬಾಗಲ ಹತ್ರ ಕೂತಿದ್ದಾಳೆ. ಯಾರಾದ್ರೂ ಬಂದ್ರೆ ನೋಡೋಣ ಅಂತ ನಸಿಕ್ಲಿ ಯಾರು ಬರ್ತಾರೆ? ನಸಿಕಿನ ಜಾವ 3 ಗಂಟೆಗೆ ಕೂತಿದ್ದಾಳೆ. 3 ಆಯಿತು, 4 ಆಯಿತು, 5 ಆಯಿತು, 6 ಆಯಿತು, ಸೂರ್ಯೋದಯ ಆಯಿತು, ಮಧ್ಯಾಹ್ನ ಮತ್ತೆ ರಾತ್ರಿಯ 3 ಗಂಟೆ ಆಯಿತು, ಅಲ್ಲೇ ಕೂತ್ಕೊಂಡಿದ್ದಾಳೆ. ಒಬ್ಬ ವ್ಯಕ್ತಿನೂ ಬರಲಿಲ್ಲ, ಮಾತಾಡಿಸ್ಲಿಲ್ಲ, ಒಳಗೆ ಬರಲಿಲ್ಲ, ಕೂತಲ್ಲಿ ಕೂತಿದ್ದಾಳೆ. ಮಧ್ಯರಾತ್ರಿ ಮತ್ತೆ 3 ಗಂಟೆ, ಕಣ್ಣೊಳಗೆ ದಳ 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 ನೀರು ಬರ್ತಾ ಇದೆ. ಪಶ್ಚಾತ್ತಾಪ ಆಯಿತು ಪಿಂಗಲೆಗೆ. ಅಳುತ್ತಾಳೆ, ಅಹೋಮೇ ಮೂಢಮತಿತಂ ಪತತ್ಯಾವಿಷಿತಾತ್ಮ್ಯನಃ ಯಾ ಕಾಂತ ಬಸವ ಕಾಮಂ ಕಾಮಯೇ ಏನ ಬಾಲಿಶ. ಒಂದು ನಸಿಕಿನ ಜಾವ 3 ಗಂಟೆಯಿಂದ ಯಾರಾದರೂ ಬರ್ತಾರೆ ಅಂತ ಕಾಯ್ತಾ ಕೂತಿದ್ದೇನೆ, ಎಷ್ಟು ದಡ್ಡಿದ್ದೇನೆ ನಾನು ಅಂತ ಬೈಕೋತಾಳೆ. ಅಲ್ಪ ಸುಖಕ್ಕಾಗಿ, ಒಂದು ಕ್ಷಣವೋ ಅರ್ಧ ಕ್ಷಣವೋ ಸುಖಕ್ಕಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ಕಾಯ್ದಲ್ಲ, ಇಷ್ಟೊತ್ತು ಒಬ್ಬ ವ್ಯಕ್ತಿ ಬರಲಿ ಅಂತ ಕಾಯ್ದೆ. ಇದೇ ಹೊತ್ತು ದೇವರು ಬರಲಿ ಅಂತ ನಾನು ಕಾಯ್ದಿದ್ರೆ ವೈಕುಂಠದಿಂದಲೇ ಬರ್ತಿದ್ದ ಅವನಿಗೋಸ್ಕರ ನಾನು ಕಾಯಲಿಲ್ಲ. ಎಲ್ಲೋ ದೂರದಲ್ಲಿದ್ದ ಒಬ್ಬ ಪುರುಷ ಬರಲಿ ಅಂತ ಕಾಯ್ದೆ, ಇಲ್ಲೇ ಇದ್ದಾನೆ ಹತ್ರ. ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಹಂ ವಿಹಾಜ ಅಕಾಮದಂ ದುಃಖ ಭಯಾದಿ ಶೋಕ ಮೋಹಪ್ರದಂ ತುಚ್ಛಮಹಂ ಭಜೇಜ್ಞ. ಬೈಕೋತಾಳೆ ತನ್ನನ್ನ. ಇಲ್ಲೇ ಕೂತಿದ್ದಾನೆ ದೇವರು. ಶರೀರದಲ್ಲಿ 8 ದಳದ ಕಮಲ ಇದೆ, ಕಮಲದಲ್ಲಿ ವಾಯುದೇವರು, ವಾಯುದೇವರ ಹೆಗಲ ಮೇಲೆ ಕೂತಿದ್ದಾನೆ. ವರದೋ ವಾಯುವಾಹನ. ಹೃದಯ ಮಂಟಪದಲ್ಲಿ ಕೂತ ಪರಮಾತ್ಮನನ್ನ ಕರೀಲಿಲ್ಲ, ಇನ್ಯಾರದೋ ಪುರುಷನಿಗೋಸ್ಕರ ಕಾಯ್ತಾ ಕಾಯ್ತಾ ಟೈಮ್ ಪಾಸ್ ಮಾಡಿದೆ. ಇಷ್ಟಕ್ಕೂ ನಿಜವಾದ ಸುಖಪ್ರದ ಇವನು ಕೊಡ್ತಾನೆ, ನಿಜವಾದ ಬಂಧು ಇವನು. ಸಂತಂ ಸಮೀಪೆ. ನೋಡಿ, ನಮ್ಮ ಕಣ್ಣು ಇಡೀ ಜಗತ್ತು ನೋಡಿ ಬರ್ತದೆ, ಆದರೆ ತನ್ನನ್ನ ರಕ್ಷಣೆ ಮಾಡುವ ರೆಪ್ಪೆಯನ್ನು ನೋಡ್ಲಿಕ್ಕಾಗಲ್ಲ ಕಣ್ಣಿಗೆ. ಆಗತ್ತಾ? ಅದನ್ನು ಕನ್ನಡಿಯಲ್ಲೇ ನೋಡಬೇಕು. ಮತ್ತೆ ಕಣ್ಣಿಗೂ ರೆಪ್ಪೆಗೂ ಮಧ್ಯದಲ್ಲಿ ಅಂತರ ಏನು ಬಹಳ ಇಲ್ಲ. ತನ್ನೊಳಗೆ ಧೂಳು ಕಸ ಹೋಗದೆ ರಕ್ಷಣೆ ಮಾಡುವ ರೆಪ್ಪೆಯನ್ನ ಕಣ್ಣು ಹೇಗೆ ನೋಡೋದಿಲ್ಲ ನೋಡಿ, ಹಾಗೆ ಒಳಗೆ ಕೂತು ರಕ್ಷಣೆ ಮಾಡುವ ಭಗವಂತನನ್ನ ನಾವು ನೋಡಲಿಲ್ಲ, ತಿಳಿಲಿಲ್ಲ. ಏನು ಮೂರ್ಖಿದ್ದೇನೆ ನಾನು ಅನ್ಕೋತಾಳೆ.
ಯಾರ್ಯಾರೋಗೋಸ್ಕರ ಕಾಯಿದೆ, ಯಾರೋ ಬರ್ತಾರೆ ಹಣ ಕೊಡ್ತಾರೆ, ಯಾರೋ ಬರ್ತಾರೆ ಏನೋ ಕೊಡ್ತಾರೆ ಅಂತ ಕಾಯಿದೆ. ನಿಜವಾಗಿ ಬೇಕಾದದನ್ನು ಕೊಡುವ, ಅನಂತ ಸುಖವನ್ನ ಮೋಕ್ಷವನ್ನ ಕೊಡುವ ಆ ಮೋಕ್ಷಪ್ರದನಾದ ಭಗವಂತನನ್ನ ಭಜನೆ ಮಾಡಲಿಲ್ಲ ನಾನು. ತನ್ನ ಬಗ್ಗೆ ತನಗೆ ಹೇಸಿಗೆ ಬಂತು ಪೇಶ್ಯೆಗೆ. ಅಹೋ ಮಮಾತ್ಮ ಪರಿತಾಪಿತೋ ವ್ರತ ಸಾಂಕೇತ್ಯ ವೃತ್ಯಾದಿ ವಿಗೃಹ್ಯ ಮತ್ಯಯ. ಏನ್ ಮಾಡಿದೆ ನಾನು? ಇಷ್ಟು ಅಪರೂಪದ ಶರೀರ ದೇವರು ಕೊಟ್ಟಾಗ ಮಾರ್ಕೊಂಡಲ್ಲ, ಇದನ್ನ ಕಂಡವರಿಗೆಲ್ಲ ಬರೋರಿಗೆ ಬನ್ನಿ ಅಂತ ಕರೆದ್ನಲ್ಲ. ಪಶ್ಚಾತ್ತಾಪ ಪಡ್ತಾಳೆ, ಅಳ್ತಾಳೆ ಅಳ್ತಾಳೆ. ಕೊನೆಗೆ ಆ ವೇಶ್ಯೆಗೆ ಒಂದು ವಿಚಾರ ಬಂತು ತಲೆಯೊಳಗೆ. ಪರಮಾತ್ಮನನ್ನ, ಕೃಷ್ಣನನ್ನ ರುಕ್ಮಿಣಿ ಸತ್ಯಭಾಮರು ಹೇಗೆ ಮದುವೆ ಮಾಡಿಕೊಂಡ್ರೋ ಹಾಗೆ ನಾನು ಭಗವಂತನನ್ನ ವಿವಾಹ ಮಾಡಿಕೊಂಡು ಇದ್ದು ಆನಂದ ಇರಬಹುದಲ್ಲ ಅಂತ ವಿಚಾರ ಬಂತಂತ. ಇದು ಸರಿನೋ ತಪ್ಪೋ? ಇಚ್ಛೆ ಪಡೋದು ಕೂಡ ಅಯೋಗ್ಯಮಿಚ್ಛನ್ ಪುರುಷಃ ಪತತ್ತೇವ ನ ಸಂಶಯ. ನಮಗ ಯೋಗ್ಯ ಅಲ್ಲದೆ ಇದ್ದದ್ದನ್ನ ಇಚ್ಛೆ ಪಟ್ರೆ ಅಂಧನ್ ತಮಸ್ಸು ಗ್ಯಾರಂಟಿ. ದೇವರನ್ನ ನಾನು ವಿವಾಹ ಮಾಡಿಕೊಳ್ಳಬೇಕು ಅಂತ ಆ ಪಿಂಗಲೆ ವೇಶ್ಯೆಗೆ ಇಚ್ಛೆ ಬಂತು. ಸರಿನೋ ತಪ್ಪೋ? ಉಳಿದುದೆಲ್ಲ ಅವ್ರು ನಾನು ದೇವರ ಭಕ್ತನಾಗಬೇಕು ಅಂತ ಇಚ್ಛೆ ಪಟ್ರೆ ತಪ್ಪಲ್ಲ. ನಾನು ಕರೆದ್ರೆ ದೇವರು ಹೃದಯ ಮಂಟಪಕ್ಕೆ ಬರ್ತಾನೆ ಅಂತ ಅವಳಿಗೆ ಇಚ್ಛೆ ಪಟ್ಟದ್ದು ತಪ್ಪಲ್ಲ. ಲಕ್ಷ್ಮೀದೇವಿಯಂತೆ ನಾನು ಪರಮಾತ್ಮನನ್ನ ವಿವಾಹ ಮಾಡಿಕೊಂಡು ಆನಂದವಾಗಿ ಇರ್ತಿದ್ದೆ ಅನ್ನುವ ಅಪೇಕ್ಷೆ ಅವಳಿಗೆ ಬಂತಲ್ಲ. ಸರಿನಾ ಇದು? ಸರಿ. ಅದ್ಯಾಂಗ್ ಸರಿ? ನಮ್ಮ ಜಗದ್ಗುರುಗಳು ಹೇಳ್ತಾರೆ, ಶ್ರೀಮದ್ ಆನಂದ ತೀರ್ಥರು ಹೇಳ್ತಾರೆ, ಭಗವದ್ ಭಾರ್ಯತಾ ಯೋಗ್ಯಾ ಕಾಶ್ಚಿತ್ ಅಪ್ಸರ ಶಾಸ್ತ್ರೀಯ ರಮಾವೇಶಾತ್ ಕದಾಚಿತ್ ಸ್ಯುಹು ತಾಪೇಕ್ಷಾ ಪಿಂಗಲಾಭವತ್. ಅಪ್ಸರಾಸ್ತ್ರೀಯರಲ್ಲಿ ಎರಡು ಭಾಗ ಇದೆ. ಕೆಲವು ಅಪ್ಸರಾಸ್ತ್ರೀಯರು ಕೃಷ್ಣನನ್ನ, ಭಗವಂತನನ್ನ ಮದುವೆಯಾಗಬೇಕು ಅಂತ ತಪಸ್ಸು ಮಾಡಿ ಲಕ್ಷ್ಮೀದೇವಿಯಿಂದ ಅನುಗ್ರಹ ಪಡೆದವರು. ಅದರಲ್ಲಿ ಇಬ್ಬರು. ಶ್ರೀಕೃಷ್ಣ ಪರಮಾತ್ಮ ಮಥುರಾ ಪಟ್ಟಣಕ್ಕೆ ಕಂಸನ ಸಂಹಾರಕ್ಕೆ ಬಂದಾಗ ಆ ಗಂಧ ಕೊಡ್ತಾಳಲ್ಲ ಕುಬ್ಜ, ಅವಳನ್ನು ಕೃಷ್ಣ ವಿವಾಹ ಮಾಡಿಕೊಡ್ತಾನೆ. ಅವಳಲ್ಲಿ ಮಗ ಹುಟ್ಟುತ್ತಾನೆ ವಿಶೋಕ ಅಂತ. ಅವನೇ ಮುಂದೆ ಕುರುಕ್ಷೇತ್ರದ ಯುದ್ಧದಲ್ಲಿ ಭೀಮಸೇನ ದೇವರಿಗೆ ಸಾರಥಿಯಾಗ್ತಾನೆ. ಆ ಕುಬ್ಜೆಯನ್ನ ದೇವರು ವಿವಾಹ ಮಾಡಿಕೊಂಡದ್ದು ಅವಳಲ್ಲಿಯೂ ಲಕ್ಷ್ಮೀದೇವಿಯ ಆವೇಶ ಇದ್ದದ್ದಕ್ಕೆ. ಹಾಗೆ ಇಲ್ಲಿಯೂ ಕೂಡ ಪಿಂಗಲ ಅನ್ನುವ ವೇಶ್ಯ ಲಕ್ಷ್ಮೀದೇವಿಯ ಆವೇಶದಿಂದ ಪಿಂಗಲವಾಗಿ ಹುಟ್ಟಿದ್ದು ಅನ್ನೋದಕ್ಕಾಗಿ ಅವಳು ದೇವರನ್ನ ವಿವಾಹ ಆಗಬೇಕು ಅಂತ ಇಚ್ಛೆ ಪಟ್ಟದ್ದು ತಪ್ಪಲ್ಲ. ಶ್ರೀಮದಾಚಾರ್ಯರು ಆಗಾಗ ಮಧ್ಯದಲ್ಲಿ ಎಲ್ಲಿ ನಮಗೆ ಸಂದೇಹ ಬರ್ತದೆ ಕೆಳಗೆ ಬೀಳುತ್ತೇವೆ ಎತ್ತಿ ಹಿಡಿದು ಬಿಡುತ್ತಾರೆ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಹಾಗಾಗಿ ದೇವರನ್ನ ಮದುವೆ ಆಗುವುದಕ್ಕೆ ಅರ್ಹರಾದ ಯೋಗ್ಯತೆ ಉಳ್ಳಂತಹ ಕೆಲವು ಅಪ್ಸರೆಯರಿದ್ದಾರೆ. ಅದರಲ್ಲಿ ಇವಳೊಬ್ಬಳು ಶಾಪದಿಂದ ವೇಶ್ಯೆಯಾಗಿದ್ಲು. ಅಂತಹ ಪಿಂಗಲ ಅನ್ನುವ ವೇಶ್ಯೆ ತನ್ನ ಜೀವನದ ಕೊನೆ ಭಾಗದಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಿ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಪರಮಾತ್ಮನನ್ನೇ ಚಿಂತನ ಮಾಡ್ತಾ, ಅವನ ಧ್ಯಾನ ಮಾಡ್ತಾ, ತನ್ನ ಎಲ್ಲ ದುಷ್ಟ ವ್ಯಾಪಾರಗಳನ್ನು ಬಿಟ್ಟು ಉತ್ತಮವಾದ ಸ್ಥಾನವನ್ನು ಪಡಿತಾಳೆ. ಇದರಿಂದ ನಾನು ಕಲ್ತದ್ದು ಹತ್ತಿರದಲ್ಲಿ ಇದ್ದು ರಕ್ಷಣೆ ಮಾಡುವ ದೇವರನ್ನ ಬಿಟ್ಟು ಕಂಡವರನ್ನ ಹುಡುಕ್ತಾ, ಯಾರಿಂದಲೂ ಒಂದು ಮಾತು ಸುಳ್ಳು ನೋಡಿ, ಮಗನಿಂದ ಸುಖ, ಹೆಂಡತಿಯಿಂದ ಸುಖ, ಯಾರಿಂದ ಸುಖ ಇಲ್ಲ ದುಃಖ ಇಲ್ಲ, ಅವರವರ ಸುಖ ದುಃಖಗಳಿಗೆ ಅವರೇ ಹೊಣೆಗಾರರು. ಪ್ರಾಚೀನ ಕರ್ಮಗಳಿಂದ ಅವರವರ ಸುಖ ದುಃಖಗಳಿಗೆ ಹೊಣೆಗಾರರೇ ಹೊರತು ಯಾರ ಸುಖಕ್ಕೆ ಯಾರು ಕಾರಣರಲ್ಲ ಅನ್ನೋದನ್ನ ನಾನು ಈ ವೇಶ್ಯೆ ಪಿಂಗಲ ಅನ್ನುವ ವೇಶ್ಯೆಯಿಂದ ಕಲಿತೆ. ಅದಾದ ಮೇಲೆ ಕಡಲ ಹುಳ ಅಂತ ಒಂದಿದೆ, ಕರರಿ ಹುಳ ಅಂತ ಕರೀತಾರೆ. ಅದರಿಂದ ಕಲ್ತದ್ದು ಹೇಳ್ತಾರೆ, ಪರಿಗ್ರಹೋಯಂ ದುಃಖಾಯ ಯಾವತ್ ಪ್ರಿಯತಮಂ ನೃಣಾಂ ಅನಂತ ಸುಖಮಾಪ್ನೋತಿ ತದ್ವಿಧೇನ್ಯ ಸ್ತ್ರಿಯಂಜನಃ. ಮನುಷ್ಯ ಸಂಪಾದನೆ ಮಾಡಿ ಕಷ್ಟಪಟ್ಟು ಗಳಿಸಿದ್ದು ಬೇರೆ, ಯಾವಾಗಲೂ ಇನ್ನೊಬ್ಬರ ಕಡೆಯಿಂದ ತಗೊಳ್ತಾನಲ್ಲ. ಒಂದು ಮಾತು ಮರಿಬೇಡಿ, ಯಾರೋ ದಕ್ಷಿಣೆ ಕೊಟ್ಟಾಗ ತಗೊಳ್ಳುವಾಗ ಆನಂದ ಆಗತ್ತೆ, ಆದರೆ ಆ ವ್ಯಕ್ತಿಯಿಂದ ಬರೀ ದಕ್ಷಿಣೆ ಮಾತ್ರ ಬರಲ್ಲ, ಆ ವ್ಯಕ್ತಿ ಮಾಡಿದ ಪಾಪಗಳು ದಕ್ಷಿಣೆ ಜೊತೆ ಕೈಗೆ ಬರ್ತವೆ. ಆ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋ ಸಾಮರ್ಥ್ಯ ಇದ್ರೆ ಮಾತ್ರ ತಗೊಳ್ಬೇಕು. ಹಾಗಾಗಿ ಯಾರೋ ದಕ್ಷಿಣೆ ಕೊಟ್ಟಾಗ ಆನಂದ ಆಗತ್ತೆ, ಯಾರೋ ನಮಸ್ಕಾರ ಮಾಡಿದ್ರೆ ಆನಂದ ಆಗತ್ತೆ.
ಒಬ್ಬ ವ್ಯಕ್ತಿ ನಮಸ್ಕಾರ ಮಾಡಿದ ಅಂದ್ರೆ ಅವನ ಪಾಪಗಳೆಲ್ಲ ಟ್ರಾನ್ಸ್ಫರ್ ಆಗಿ ಬಂತು ನಮಗೆ. ಪರಿಗ್ರಹ ಅಂದ್ರೆ ಕೇವಲ ಇನ್ನೊಬ್ಬರಿಂದ ಪಡಿಬಾರದು, ಅದನ್ನ ಆ ಹುಳದಿಂದ ನಾನು ಕಲಿತೆ. ಅದಾದ ಮೇಲೆ ಒಂದು ಸಣ್ಣ ಮಗು, 4-5 ತಿಂಗಳ ಒಂದು ಮಗು, ಅದರಿಂದಲೂ ನಾನು ಒಂದು ಪಾಠವನ್ನ ಕಲಿತೆ ಅಂತಾರೆ ಅವಧೂತರು. ಅಲ್ಲ, ಮಗು ಏನು ಪಾಠ ಕಲಿಸುತ್ತೆ? ಅದಕ್ಕೆ ಊಟಕ್ಕೆ, ಅದಕ್ಕೆ ತಿನ್ನಕ್ಕೆ ಬರಲ್ಲ, ಉಣೋದಕ್ಕೆ ಬರಲ್ಲ, ತಾಯಿ ಹಾಲು ಕುಡಿಸಿದ್ರೆ ಕುಡಿಬೇಕು. ಮಗುವಿನಿಂದ ಏನು ಕಲ್ತ್ರಿ? ಬಹಳ ಚೆನ್ನಾಗಿ ಹೇಳ್ತಾರೆ. ನಮೇ ಮಾನಾಪಮಾನೌಸ್ತಃ ನ ಚಿಂತಾ ಗೇಹ ಪುತ್ರಿಣಾಂ ಆತ್ಮಕ್ರೀಡಃ ಆತ್ಮರತಃ ವಿಚಲಾಮಿಹ ಬಾಲವತ್. ಮಗುವಿನಿಂದ ಏನು ಕಲಿತೆ ಅಂದ್ರೆ ಮಾನ ಅವಮಾನಗಳು ಬರಬಾರದು. ಮಾನಾವಮಾನಗಳು ಬಂದ್ರು ಏಕಪ್ರಕಾರವಾಗಿರಬೇಕು. ಅದನ್ನ ಮಗುವಿನಿಂದ ಕಲಿತೆ. ಒಂದು ಸಣ್ಣ ಮಗುವಿದೆ, ಒಂದು 6 ತಿಂಗಳದ ಮಗು ಇದೆ. ಆ ಮಗುವನ್ನ ಕಳ್ಳ ಅಂತ ಕರೀರಿ, ಏನ್ ಮಾಡುತ್ತದು? ಛೀ ಕಳ್ಳ ಅನ್ನಿ ಏನ್ ಮಾಡುತ್ತದೆ? ಅದೇ ಮಗು 9 ವರ್ಷ 10 ವರ್ಷ ಆದ್ಮೇಲೆ ಕಳ್ಳ ಅಂತ ನೋಡ್ರಿ, ತಲೆ ಮೇಲೆ ಕೈ ಹಾಕ್ತಾ ನನ್ನ ಕಳ್ಳ ಅಂತ, ನೀ ಕಳ್ಳ, ನಿಮ್ಮ ಅಪ್ಪ ಕಳ್ಳ, ನಿಮ್ಮ ಅಮ್ಮ ಕಳ್ಳ. ಮಗುವಿದ್ದಾಗ ಕಳ್ಳ ಅಂದ್ರೂ ನಗುತ್ತದೆ, ಹುಚ್ಚ ಅಂದ್ರೂ ನಗುತ್ತದೆ, ದಡ್ಡ ಅಂದ್ರೂ ನಗುತ್ತದೆ, ಬಟ್ಟೆ ಹಾಕಿದ್ರೂ ನಗುತ್ತದೆ, ಬಟ್ಟೆ ತೆಗೆದ್ರೂ ನಗುತ್ತದೆ. ಮಾನ ಅವಮಾನಗಳಿರಲ್ಲ. ಅದಕ್ಕೆ ಒಂದು ಏಟ ಹೊಡೆರೆ ಅಳುತ್ತದೆ, ನೀವು ಕೈ ಮಾಡಿ ನಿಮ್ಮ ಹತ್ರನೇ ಬರ್ತದೆ. ಮತ್ತೆ ಈ ವ್ಯಕ್ತಿ ಹೊಡೆದಿದ್ದಾನೆ, ಇವನ ಹತ್ರ ಹೋಗಬಾರದು ಅಂತಿಲ್ಲ. ಅದೇ ದೊಡ್ಡವನಾದ ಮೇಲೆ ಹೊಡೆಯೋದು ಬೇಡ. ಒಂದು ಎದುರು ಮಾತಾಡಿ ನಿಮ್ಮ ಜೊತೆ 4 ತಿಂಗಳು ಮಾತಾಡ್ಬಿಡ್ತಾರೆ. ಬಾಲವತ್ತ, ಮಗುವಿನಿಂದ ಕಲ್ತದ್ದು ಮಾನಾವಮಾನ. ಅದಕ್ಕೆ ಒಂದು ಪುರಂದರದಾಸರ ಹಾಡಿದೆ, ದೇವರ ಹತ್ರ ಬೇಡ್ಕೊಳ್ತಾರೆ, ನನ್ನ 100 ವರ್ಷ ಜೀವನವು ಬಾಲಕರಿದ್ದಂಗಿಡು ಅಂತಾರೆ. ಸಣ್ಣ ಹುಡುಗಿದ್ದಾಗ ಹೇಗೆ ಮಾನಾವಮಾನಗಳು ಇರಲಿಲ್ವೋ, ಬದುಕಿರೋವರೆಗೂ ಹಾಗೆ ಇಡು, ನನ್ನ ಅಭಿಮಾನ ಕೊಡಬೇಡ ಅಂತಾರೆ. ಅಭಿಮಾನ ಬಹಳ ಭಯಾನಕವಾದದ್ದು. ಏಕಪ್ರಕಾರವಾಗಿ ಮಾನ ಅವಮಾನಗಳು ಬಂದಾಗ ಹಿಗ್ಗೋದು ಕುಗ್ಗೋದು ಆಗಬಾರದು. ಅದನ್ನ ಮಗುವಿನಿಂದ ಕಲಿತೆ. ಅದಾದ ಮೇಲೆ ಕುಮಾರಿಯ ಕೈಯಲ್ಲಿರುವ ಒಂದು ಬಳೆ, ಸಂಸ್ಕೃತದಲ್ಲಿ ಬಳೆಗೆ ಶಂಖಣ ಅಂತ ಕರೀತಾರೆ. ಪ್ರಾಯ ಇವತ್ತು ಬಳೆಗಳೇ ತುಂಬ ಕಡಿಮೆ ಹೋಗಿದೆ. ಮೊದಲನೇದು ಮಕ್ಕಳದು ತಪ್ಪು, ತಂದೆ ತಾಯಿಗಳದು ತಪ್ಪು. ಅವರನ್ನು ಸ್ಕೂಲಿಗೆ, ಇಂಥ ಸ್ಕೂಲ್ಗಳಿಗೆ ಸೇರಿಸ್ತಾರೆ, ಬಳೆ ಹಾಕೊಂಡು ಬರಬಾರದು, ಆ ಸ್ಕೂಲ್ಗಳಿಗೆ ಮಕ್ಕಳನ್ನು ಸೇರಿಸೋದು ಮೊದಲು. ಕೂದಲುಗಳನ್ನು ಕತ್ತರಿಸ್ಕೊಳ್ಳೋದು, ಹಣೆ ಮೇಲೆ ಕುಂಕುಮ ಹಚ್ಕೊಳ್ಳದೆ ಇರೋದು, ಕೈಯಲ್ಲಿ ಬಳೆ ಇಲ್ಲದೆ ಇರೋದು, ಮುತ್ತೈದೆ 5 ಮುತ್ತು ಸುಮಂಗಲಿರಿಗೆ ಇರಬೇಕಾದದ್ದು 5 ಮುತ್ತುಗಳು ಅಂತಾರೆ. ಹಣೆಯ ಮೇಲೆ ಕುಂಕುಮ, ಕೈಯಲ್ಲಿ ಬಳೆಗಳು, ಕೊರಳಲ್ಲಿ ಮಂಗಳಸೂತ್ರ. ಒಂದು ಬಾರಿ ಮಹಾಭಾರತದ ಈ ಒಂದು ಪ್ರಸಂಗ, ಸತ್ಯಭಾಮ ಹಾಗೂ ದ್ರೌಪದಿ ಇವರಿಬ್ಬರ ಸಂವಾದದಲ್ಲಿ ಸ್ತ್ರೀಯರು ಮಾಡಬೇಕಾದ ಧರ್ಮ ಏನು ಅಂತ ಒಂದು ಸ್ತ್ರೀ ಧರ್ಮ ಅಂತಿದೆ. ಅಯ್ಯೋ, ಎಲ್ಲ ನಮ್ಮ ಮನೆಯವರಿಗೆ ಹೇಳಿಬಿಟ್ಟಿದ್ದಾರೆ, ಸಾತ ಪಕ್ಷ ಹೋಮ ಹವನ ಪೂಜೆ ನಮ್ಗೇನಿಲ್ಲ, ಒಂದು 4 ಪಾತ್ರೆ ತೊಳೆದು ಒಂದು ಇಡ್ಲಿ ಬಡಿದಿಟ್ರೆ ಆಯ್ತವ್ರಿಗೆ. ಪುರುಷರಿಗೆ ಧರ್ಮ ಇರೋ ಹಾಗೆ ಸ್ತ್ರೀ ಧರ್ಮನೂ ಇದೆ. ಅದೊಂದು ವಾರ ಸಮಯ ಸಿಕ್ಕಾಗ ಪ್ರವಚನ ಮಾಡೋಣ. ಸ್ತ್ರೀಯರ ಕರ್ತವ್ಯ ಏನು? ಹೆಣ್ಣು ಮಕ್ಕಳು ಮಧ್ಯಾಹ್ನ ಮಲಗಬೇಕೋ ಮಲಗಬಾರದು? ದ್ರೌಪದಿ ಹೇಳ್ತಾಳೆ ಮಹಾಭಾರತದಲ್ಲಿ, ಮಧ್ಯಾಹ್ನ ಮಲಗಿದ್ರೆ ಯಾರ ಆಯುಷ್ಯ ಹಾನಿಯಾಗತ್ತೆ. ಹಾಗಾಗಿ ಕುಮಾರಿಯ ಕೈಯಲ್ಲಿ ಬಳೆ, ಹಿಂದೆ ನೋಡಿ ಸಂಸ್ಕಾರ ಹೇಗಿರೋದು ಅಂದ್ರೆ 8-10 ವರ್ಷದ ಮಕ್ಕಳಿಗೂ ಕೈ ತುಂಬ ಬಳೆ ಹಾಕೋರು ಲಕ್ಷಣ. ಅದು ಕೈಗಳಲ್ಲಿ ಬಳೆಗಳಿರಬೇಕು. ಒಂದು ಮನೆಯೊಳಗೆ ತಂದೆ ತಾಯಿ ಒಬ್ಬಳೇ ಮಗಳು, ಮಗಳ ಮದುವೆ ಮಾಡಬೇಕು ಅಂತ ತಂದೆ ತಾಯಿಗಳು ಎಲ್ಲ ಕಡೆಗೆ ಮಗಳ ಬಗ್ಗೆ ಹೇಳಿದರು. ನಮ್ಮ ಮಗಳಿದ್ದಾಳೆ, ಯಾರಾದರೂ ವರ ಇದ್ರೆ ಹೇಳಿ ಅಂತ. ಒಂದು ದಿನ ಆ ಕನ್ಯೆಯನ್ನ ನೋಡೋದಕ್ಕೆ ಹುಡುಗನ ಕಡೆಯಿಂದ ಬರ್ತಾರೆ. ತಂದೆ ತಾಯಿ ಹುಡುಗ 3 ಜನ ಬರ್ತಾರೆ. ಮನೆಗೆ ಬರೋದ್ರೊಳಗೆ ಆ ಹುಡುಗಿಯ ತಂದೆ ತಾಯಿಗಳು ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಮಗಳು ಒಬ್ಬಳೆ ಹುಡುಗಿ. ಈ ಹುಡುಗನ ಕಡೆಯವರು ಬರ್ತಾರೆ. ಬಂದಾಕ್ಷಣ ಒಳಗೆ ಬನ್ನಿ ಅಂತ ಸ್ವಾಗತ ಮಾಡ್ತಾಳೆ, ಕೂಡಿಸ್ತಾಳೆ. ಅಪ್ಪ ಅಮ್ಮ ಹೊರಗೆ ಹೋಗಿದ್ದಾರೆ, ಬರ್ತಾರೆ. ಮೊದಲು ಕುಡಿಯೋದಕ್ಕೆ ನೀರು ಕೊಡ್ತಾಳೆ. ಸ್ವಲ್ಪ ಹೊತ್ತಾಯಿತು, ಇನ್ನೂ ಅಪ್ಪ ಅಮ್ಮ ಬರಲಿಲ್ಲ. ಇವಳಂತಾಳೆ, ಅವ್ರು ಬರೋವರೆಗೆ ಅಡುಗೆ ಮಾಡ್ತೇನೆ, ಊಟ ಮಾಡಿ ಹೋಗಿ. ಸಂಸ್ಕಾರ ನೋಡಿ, ಇವತ್ತಿನ ಊಟ ಮಾಡಿ ಕೇಳೋದೇ ಇಲ್ಲ.
ಅಕಸ್ಮಾತ್ತಾಗಿ ಊಟದ ಟೈಮಿಗೆ ನೀವು ಹೋದ್ರೆ ಅವರೇ ಡಿಸೈಡ್ ಮಾಡ್ಕೋತಾರೆ, ಅವ್ರದ್ದು ಆಗಿದೆ ಊಟ, ನಾವು ಕೂತ್ಕೊಳ್ಳೋಣ ಬಾ ಅಂತ ಇವರೇ ಅಂದು ಬಿಡ್ತಾರೆ. ಅವ್ರಿಗೆ ಹಲ್ಲೆ ಬಾರ ನಮ್ದು ಆಗಿದೆ ಆಗಿಲ್ಲ ಅಂತ. ಮಧ್ಯಾಹ್ನ ಕಾಲಕ್ಕೆ ಊಟ ಹಾಕಬೇಕು. ಎಂದಿಗೂ ನೋಡಿ, ಇಡೀ ಆಯುಷ್ಯದೊಳಗೆ ಸಾಕು ಅಂತ ಹೇಳೋ ದಾನ ಅಂತಿದ್ರೆ ಅನ್ನದಾನ ಬಂದೆ. ತೃಪ್ತಿ ಪಡುವ ದಾನ ಅದು. ಊಟ ಮಾಡಿ ಎಂದಾಗ ಅವರು ಪಾಪ ಆಗಲಿ ಅಂದರು. ಇವ್ರಿಗೆ ಅಡಿಗೆ ಮಾಡ್ತೇನೆ ಅಂತ ಹೇಳಿ ಅಡಿಗೆ ಮನೆಗೆ ಬರ್ತಾಳೆ, ನೋಡ್ತಾರೆ ಡಬ್ಬಿಯೊಳಗೆ ಅಕ್ಕಿ ಇರಲಿಲ್ಲ. ಅಕ್ಕಿ ಇರಲಿಲ್ಲ, ಅಡಿಗೆ ಮಾಡ್ತೇನೆ ಅಂತ ಬೇರೆ ಹೇಳಿದ್ದೇನೆ. ಈಗ ಅಕ್ಕಿ ತರೋದಕ್ಕೆ ಹೋದ್ರೆ ಅವ್ರೇನು ಮಾಡ್ಬೇಕು ಪಾಪ. ನೋಡಿದ್ದು ಇನ್ನೊಂದು ಡಬ್ಬಿಯೊಳಗೆ ಭತ್ತ ಇತ್ತು, ಒರಳಲ್ಲಿ ಹಾಕಿದ್ದಾಳೆ. ಭತ್ತ ಹಾಕಿ ಕುಟ್ಟೋದಕ್ಕೆ ಶುರು ಮಾಡಿದ್ದು. ಕುಟ್ಟುತ್ತಾ ಇರಬೇಕಾದ್ರೆ ಕೈ ತುಂಬ ಬಳೆ ಹಾಕಿದ್ದಾಳೆ. ಆ ಬಳೆಗಳು ಒಂದಕ್ಕೆ ಒಂದು ತಾಕಿ ಶಬ್ದಗಳಾಗಲಿ ಶುರುವಾಯಿತು. ಈ ಸಣ್ಣ ಹುಡುಗಿ ವಿಚಾರ ಮಾಡ್ತಾಳೆ, ಈ ಬಳೆಗಳ ಶಬ್ದ ಕೇಳಿ ಹೊರ ಕೂತವ್ರು ಏನಂತಾರೆ, ಇವ್ರ ಮನೆಗೆ ಅಕ್ಕಿಗೂ ಗತಿ ಇಲ್ಲ, ಭತ್ತ ಕುಟ್ಟಿ ಅಕ್ಕಿ ಮಾಡಬೇಕು, ಇಂತಹ ಕನ್ಯಾ ಮಾಡಿಕೊಂಡ್ರೆ ನಮ್ಮ ಗತಿ ಏನು ಅಂತ ಬಿಟ್ಟು ಹೋಗಿಬಿಟ್ರೆ. ಎಲ್ಲ ಬಳೆಗಳು ತೆಗದ್ಲಂತ. ಎಲ್ಲ ಬಳೆಗಳ ತೆಗೆದು ಎರಡೆರಡೇ ಬಳೆಗಳನ್ನ ಇಟ್ಟುಕೊಂಡು ಮತ್ತೆ ಕುಟ್ಟೋದಕ್ಕೆ ಶುರು ಮಾಡಿದ್ಲು. ಆ ಎರಡು ಬಳೆಗಳು ಒಂದಕ್ಕೆ ಒಂದು ತಾಕಿ ಮತ್ತೆ ಶಬ್ದ ಆಗ್ಲಿಕ್ಕೆ ಶುರುವಾಯಿತು. ಕೊನೆಗೆ ಒಂದೊಂದೇ ಬಳೆಯನ್ನ ತೆಗೆದು ಒಂದೊಂದು ಬಳೆಯನ್ನ ಇಟ್ಟುಕೊಂಡು ಚೆನ್ನಾಗಿ ಕುಟ್ಟಿ ಭತ್ತದಿಂದ ಅಕ್ಕಿ ತೆಗೆದು ಅನ್ನ ಮಾಡಿ ಊಟಕ್ಕೆ ಹಾಕ್ತಾಳೆ. ಅವಳ ಸೌಜನ್ಯ ನೋಡಿ ಬಂದವರೆಲ್ಲ ಕನ್ಯಾ ಇಷ್ಟ ಆಯಿತು ಅಂತಾರೆ. ಈ ಕಥೆಯಿಂದ ನಾನೊಂದು ಪಾಠ ಕಲಿತೆ ಅಂತಾರೆ ಅವಧೂತರು. ಏನು ಕಲ್ತ್ರಿ ಅಂದರೆ, ಧ್ಯಾನ ಮಾಡಬೇಕು, ಜಪ ಮಾಡಬೇಕು, ಪಾರಾಯಣ ಮಾಡಬೇಕು, ಅಧ್ಯಯನ ಮಾಡಬೇಕು ಅಂದರೆ 10 ಜನರ ಮಧ್ಯದಲ್ಲಿ ಕೂತ್ಕೊಂಡು ಮಾಡಬಾರದು. ಹೇಗೆ ಎಲ್ಲ ಬಳೆಗಳು ಒಂದಕ್ಕೆ ಒಂದು ತಾಕಿ ಅವಳ ಮಾಡುವ ಕೆಲಸಕ್ಕೆ ಅಡ್ಡಿಯಾಯಿತೋ ಹಾಗೆ ನಾವು ಮಾಡುವ ಕೆಲಸಕ್ಕೆ ಅಡ್ಡಿಯಾಗತ್ತೆ. ನೀವು ನೋಡಿಬೇಕಾದರೆ ಸಾಮೂಹಿಕ ಭಗವದ್ಗೀತಾ ಪಾರಾಯಣ, ನೀವೊಂದು 2 ಅಧ್ಯಾಯ ಮಾಡ್ರಿ, ನೀವೊಂದು 2 ಅಧ್ಯಾಯ ಮಾಡ್ರಿ, ನೀವೊಂದು 2 ಅಧ್ಯಾಯ ಒಂದು 8 ಜನರಿಗೆ ಒಪ್ಪಿಸಿ. ಜೋರಾಗಿಲ್ಲ, ನಿಮ್ಮ ಮನಸ್ಸೊಳಗೆ ನೀವು ಹೇಳ್ಕೊಳ್ರಿ, ಪ್ರತ್ಯೇಕ ಕೂತ್ಕೊಂಡು ಮಾಡಿ. ಇನ್ನು ಪಾರಾಯಣ ಅವ್ರಿಗೆ ಕೇಳ್ತಾರೆ, ನಿಮ್ಗೆ ಎಲ್ಲಿಗೆ ಬಂತು, ಏನೋ 3ನೇ ಅಧ್ಯಾಯ ಮುಗಿ ತಿರುಗಿ ಅಂತಾರು. ಇನ್ನು ಶುರುನೇ ಮಾಡಿರಲಿಲ್ಲ. ಒಟ್ಟಿಗೆ ಅವ್ರ ಮುಂದೆ ನಾ ಇದ್ದೇನೆ ಅಂತ ಹೇಳಲಿಕ್ಕೆ ಬರೀ ಮಾತಾಗತ್ತೆ. ವಾಸೋ ಬಹೂನಾಂ ಕಲಹ, ಅನೇಕ ಜನರ ಮಧ್ಯದಲ್ಲಿ ಕೂತ್ಕೊಂಡ್ರೆ ಕಲಹ ಜಗಳ. ಇಬ್ಬರೇ ಕೂತ್ಕೊಂಡು ಮಾಡೋಣ ಅಂದ್ರೆ ಹರಟೆ. 2 ಬಳೆಗಳು ಒಂದಕ್ಕೆ ಒಂದು ತಾಕಿ ಶಬ್ದ ಆಯಿತಲ್ಲ, ಕೊನೆಗೆ ಅವನಿಗೆ ಭತ್ತ ಕುಟ್ಟೋದಕ್ಕೆ ಸಹಾಯವಾದದ್ದು ಒಂದೊಂದು ಬಳೆ. ಹಾಗೆ ಏಕಮೇವ ಜರೇ ತಸ್ಮಾತ್ ಕೌಮಾರ್ಯ ಇವ ಕಂಕಣ. ಒಂದು ಬಳೆ ಯಾವ ರೀತಿ ಅವನಿಗೆ ಕುಟ್ಟೋದಕ್ಕೆ ಸಾಧ್ಯವಾಯಿತೋ ಹಾಗೆ ಒಬ್ಬಂಟಿಕನಾಗಿರಬೇಕು. ಸಾಧನ ಮಾಡುವುದಕ್ಕೆ ಜಂಜಾಟ ಬೇಡ. 10 ಜನರ ಮಧ್ಯದಲ್ಲಿ ಕೂತ್ಕೊಂಡು ನಾನು ಜಪ ಪಾರಾಯಣ ಮಾಡ್ತೇನೆ ಬೇಡ. ಏಕಾಂತದಲ್ಲಿ ಕೂತ್ಕೊಂಡು ದೇವರ ಧ್ಯಾನ ಮಾಡಬೇಕು. ಅದನ್ನ ಕುಮಾರಿಯ ಕೈಯಲ್ಲಿರುವ ಬಳೆಯಿಂದ ನಾನು ಕಲಿತೆ ಅಂತ. ಕೆಲವರಿಗೆ ಮನೆಯಲ್ಲಿ ಕೂತ್ರೆ ಜಪ ಮಾಡ್ಬೇಕು ಅನಿಸೋದಿಲ್ಲ. ಮನೆಯಲ್ಲಿ ಕೂತ್ರೆ ಜಪ ಮಾಡ್ಲಿಕ್ಕೆ ನಿದ್ದೆ ಬರುತ್ತೆ. ಯಾವುದಾದ್ರೂ ಮಟ್ಟಕ್ಕೆ ಹೋದ್ರೆ ತಗೊಂಡು ಹೋಗ್ತಾರೆ, ಅಲ್ಲಿ 100 ಜನ ಪ್ರದಕ್ಷಿಣೆ ಆಗ್ತಿರ್ತಾರೆ, ಓಡಾಡ್ತಿರ್ತಾರೆ. ಇಂಥ ಬುಟ್ಟಿ ತಗೊಂಡೋಗಿ ಡಗ 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 ಬುಟ್ಟಿಗೆ ಬಡಿತಾ, ಇನ್ನು ಆಚಾರ್ಯ ಜಪ ಮಾಡ್ತಿದ್ದಾರೆ, ಅಲ್ಲೇನು ಮಂತ್ರ ಇರಲ್ಲ. ಇನ್ನೊಬ್ಬರಿಗೆ ತೋರಿಸೋದಕ್ಕೆ, ಪ್ರಸಿದ್ಧಿ ಬರಲಿ, ಕೀರ್ತಿ ಬರಲಿ, ತನ್ನನ್ನ 4 ಜನ ನೋಡಬೇಕು ಅಂತ ಜಪ ಮಾಡೋರಿದ್ದಾರೆ. ಅದು ಅಲ್ಲ. ಪ್ರಾಮಾಣಿಕವಾಗಿ ದೇವರು ಮೆಚ್ಚಬೇಕು ಅನ್ನೋದಕ್ಕಾಗಿ ಜಪ ಮಾಡುವರು. ಅದನ್ನ ಕುಮಾರಿಯ ಕೈಯಲ್ಲಿರುವ ಬೆಳೆಯಿಂದ ನಾನು ಕಲಿತೆ. ಅದಾದ ಮೇಲೆ ಒಬ್ಬ ಬಾಣ ಮಾಡುವ ವ್ಯಕ್ತಿ, ಅವರಿಂದ ಕಲ್ತದ್ದು ಮನಸ್ಸಿನ ಏಕಾಗ್ರತೆ ಬೇಕು. ಕಬ್ಬಿಣವನ್ನ ಚೆನ್ನಾಗಿ ಚೂಪ ಮಾಡಿ ಅದರಿಂದ ಬಾಣವನ್ನ ಮಾಡ್ತಾನೆ. ಸ್ವಲ್ಪ ಆಚೆ ಈಚೆ ಹೋದ್ರೂ ಅದು ಕೈಗೆ ತಾಕತ್ತೆ. ಅದನ್ನು ಎಷ್ಟು ಗಮನ ಕೊಟ್ಟು ಮಾಡ್ತಾನೋ ಹಾಗೆ ಮನಃ ವಿವಿತ್ಸ ಸಂಯುಧ್ಯ ಜಿತಸ್ವಾಸೋ ಜಿತಾಸನ. ಮನಸ್ಸನ್ನ ನಿಗ್ರಹ ಮಾಡಿ ಏಕಾಗ್ರದಿಂದ ಧ್ಯಾನವನ್ನ, ಪರಮಾತ್ಮನ ಚಿಂತನೆ ಮಾಡಬೇಕು. ಅದನ್ನ ಆ ಬಾಣ ಮಾಡುವ ವ್ಯಕ್ತಿಯಿಂದ ಕಲಿತೆ. ಅದಾದ ಮೇಲೆ ಕೊನೆಯದಾಗಿ ಒಂದು ಹುಳ, ಪೇಶಸ್ಕರ ಅನ್ನುವ ಹುಳ, ಆ ಹುಳದಿಂದಲೂ ನಾನೊಂದು ಪಾಠವನ್ನು ಕಲಿತೆ. ಸಮಗ್ರವಾದ ಜಗತ್ತು ಬ್ರಹ್ಮಾಂಡವನ್ನ ಪ್ರಳಯ ಕಾಲದಲ್ಲಿ ಉದರದಲ್ಲಿ ಇಡ್ತಾನೆ, ಮತ್ತೆ ಬ್ರಹ್ಮಾಂಡವನ್ನು ಹೊರಗೆ ಹಾಕ್ತಾನೆ. ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ದೇವರು ಮಾಡ್ತಾನೆ. ಆದರೂ ಪರಮಾತ್ಮನಿಗೆ ಪ್ರಯೋಜನ ಇಲ್ಲ, ಲಾಭ ಇಲ್ಲ.
ಇಡೀ ಪ್ರಪಂಚೊಳಗೆ ಲಾಭ ಇಟ್ಟುಕೊಂಡು ಮಾಡುವವರೇ ಇದ್ದಾರೆ, ಲಾಭ ಇಲ್ಲದೆ ಮಾಡುವ ವ್ಯಕ್ತಿ ದೇವರೊಬ್ಬ. ಅಂತಹ ಭಗವಂತನನ್ನ ಆ ಹುಳದಿಂದ ನಾನು ಕಲಿತೆ. ಹೀಗೆ 24 ಜನ ಗುರುಗಳು ಒಂದೊಂದು ರೀತಿ ನನಗೆ ಪಾಠವನ್ನು ಕಲಿಸಿದ್ದಾರೆ. ಅವರೆಲ್ಲರಿಂದ ಪಾಠ ಕಲಿತದ್ದಕ್ಕೆ ಇಷ್ಟು ಆನಂದವಾಗಿ ಓಡಾಡುತ್ತಿದ್ದೇನೆ ಅಂತ ಯದುರಾಜನಿಗೆ ಅವಧೂತರು ಆ 24 ಗುರುಗಳ ಬಗ್ಗೆ ಹೇಳ್ತಾರೆ. ಕೊನೇ ಗುರು ಅಂದರೆ ಮನುಷ್ಯ ದೇಹ ಅಂದರು. ನನಗೆ ಸಾಧನೆಗೆ ದೇವರು ಕೊಟ್ಟ ಈ ಮಾನವ ಶರೀರವೇ ಕೊನೆ ಗುರು. ನನಗೆ ಈ ದೇಹ ಇದ್ದದ್ದಕ್ಕೇನೆ ಓಡಾಡ್ತೇನೆ, ತಿರುಗಾಡ್ತೇನೆ. ಜೀವ ಎಷ್ಟಿದ್ದಾನೆ? ಕುದುರೆಯ ಬಾಲದ ಕೊನೆ ಭಾಗ ಎಷ್ಟು ತುಂಡು ಮಾಡಿದ್ರೆ ಎಷ್ಟು ಉಳಿಯತ್ತಲ್ಲ ಅಷ್ಟಿದ್ದಾನೆ. ಆ ಜೀವನಿಗೆ ದೇವರು ದೇಹ ಕೊಡದೇ ಇದ್ದಿದ್ರೆ ಎಲ್ಲಿ ಓಡಾಡ್ತಾನೆ? ಮಲಗುವುದು, ಏಳೋದು, ತಿರುಗಾಡೋದು ಎಲ್ಲ ಮಾಡೋದು ಶರೀರ ಕೊಟ್ಟದ್ದಕ್ಕೆ. ಅಂತಹ ಮಾನವ ಜನ್ಮ ಅಪರೂಪಕ್ಕೆ ದೇವರು ಕೊಟ್ಟಿರ್ತಾನೆ. ಈ ಎಲ್ಲ ಗುರುಗಳಿಂದ ಒಂದೊಂದು ಪಾಠವನ್ನು ಕಲಿತು ಆನಂದದಿಂದ ಅರಣ್ಯದಲ್ಲಿ ಸಂಚಾರ ಮಾಡ್ತಿದ್ದೇನೆ ಅಂತ ಅವಧೂತರು ಹೇಳ್ತಾರೆ. ಯದುರಾಜ ಅವಧೂತರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ತನ್ನ ರಾಜ್ಯಕ್ಕೆ ತಾನು ಹೋಗಿಬಿಡ್ತಾನೆ. ಈ ಅವಧೂತ ಮತ್ತು ಯದುರಾಜನ ಕಥೆಯನ್ನ ತನ್ನ ಎದುರುಗಡೆ ಕೂತಂತಹ ಉದ್ಧವನಿಗೆ ಕೃಷ್ಣ ಪರಮಾತ್ಮ ಉಪದೇಶವನ್ನ ಮಾಡಿ, ನೋಡು ಉದ್ಧವ, ಮನಸ್ಸಿನ ನಿಗ್ರಹತೆ, ಏಕಾಗ್ರತೆ ಇದು ಬರಬೇಕು ಅಂತಾದರೆ ಹೀಗೆ 24 ಗುರುಗಳಿಂದ ಒಂದೊಂದು ವಿದ್ಯೆಯನ್ನು ಕಲಿಬೇಕು ಅಂತ ಅವಧೂತ ಮತ್ತು ಯದುರಾಜನ ಸಂವಾದವನ್ನ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳಿ ಮುಗಿಸ್ತಾನೆ. ಇದಾದ ಮೇಲೆ ಮತ್ತೆ ಉದ್ಧವ ಕೃಷ್ಣ ಪರಮಾತ್ಮನಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ಅದನ್ನು 6:45 ಒಂದು 10-15 ನಿಮಿಷ ಬ್ರೇಕ್, ಹೋಗಿ ಬನ್ನಿ, ಕೈಕಾಲು ತೊಳ್ಕೊಂಡು ಬನ್ನಿ. ಆ್ಯಕ್ಚುಲಿ ಇವತ್ತು ಹರಿವಾಸರ ಇದೆ. 9:40 ಏಕಾದಶಿ ಪ್ರಾರಂಭ ಆಗಿಬಿಡುತ್ತದೆ. ರಾತ್ರಿ ಏಕಾದಶಿ ಬಂದು ಬಿಡುತ್ತದೆ. ಆದ್ದರಿಂದ 9:40 ಒಳಗೆ ಎಲ್ಲಾರ್ದು ಫಲಹಾರ ಆಗಿರಬೇಕು. ಹಾಗಾಗಿ 8 ಗಂಟೆಗೆ ಸರಿಯಾಗಿ ಫಲಹಾರ ಇದೆ. ಇವಾಗ 6:45 1 ಗಂಟೆ 10 ನಿಮಿಷ ಸಂಧ್ಯಾ ವಂದನೆ ಮಾಡಿ ಕಾಫಿ ಕುಡಿದು ಬನ್ನಿ. ಮತ್ತೆ 7ರಿಂದ 8 1 ಗಂಟೆ ಭಾಗವತ ಪ್ರವಚನ ಮಾಡೋಣ. 8 ಗಂಟೆಗೆ ಫಲಹಾರಕ್ಕೆ ಹೋಗೋಣ. ನಾಳೆ ದಿನ ಹರಿವಾಸರ ಏಕಾದಶಿ. ಕ್ಷೇತ್ರದಲ್ಲಿ ಏಕಾದಶಿ ಮಾಡೋದೇ ದೊಡ್ಡ ಭಾಗ್ಯ. ವಿಶೇಷವಾಗಿ ಕಾರ್ತಿಕ ಮಾಸದ 2ನೇ ಏಕಾದಶಿ, ಉತ್ಪತ್ತಿ ಏಕಾದಶಿ ಅಂತ ಕರೀತಾರೆ. ಅಂತಹ ಏಕಾದಶಿ ನಾಳೆ ಗೋಮತಿ ಸ್ನಾನವನ್ನು ಮಾಡಿ ಭಾಗವತದ ವಿಶೇಷವಾದ ಶ್ರವಣವನ್ನು ನಾಳೆ ದಿವಸ ಮಾಡೋಣ. ಈ 24 ಗುರುಗಳಿಂದ ಏನೇನು ವಿದ್ಯೆಯನ್ನು ಅವಧೂತರು ತಾವು ಕಲ್ತಿದ್ದಾರೆ. ನಮ್ಮ ಯೋಗ್ಯತೆ ಅವಧೂತರಷ್ಟಲ್ಲ, ಅವರು ತಪಸ್ವಿಗಳು, ಜ್ಞಾನಿಗಳು. ಇದರಲ್ಲಿ ಒಬ್ಬ ಗುರುವಿನಿಂದ ನಾವೇನು ಕಲ್ತದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೂ ಸಾಕು, ನಮಗೂ ಸಾಧನ ಮಾರ್ಗದಲ್ಲಿ ದೇವರು ಸಾಧನೆಯನ್ನು ಮಾಡಿಸ್ತಾನೆ. ಅಂತಹ ಮಾನವ ಜನ್ಮ ಕೊಟ್ಟು ಇಲ್ಲಿಗೆ ದೇವರು ಕಳಿಸಿದ್ದಾನೆ. ನಮ್ಮಿಂದ ದೇವರೇ ಸಾಧನೆ ಮಾಡಿಸಿ ಪಾಠಕ್ಕೆ, ಪ್ರವಚನಕ್ಕೆ, ಭಗವಂತನ ಆರಾಧನೆಗೆ ಮನಸ್ಸನ್ನು ಕೊಟ್ಟು ನಮ್ಮನ್ನು ಸನ್ಮಾರ್ಗದಲ್ಲಿ ದೇವರು ನಡೆಸಲಿ ಅಂತ ಭಗವಂತನ ಪಾದಗಳಲ್ಲಿ ಕೋಟಿ ಕೋಟಿ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೆ ಉದ್ಧವ ಮತ್ತು ಕೃಷ್ಣನ ಸಂವಾದ, ಉದ್ಧವ ಗೀತೆಯನ್ನು ಸ್ವಲ್ಪ ನಿಮಿಷದ ನಂತರ ಮತ್ತೆ ಶ್ರವಣ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಫಿ 10 ನಿಮಿಷ ಕಾಫಿ ಬರ್ತದೆ, ಕಾಫಿ ಟೀ ಬರ್ತದೆ. 10 ನಿಮಿಷ ಬರ್ತದೆ. ಇಲ್ಲೇ ಕಾಫಿ ಟೀ ಇಲ್ಲೇ ಬರ್ತದೆ.